ಬಂಧುಗಳೇ, ಸುಮಾರು 30 ವರ್ಷಗಳ ಹಿಂದೆ ನಾನು ಖರೀದಿ ಮಾಡಿದಂಥ ಈ ಪುಸ್ತಕ ಪ್ರಥಮ ಮುದ್ರ ಕೃಷ್ಣಾವತಾರದ ಕೊನೆಗಳಿಗೆ. ಇದರಲ್ಲಿ ಬಿ ಡಿ ಜಿತ್ತಿಯವರ ಪ್ರಕಾಶಕರಾಗಿ ಮಾಡಿದಂಥ ನುಡಿ ಇದೆ, ಎನ್ ಕೆ ಅವರ ಮೊದಲ ಮಾತುಗಳಿವೆ, ಪರಿವಿಡಿ ಇದೆ. ಅದೇ ರೀತಿ ಈ ಅಂತ್ಯದವರೆಗೂ ಇರೋದು. ಹಾಗೇನೆ ಈ ಗ್ರೂಪ್ನಲ್ಲಿ ಕೇಳಿದಂಥ ಚಿಂತನ ಮಂಥನ ಗ್ರೂಪ್ನಲ್ಲಿ ಕೇಳಿದಂಥ ಇದರ ಸಲುವಾಗಿ ಇದನ್ನು ನಾನು ಮಾಡ್ತಾಯಿದ್ದೇನೆ. ಆದರೆ ದಯವಿಟ್ಟು ನೆನಪಿಡಿ, ಇದು ಜೀವನ ಅಂತನ್ನೋದು ಕೃಷ್ಣನ ಉಪದೇಶಗಳಿಂದ ನಮಗೆ ತಿಳಿದು ಬರ್ತದೆ. ಇದೇ ರೀತಿಯಾಗಿ ಕೃಷ್ಣನ ಮಕ್ಕಳು ಕೂಡ ಮತ್ತೆ ಈ ಮಿಕ್ಕೆಲ್ಲ ಯಾದವರು ಮಹಾಭಾರತದ ಯುದ್ಧ ಎಲ್ಲ ಮುಗಿದ ಮೇಲೆ ಒಂದು ರೀತಿಯಾಗಿರ್ತಕ್ಕಂಥ ತಮ್ಮ ಕರ್ತವ್ಯವನ್ನೇ ಮರೆತು ಬಿಟ್ಟಿರ್ತಾರೆ. ನಿಜವಾಗಿ ಸದೃಢವಾದ ರಾಷ್ಟ್ರ ಕಟ್ಟಬೇಕು, ಉನ್ನತವಾಗಿರ್ತಕ್ಕಂತಹ ಧ್ಯೇಯ ವಿಚಾರಗಳನ್ನ ಇಟ್ಟುಕೊಂಡು ಅದರ ಮುಖಾಂತರವಾಗಿ ಪ್ರತಿಯೊಬ್ಬರು ಆಳತಕ್ಕಂಥ ರಾಜನನ್ನ ಅವನ ಜೊತೆಗೆ ಸಹಕಾರವನ್ನ ನೀಡಿ ಮತ್ತಿಷ್ಟು ಉನ್ನತಗೊಳಿಸಬೇಕು ಅನ್ನತಕ್ಕಂಥ ಒಂದು ಉಜ್ವಲ ಸಂದೇಶ ಕೃಷ್ಣನದಾಗಿತ್ತು. ನಿಜವಾಗಿ ಹಂಗ ನೋಡಿದ್ರೆ ಇದೆಷ್ಟೆಲ್ಲಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥವನು ಕೃಷ್ಣನೇ. ಎಲ್ಲರನ್ನ ಒಗ್ಗೂಡಿಸಬೇಕು, ಎಲ್ಲರೂ ಒಂದಿರಬೇಕು, ಸದೃಢವಾಗಿರ್ತಕ್ಕಂಥ ಬಲಿಷ್ಠರಾಗಿರ್ತಕ್ಕಂಥ ರಾಜ ಪಟ್ಟದ ಮೇಲಿರಲಿ ಅಥವಾ ಆತ ಆ ರಾಜ್ಯದಲ್ಲಿರಲಿ, ಆತನ ಉದ್ದೇಶ ಕೇವಲ ಒಂದೇ ಇರಬೇಕು, ಈ ಸದೃಢವಾದ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಯಾವುದೇ ವಿಘ್ನಗಳು ಬರಲಾರದ ಹಾಗೆ. ಕೃಷ್ಣ ಬಲರಾಮ ಇಬ್ಬರೇ ಏಕಾಂಗಿ, ಅವರಿಬ್ಬರೇ ಆಗಿದ್ದುಕೊಂಡು ಇಬ್ಬರೇ ಎಷ್ಟೋ ಸಲ ಕೃಷ್ಣ ಏಕಾಂಗಿ ಬಲರಾಮ ಏಕಾಂಗಿ ಆದುಕೊಂಡು ಅನೇಕ ಜನರನ್ನ ಹಿಮ್ಮೆಟ್ಟಿಸಿದ್ದಾರೆ. ಈ ಜರಾಸಂಧನನ್ನ 17 ಬಾರಿ ಹಿಮ್ಮೆಟ್ಟಿಸ್ತಾರೆ. ಮನಸ್ಸು ಮಾಡಿದ ಕೃಷ್ಣ ತಾನೇ ಚಕ್ರವರ್ತಿ ಆಗ್ಬೋದಿತ್ತು, ಆದ್ರೆ ಹಿಂದೆ ನಿಂತುಕೊಂಡು ಬಲಿಷ್ಠರಾಗಿರ್ತಕ್ಕಂಥವ್ರು ರಾಜನ ಪಟ್ಟದಲ್ಲಿರಲಿ ಅಥವಾ ಇರಲಾರದೇ ಇರಲಿ, ಅವರು ಸದೃಢವಾಗಿ ರಾಷ್ಟ್ರವನ್ನ ನಿರ್ಮಾಣ ಮಾಡೋದ್ರಲ್ಲಿ ಅವರು ಇರಬೇಕು, ಸದಾ ನಿರತರಾಗಿರಬೇಕು ಅನ್ನೋ ಸಂದೇಶವನ್ನ ಸಾರೋದಕ್ಕೋಸ್ಕರವಾಗಿ ಕೃಷ್ಣ ಪಟ್ಟಕ್ಕೆ ಬರಲಿಲ್ಲ ಅನ್ನತಕ್ಕಂಥದ್ದು. ಹೀಗೆ ಆತ ದ್ವಾರಕೆಯಲ್ಲಿದ್ರು ಕೂಡ ಪಟ್ಟಣವನ್ನು ಕಟ್ಟಿದ, ಎಲ್ಲರಿಗೂ ಕೂಡ ಉತ್ತಮವಾದ ಅವಕಾಶವನ್ನೇ ಕೊಟ್ಟಿದ್ದ. ಆದರೆ ಯಾರು ಏನು ಮಾಡಬೇಕು ಅದನ್ನ ಮಾಡ್ಲಿಲ್ಲಲ್ಲ, ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ರುಕ್ಮಿಣಿ ಕೇಳ್ತಾಳೆ, ಕೃಷ್ಣನಿಗೆ ಕೇಳ್ತಾಳೆ, ಯಾಕೆ ಹೀಗೆಲ್ಲ ಮತ್ತೆ ನೋಡಿದ್ಯಾ, ನಿನ್ನ ಮಕ್ಕಳನ್ನು ಕೂಡ ಯಾವ ರೀತಿಯಾಗಿರ್ತಕ್ಕಂಥ ದುಷ್ಟ ಕಾರ್ಯಗಳಲ್ಲೆಲ್ಲ ತೊಡಗಿಬಿಟ್ಟಿದ್ದಾರೆ, ಹಗಲು ರಾತ್ರಿ ಅನ್ನತಕ್ಕಂಥದ್ದು ವ್ಯತ್ಯಾಸ ಇರಲಾರ್ದೇನೆ ಮದಿರಾಪಾನದಲ್ಲಿ ನಿರತರಾಗಿದ್ದಾರೆ, ತಮ್ಮ ಮೇಲೆ ತಾವು ಹತೋಟಿಯನ್ನ ಕಳೆದುಕೊಂಡು ಬಿಟ್ಟಿದ್ದಾರೆ, ಯಾಕೆ ಹೀಗಾಗ್ತಾ ಇದೆ ಅನ್ನತಕ್ಕಂಥದ್ದು ಅಂದ್ರೆ ಶಿಕ್ಷಣವನ್ನ ನೀಡೋದ್ರಲ್ಲಿ ನಾವು ಎಡವಿರಬಹುದು ಅಂತ ಕೃಷ್ಣ ಅನ್ಕೊಳ್ತಾನೆ ರುಕ್ಮಿಣಿ ಜೊತೆಗೆ. ಅಂದ್ರೆ ಏನ್ ಗೊತ್ತಾ, ಆತ ಸ್ವತಃ ದೇವರು ಅಂತ ನಾವೇನು ಕೃಷ್ಣ ಯೋಗಿ ಅಂತ ಏನ್ ಹೇಳ್ತೇವೆ, ಅವರ ಮಕ್ಕಳಾಗಿದ್ರು ಕೂಡ ಅದನ್ನ ಅನುಸರಿಸೋರಲ್ಲಿ ಅವರು ಎಡವಿದ್ರೆ ಅವರಿಗೂ ಶಿಕ್ಷೆ ಕಾದಿರ್ತಕ್ಕಂಥದ್ದೇನೆ. ಇದೇ ಒಂದು ಘಟನೆ ಬರ್ತದೆ. ದೇವರಿದ್ದಾರೆ ನಮ್ಮ ಪಕ್ಕದಲ್ಲಿದ್ದಾರೆ ಅಂತಂದ್ಮೇಲೆ, ದೇವರೇ ಇದ್ದಾರೆ ನಾವ್ಯಾಕೆ ನಮಸ್ಕಾರ ಮಾಡಬೇಕು, ನಾವ್ಯಾಕೆ ಭಯ ಬೀಳ್ಬೇಕು, ನಾವ್ಯಾಕೆ ನಮ್ಮ ಕರ್ತವ್ಯಗಳನ್ನ ಮಾಡಬೇಕು ಅಂತ ಜರಿದುಕೊಳ್ಳೋ ಹಾಗಿಲ್ಲ. ನೀವು ಮಾಡಬೇಕಾಗಿರ್ತಕ್ಕಂಥದ್ದನ್ನ ಕರ್ತವ್ಯವನ್ನ ನೀವು ಮಾಡಲೇಬೇಕು, ಅದನ್ನ ತಿಳಿಸ್ತಕ್ಕಂಥದ್ದು ಕೃಷ್ಣನ ಉಪದೇಶಗಳ ಸಾರದಲ್ಲಿ ಒಂದು. ಹೀಗೆ ಆಕೆ ಕೇಳ್ತಾ ಇದ್ದಾಳೆ. ಅದಾದ ಮೇಲೆ ರುಕ್ಮಿಣಿ ಮತ್ತೆ ಮಿಕ್ಕೆಲ್ಲ 7 ಜನ ಕೃಷ್ಣನ ಪಟ್ಟಮಹಿಷಿಯರು ಅವರೆಲ್ಲ ಒಂದು ಕಡೆ ಸೇರ್ಕೊಂಡು ಮಾತನಾಡ್ತಾರೆ. ಎಂಥ ದುರ್ಗತಿ ಬಂದ್ಬಿಡ್ತು, ದೂರ್ವಾಸರಿಂದ ಶಾಪ ಆಗಿದೆ ಅಂತೆ, ಇನ್ನು ಸ್ವಲ್ಪ ದಿನಗಳಲ್ಲಿಯೇ ಎಲ್ಲ ಯಾದವರು ಹತರಾಗಿ ಹೋಗ್ತಾರಂತೆ, ಪರಸ್ಪರ ಹೋರಾಟದಿಂದ ಹತರಾಗಿ ಹೋಗ್ತಾರಂತೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಮತ್ತೆ ಅವ್ರಿಗೊಂದು ಮನಸ್ಸಿನಲ್ಲಿ ಗಟ್ಟಿಯಾಗಿರ್ತಕ್ಕಂಥ ಒಂದು ದೃಢ ನಿರ್ಧಾರ ಏನು ಅಂದ್ರೆ, ಆಪತ್ಕಾಲದಲ್ಲಿ ಕೃಷ್ಣ ನಮ್ಮನ್ನ ಕೈ ಹಿಡಿತಾ ಇದ್ದಾನೆ, ಖಂಡಿತವಾಗಿಯೂ ಅವರನ್ನೆಲ್ಲ ಕ್ಷಮಿಸ್ತಾನೆ ಅನ್ನತಕ್ಕಂಥದ್ದು. ಕೊನೆಗೆ ಅದೇನಾಗ್ಬಿಡ್ತದೆ ಅಂತಂತಂದ್ರೆ, ಸಭೆಯನ್ನ ಕರೀತಾರೆ. ಸಭೆಯನ್ನೆಲ್ಲ ಕರೆದಾಗ ಆ ಒನಕೆ ಹುಟ್ಟುತ್ತದೆ ಅಂತಂದು ಗೊತ್ತಾಗ್ಬಿಟ್ಟಿರ್ತದೆ. ಏನು ಮಾಡ್ಲಿಕ್ಕಾಗೋದಿಲ್ಲ. ದೂರ್ವಾಸರ ಮಾತನ್ನಂತೂ ನಾವು ಕಡೆಗಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ಖಂಡಿತವಾಗಿ ಹಾಗೆ ಆಗ್ತದೆ. ಹಾಗಾದ್ರೆ ಆ ಒನಕೆ ಹುಟ್ಟಿದ್ರೆ ಹುಟ್ಲಿ, ಅದನ್ನ ಸಮುದ್ರ ತೀರಕ್ಕೆ ತೆಗೆದುಕೊಂಡು ಹೋಗಿ ದೊಡ್ಡದಾದ
ಬಂಡೆಗಲ್ಲ ಮೇಲೆ ಅದನ್ನ ತೆಗೆದು ಆ ಸಮುದ್ರಕ್ಕೆ ಎಸೆದು ಬಿಡ್ರಿ ಅದನ್ನ ಅಂತ ಹೇಳ್ಬಿಡ್ತಾರೆ. ಆಯ್ತು, ಈ ಆಜ್ಞೆಯನ್ನ ಪಡೆದುಕೊಂಡ ಮೇಲೆ ಇವರೆಲ್ಲರೂ ನಗತಾರ ಅದಕ್ಕೆ. ಸಾಂಬ ಏನ್ ಗಂಡ ಮಗು ಅಂದ್ರೇನು, ಅವ ಅಡಿಯೋ ಮಗು ಹುಟ್ಟೋದಂದ್ರೇನು, ಅದು ಒನಕೆ ಹುಟ್ಟೋದಂದ್ರೇನು, ಆ ಒನಕೆ ನಮ್ಮನ್ನೆಲ್ಲ ಕೊಲ್ಲೋದಂದ್ರೇನು, ಈ ರೀತಿಯಾಗಿರ್ತಕ್ಕಂಥದ್ದು ವಿಚಿತ್ರವಾಗಿರ್ತಕ್ಕಂಥದ್ದು. ಆ ವಯಸ್ಸಾಗಿರ್ತಕ್ಕಂತಹ ದೂರ್ವಾಸನ ವೃದ್ಧ ಋಷಿಗೆ ಹೀಗೆ ಅನ್ಕೊಂಡ ಅವ್ರು ಹೇಳಿದ್ರಂತೆ, ಇವ್ರು ಕೇಳ್ತಾ ಇದ್ದಾರಂತೆ, ಅದಕ್ಕೆ ಸಭೆ ಸೇರಿಸಿದ್ದಾರೆ ಅಂತ ಆ ಸಭೆಯಲ್ಲೇನೆ ಎಲ್ಲರೂ ಕೂಡ ಹಾಸ್ಯವನ್ನ ಮಾಡ್ತಾರೆ. ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಚಿತ್ರ ಮನಸ್ಥಿತಿ ಅವರಲ್ಲೆಲ್ಲ ಬಂದುಬಿಟ್ಟಿರ್ತದೆ. ಯಾಕೆ ಅಂತಂತಂದ್ರೆ ತಾವು ಅನುಸರಿಸ್ತಾ ಇರತಕ್ಕಂಥ ವ್ಯವಸ್ಥೆಯನ್ನ, ಸಂಪ್ರದಾಯವನ್ನ, ರೀತಿ ನೀತಿಗಳನ್ನ, ಅವುಗಳನ್ನೆಲ್ಲ ಬಿಟ್ಟು ಕ್ಷಣಿಕವಾಗಿ ದೊರಕತಕ್ಕಂಥ ಯಾವುದೋ ಒಂದು ಪ್ರಲೋಭನೆಗೆ ಒಳಗಾಗಿ, ಅದಕ್ಕೆ ಸುಖಕ್ಕೆ ಒಳಗಾಗಿ ಏನು ಹೋಗ್ತಾರಲ್ಲ, ಅದರ ಪರಿಣಾಮ ಯಾವತ್ತೂ ಹೀಗೆ ಇರ್ತದೆ ಅನ್ನತಕ್ಕಂಥದ್ದನ್ನ ತಿಳಿಸೋದು ಈ ರೀತಿಯಾಗಿ. ಆಮೇಲೆ ಅವರೆಲ್ಲ ಸೇರ್ತಾರೆ. ಸೇರಿದ ಮೇಲೆ ಹೀಗೆ 8 ಜನ ಮಾತನಾಡ್ತಾ ಇರ್ತಾರೆ. ಕೃಷ್ಣ ಬಂದ ಮೇಲೆ ಅವರನ್ನ ಕೇಳಬೇಕು, ಮಾಡಬೇಕು ಅಂತೆಲ್ಲ ಹೇಳ್ತಾಳೆ. ಆಮೇಲೆ ಬರ್ತಾನೆ ಕೃಷ್ಣ. ಎಲ್ಲರೂ ಎದ್ದು ನಿಂದಿರ್ತಾರೆ. ಸ್ವಾಮಿ ಹಿಂಗ ಶಾಪ ಕೊಟ್ಟಿದಾರಂತೆ ದೂರ್ವಾಸರು. ಹೌದು, ಮತ್ ಹಂಗಂದ್ರೆ ನೀವೇನಾದ್ರೂ ಅದಕ್ಕೊಂದು ಪರಿಹಾರ ಹೇಳಿ ಅಂತ. ಏನ್ ಹೇಳ್ಬೇಕು ನಿನಗೆ ಪರಿಹಾರ, ಏನ್ ಬೇಕು ನಿನಗೆ ಅಂತ. ಇಲ್ಲ, ನೀವೇನಾದ್ರೂ ಹೇಳಿ, ಇಷ್ಟೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿರ್ತಕ್ಕಂಥವ್ರು ನೀವು ಪರಿಹಾರ ಹೇಳಬೇಕು ಅಂದಾಗ ಕೃಷ್ಣ ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಸ್ವಾರ್ಥೇ ಸರ್ವೋಪಿ ಮುಹ್ಯತಿ ಅಂತೆ. ಸ್ವಾರ್ಥಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಯಾವುದನ್ನು, ಯಾರ ಉಪದೇಶ ಸಲಹೆಗಳನ್ನು ಕೂಡ ಪರಿಗಣಿಸುವುದಿಲ್ಲ. ಹಾಗಾದ್ರೆ ಏನ್ ಮಾಡ್ಬಿಡ್ರಿ ಅಂದ್ರೆ, ನೀವೆಲ್ಲ ನಿಮ್ಮ ಮಕ್ಕಳನ್ನೆಲ್ಲ ನೀವು ತೊರೆದು ನನ್ನ ಜೊತೆಗೆ ಬಂದ್ಬಿಡ್ರಿ, ಅವರೆಲ್ಲ ಹೊರಟು ಹೋಗ್ಬಿಡ್ಲಿ ಅಂತ. ತುಂಬಾ ಬೇಸರ ಆಗ್ತದೆ. ಸತ್ಯಭಾಮೆ ಬಿಕ್ಕಿ ಅಳತಾಳೆ. ಹೇಗೆ ಸಾಧ್ಯ? ಹಾಗೆ ಅದನ್ನ ಹೇಳ್ತಾ ಇದ್ದೇನೆ. ಅರ್ಥ ಆಯ್ತಾ ನಿಮಗೆ? ಧೃತರಾಷ್ಟ್ರನಿಗೆ ಅವತ್ತು ಏನು ಬುದ್ಧಿಗೆ ಮಂಕು ಕವಿದುಕೊಂಡಿತ್ತು, ಅದೇ ರೀತಿಯಾಗಿರ್ತಕ್ಕಂಥ ಬುದ್ಧಿ ನಿಮ್ಮಲ್ಲೆಲ್ಲ ಅಡರ್ಕೊಂಡ್ಬಿಟ್ಟಿದೆ. ಪುತ್ರ ವ್ಯಾಮೋಹ ಅಥವಾ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ವಿಚಿತ್ರವಾದ ಆಸೆ ಧೃತರಾಷ್ಟ್ರನನ್ನ ಅಮರಿಕೊಂಡು ಏನಾಗ್ಬಿಟ್ಟಿತ್ತು ಅಂದ್ರೆ, ಇಡೀ ಕೌರವ ಕುಲ ನಾಶ ಆಗಿ ಹೋಯ್ತು. ಅದೇ ರೀತಿಯಾಗಿರ್ತಕ್ಕಂಥದ್ದು ನಿಮಗಾಗಿದೆ ಅಂತ ಹೇಳ್ತಾನೆ. ಹಾಗಾಗಿ ಎಲ್ಲರೂ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ರುಕ್ಮಿಣಿಯು ಕೂಡ ತಲೆ ತಗ್ಗಿಸಿ ಕುಳಿತುಕೊಂಡಿರ್ತಾ ಇದ್ದಾಳೆ. ನೋಡ್ರಿ, ಹಿಂದಿನಿಂದನೂ ಕೂಡ ನನಗೆ ಈ ರೀತಿಯಾಗಿರ್ತಕ್ಕಂಥ ಮೋಸಗಾರ, ಮಾಯಾವಿ ಅನ್ನತಕ್ಕಂಥದ್ದು ಒಂದು ಬಿರುದು ಬಂದೇ ಬಿಟ್ಟಿದೆ ನನಗೆ, ಅದಿದೆ ನನಗೆ. ಹಾಗಾಗಿ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನಿಸ್ತದೆ. ನೀವು ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತುಂಬಾ ತಡ ಆಗಿರ್ತದೆ ನನಗಿಂದ ಅಂತ ಕೃಷ್ಣ ಒಂದು ಕ್ಷಣ ಕಣ್ಣು ಮುಚ್ಚಿಕೊಳ್ತಾ ಇದ್ದಾನೆ. ಕಣ್ಣು ಮುಚ್ಚಿಕೊಂಡ ಮೇಲೆ ರುಕ್ಮಿಣಿ ಮತ್ತೆ ಹೇಳ್ತಾಳೆ, ಒಂದು ಮಾತನ್ನ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಅಂತ ಹೇಳಿ ಕೇವಲ ಧನುರ್ವಿದ್ಯೆಯನ್ನ ಇಲ್ಲಿ ಅಭ್ಯಾಸ ಮಾಡ್ತಾ ಇರತಕ್ಕಂಥ ಯಾದವರ ಸಂಖ್ಯೆ ಎಷ್ಟಿದೆ ಅಂದ್ರೆ 3,80,00,000 ಕೇವಲ ಧನುರ್ವಿದ್ಯೆಯನ್ನ. ಯಾವ ಉದ್ದೇಶಕ್ಕಾಗಿ? ಈ ಕೃತವರ್ಮನ ಪಂಗಡ ಮತ್ತೆ ಸಾತ್ಯಕಿಯ ಪಂಗಡ ಅಂತ ಏನಾಗಿತ್ತು ಅಂತ ನಾನು ಕಳೆದ ಸರಣಿ ಅದರಲ್ಲಿ ಹೇಳಿದ್ದೆ. ಅವಾಗ ಈ ಪಂಗಡಕ್ಕೆ ಅವರವ್ರ ಬಲ ಒದಗಿಸ್ಲಿಕ್ಕೋಸ್ಕರವಾಗಿ ಇದನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರಿಗೆಲ್ಲರಿಗೂ ಕೂಡ ನಾನೇನ್ ಅನ್ಕೊಂಡಿದ್ದೆ, ದುಷ್ಟರನ್ನ ಸಂಹಾರ ಮಾಡ್ಲಿಕ್ಕಿರ್ತಕ್ಕಂಥ ಯಾದವರು ಅಂತ ನಾನು ಅನ್ಕೊಂಡಿದ್ದೆ. ಈಗೆಲ್ಲ ಇವರೆಲ್ಲ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರಲ್ಲ, ಇದು ನಿಜವಾಗಿ ದೇವರು ಅಥವಾ ದೈತ್ಯರು ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ಇದು ಮುಗಿಲಾರದಂಥ ಕತೆ. ಈ ಮಹಾಭಾರತ ಯುದ್ಧ ನಡೆದ ಕಾಲಕ್ಕೆ ಅವ್ರು ಎರಡೂ ಕಡೆಯಲ್ಲಿ ಇವರೆಲ್ಲ ಎರಡೂ ಕಡೆಗೆ ಸೇರ್ಕೊಂಡ್ಬಿಟ್ಟಿದ್ರು. ಇಷ್ಟು ಜನ ಪಾಂಡವರ ಕಡೆಗೆ, ಇಷ್ಟು ಜನ ಕೌರವರ ಕಡೆಗೆ. ಹಾಗಾಗಿ ಅವರವರ ಚರ್ಯಗಳಿಂದ ಅವರವರ ಏನೇನಿದ್ದಾವೆ ಅವುಗಳ ಮೇಲೆ ಅವರವರ ಸಂಹಾರ ಆಗಿದೆ. ಈಗ ಮಿತಿಮೀರಿರತಕ್ಕಂಥ ಭೋಗ ಪ್ರವೃತ್ತಿ, ಅಪಹಾಸ್ಯ ಮಾಡ್ತಕ್ಕಂಥದ್ದು, ಮೌಲ್ಯಗಳ ದೂಷಣೆಯನ್ನ ಮಾಡ್ತಕ್ಕಂಥದ್ದು, ಮಾತಾಪಿತೃಗಳ ದೂಷಣೆಯನ್ನ, ಸ್ವತಃ ತಂದೆಯನ್ನೇ, ಯಾರು ಕೃಷ್ಣನನ್ನ ಯೋಗಾಚಾರ್ಯ ಗೀತೆಯನ್ನ ಉಪದೇಶ ಮಾಡಿರ್ತಕ್ಕಂಥವನು ಅಂತ ಶರಣಾಗತ ಭಾವದಿಂದ ನೆನೀತಾ ಇದ್ದಾರೋ ಅವರನ್ನೇ ಇವರೆಲ್ಲರೂ ದೂಷಣೆ ಮಾಡ್ತಾ ಇದ್ದಾರೆ ಅಂತಂತಂದ್ರೆ ಇದು ಅಸುರಿ ಪ್ರವೃತ್ತಿ ಅಲ್ಲದೆ ಮತ್ತೇನಲ್ಲ. ಹಾಗಾಗಿ ಈ ಅಸುರರು ಬೇರೆ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಲ್ಲ ನಿನಗೆ ಅಂತ ಹೇಳ್ತಾ ಇದ್ದಾನೆ. ಇಷ್ಟು ಹೇಳಿದ ಮೇಲೆ ರುಕ್ಮಿಣಿ ತುಂಬಾ ಬೇಸರ ಆಗ್ತದೆ, ತಲೆ ತಗ್ಗಿಸ್ತಾಳೆ. ಆಗ್ಲಿ,
ನಾಳೆ ದಿವಸ ಉದ್ಧವ ಬರ್ತಾ ಇದ್ದಾನೆ. ಉದ್ಧವರ ಮಾತುಗಳನ್ನ ಉದ್ಧವನ ಜೊತೆಗೆ ಒಂದು ಸಲ ಮಾತನಾಡಿ ನೀವು. ಹಾಗಾಗಿ ನಾಳೆಯಿಂದ ಈಗ ನಿಶ್ಚಿಂತೆಯಿಂದ ನೀವೆಲ್ಲ ತೆರಳ್ರಿ. ನಿಮ್ಮ ಒಂದು ಅವಕಾಶವನ್ನ ಕೊಡ್ತೇನೆ. ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕರೆಸಿ ಒಂದು ಮಾತನ್ನ ಹೇಳ್ರಿ. ನೋಡ್ರಿ, ತಂದೆಯ ದೂಷಣೆ ನಿಮಗೆ ಒಳ್ಳೆಯದಲ್ಲ. ಹಾಗಾಗಿ ನೀವು ಸಿಕ್ಕ ಹಾಗೆ ಬಾಯಿಗೆ ಬಂದಂಗೆ ಮಾತನಾಡಬೇಡಿ. ಈಗಲೂ ತಡವಾಗಿಲ್ಲ, ಹೋಗಿ ನಿಮ್ಮ ತಂದೆಯ ಕ್ಷಮೆ ಕೇಳ್ರಿ ಅಂತ ಹೇಳಿ ಕಳಿಸ್ತಾನೆ. ತಕ್ಷಣವೇ ರಾಣಿಯರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಕುಮಾರರನ್ನ ಕರೆಸ್ತಾರೆ, ಹೇಳ್ತಾರೆ. ಅವಾಗ ಅವರೆಲ್ಲ ಹೇಳ್ತಾರೆ, ಒಂದು ಆಶ್ಚರ್ಯ ಅನಿಸ್ತದೆ, ಅಥವಾ ನಮಗೆ ಒಂದು ಕ್ಷುಲ್ಲಕ ಅಂತ ಅನಿಸ್ಬಿಡ್ತದೆ. ಏನಪ್ಪಾ ಈ ರೀತಿಯಾದ ಮನೋಭಾವವನ್ನು ಬೆಳೆಸ್ಕೊಂಡ್ಬಿಟ್ರ ಯುವಕರೆಲ್ಲರೂ ಅಂತ. ಈಗಿನ ಸದ್ಯದ ಪರಿಸ್ಥಿತಿ ಈ ಮಾತುಗಳನ್ನ ಹೋಲ್ತದೆ. ಏನ್ ಹೇಳ್ತಾರೆ ಗೊತ್ತಾ? ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ವಾ? ಅಭಿಪ್ರಾಯ ಸ್ವಾತಂತ್ರ್ಯ ನಮಗ್ ಬೇಡವಾ? ಅದು ನಮ್ಮ ಹಕ್ಕು, ಜನ್ಮ ಸಿದ್ಧ ಹಕ್ಕದ ನಮ್ದು. ಈ ಅಭಿವ್ಯಕ್ತಿಯಿಂದನೇ ರಾಷ್ಟ್ರಕ್ಕೆ ಉಳಿವು, ರಾಷ್ಟ್ರದ ಉನ್ನತಿ, ರಾಷ್ಟ್ರದಲ್ಲಿ ಬಲ ಬರಬೇಕು, ಶಕ್ತಿ ಬರಬೇಕು ಅಂದ್ರೆ ಈ ಅಭಿವ್ಯಕ್ತಿಯಿಂದನೇ ಬರ್ಲಿಕ್ಕೆ ಸಾಧ್ಯವೇ ಹೊರತು ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಚಿಂತನೆ ಅನ್ನತಕ್ಕಂಥದ್ದು ಹೀಗೆ ಉನ್ನತವಾಗಿರಬೇಕು. ಹಾಗಾಗಿ ನಮ್ಮ ಅಭಿವ್ಯಕ್ತಿ, ನಾವು ಏನು ವ್ಯಕ್ತಪಡಿಸ್ತಾ ಇದ್ದೇವೆ, ನಮ್ಮ ವಿಚಾರಗಳು ಅವು ಸರಿ ಇದ್ದಾವೆ ಅಂತ ಹೇಳ್ಬಿಡ್ತಾರೆ. ಎಲ್ಲ ರಾಣಿಯರಿಗೆ, ಪಟ್ಟದ ರಾಣಿಯರಿಗೆ ಬೇಸರ ಆಗ್ತದೆ. ಎಲ್ಲರೂ ಹೊರಟು ಬಿಡ್ತಾರೆ. ಮುಂದೆ ಮತ್ತೆ ಒಂದು ಸಲ ಉದ್ಧವ ಬರ್ತಾನೆ. ಉದ್ಧವ ಬಂದ ಮೇಲೆ ಕೃಷ್ಣ ಅವನನ್ನ ಕುಳ್ಳಿಸ್ಕೊಂಡು ಹೇಳ್ತಾನೆ, ಎಲ್ಲ ಪರಿಸ್ಥಿತಿಯನ್ನ ವಿವರಣೆ ಮಾಡ್ತಾನೆ. ಹೀಗೆ ದೂರ್ವಾಸರು ಶಾಪ ಕೊಟ್ಟಿದ್ದಾರೆ, ಇಲ್ಲಿಂದ ಖಂಡಿತ ತೆರಳಲೇಬೇಕು. ಹಾಗಾಗಿ ಗಾಂಧಾರಿಯ ಶಾಪನೂ ಇರುವುದು ನಿನಗೆ ಗೊತ್ತಿದೆ. ಎಲ್ಲ ಯಾದವರು ಕೌರವರು ಹೇಗೆ ಪರಸ್ಪರ ಹೋರಾಟ ಮಾಡಿ ಸತ್ತು ಹೋದ್ರು ತಮ್ಮಲ್ಲಿ, ಅದೇ ರೀತಿಯಾಗಿ ಯಾದವರನ್ನು ಕೂಡ ಅಂತ್ಯ ಆಗಬೇಕು ಅಂತ ಹೇಳಿದ್ದಾಳೆ. ಅದರ ಅನುಸಾರವಾಗಿ ಅಂತ್ಯ ಆಗ್ಲೇಬೇಕು, ಅದಕ್ಕೊಂದು ನಿಮಿತ್ತ ಬೇಕಾಗಿದೆ ಅಂತೆಲ್ಲ ಉದ್ಧವನನ್ನ ಕೂಡಿಸ್ಕೊಂಡು ಆತನಿಗೆಲ್ಲ ಉಪದೇಶವನ್ನ ಮಾಡ್ತಾನೆ. ಆ ಉಪದೇಶವೇ ಉದ್ಧವ ಗೀತೆ ಅಂತ ಪ್ರಸಿದ್ಧಿಯಾಗಿದೆ. ನಾವೆಲ್ಲ ಕೇಳಿದ್ದೀರಿ. ಒಂದ್ಸಲ ಉದ್ಧವ ಗೀತೆಯನ್ನ ನಾನು ಹೇಳಿದ್ದೇನೆ. ಮತ್ತೊಂದ್ಸಲ ಯಾವಾಗ ಅವಕಾಶ ಸಿಕ್ಕಾಗ ಮತ್ತೆ ಆ ಉದ್ಧವ ಗೀತೆಯನ್ನ ನಾನು ಹೇಳ್ತೇನೆ. ಉದ್ಧವ ಗೀತೆ ಅಂದ್ರೆ ಮತ್ತೊಂದು ರೀತಿಯಾಗಿರ್ತಕ್ಕಂಥ ಭಗವದ್ಗೀತೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಬರ್ತಕ್ಕಂತಹ ವಿಚಾರಗಳನ್ನ ಉದ್ಧವನ ಪ್ರಶ್ನೆಗಳಿಗೆ ಅನುಗುಣವಾಗಿ, ಆ ಸಂದರ್ಭಕ್ಕೆ ಅನುಗುಣವಾಗಿ ಕೃಷ್ಣ ಅವನ್ನ ಎಲ್ಲ ಪರಿಹಾರ ಮಾಡ್ತಾ ಹೋಗ್ತಾ ಇದ್ದಾನೆ. ಅದು ಉದ್ಧವ ಗೀತೆ ಅಂತಾನೆ ಪ್ರಸಿದ್ಧಿಯಾಗಿದೆ. ಒಟ್ಟಾರೆ ಅದರ ಸಾರಾಂಶ ಇಷ್ಟು: ಜಗತ್ತಿನಲ್ಲಿ ಪ್ರತಿಯೊಬ್ಬ ಜೀವಿಯು ಜನಿಸಿದ ಮೇಲೆ ಯಾವ್ಯಾವ ಕಾರ್ಯಗಳನ್ನ ಮಾಡಬೇಕು ಅಂತ ಅದು ನಿರ್ಧರಿತವಾಗಿರ್ತದೋ ಅದನ್ನ ಆತ ಮಾಡಲೇಬೇಕು. ಅದನ್ನ ಮಾಡಲಾರದೇನೆ ಆತ ಇದ್ದ ಅಂತಂದ್ರೆ ದೈವ ಅಥವಾ ಪ್ರಕೃತಿ ಯಾವುದೋ ಒಂದು ರೀತಿಯಾಗಿ ಅಥವಾ ಯಾವುದೋ ಒಂದು ರೀತಿ ಆತನಿಗೆ ಸೂಚನೆ ಕೊಡ್ತದೆ. ಆ ಸೂಚನೆಯನ್ನೂ ಕೂಡ ಆತ ಅನುಸರಿಸಲಾರದೆ ಇದ್ರೆ ಖಂಡಿತವಾಗಿಯೂ ಆತ ಈ ಸೃಷ್ಟಿಯಲ್ಲಿ ಅಥವಾ ಈ ವ್ಯವಸ್ಥೆಯಲ್ಲಿ ಇರಲಿಕ್ಕೆ ಯೋಗ್ಯನಲ್ಲ ಅನ್ನೋದನ್ನ ಪ್ರಕೃತಿಯೇ ನಿರ್ಧಾರ ಮಾಡಿ ಅದನ್ನ ನಡೆಸಿಯೂ ಬಿಡುತ್ತದೆ ಅನ್ನತಕ್ಕಂತಹ ಸಂಗತಿಯನ್ನ ಹೇಳ್ತಾನೆ. ಅಂದ್ರೆ ಪ್ರತಿಯೊಬ್ಬ ಜೀವಿಯು ಹುಟ್ಟಿದ ಮೇಲೆ ಆತ ಕೆಲಸ ಕಾರ್ಯಗಳನ್ನ, ಪರೋಪಕಾರ ಮನೋಭಾವವನ್ನ, ಸಾತ್ವಿಕವಾಗಿರ್ತಕ್ಕಂತಹ ವಿಚಾರಗಳನ್ನ ಇಟ್ಟುಕೊಂಡು ಯಾವ ರೀತಿಯಾಗಿ ತಾನು ಹಿತವಾಗಿರಬೇಕು, ಪರರ ಹಿತವನ್ನೂ ಬಯಸಬೇಕು, ಅದರಲ್ಲಿ ಇರತಕ್ಕಂತಹ ಪರಿಸರದ ಹಿತ, ಸಮಷ್ಟಿಯ ಹಿತ, ರಾಷ್ಟ್ರದ ಹಿತ ಇವನ್ನೆಲ್ಲವೂ ಕೂಡ ಇರಬೇಕು ಅನ್ನೋದನ್ನ ತಿಳಿಲಾರದೆ ಹೋದ್ರೆ ಆ ಜೀವಿ ಅನ್ನತಕ್ಕಂಥವನು ಪಶುವಿಗೆ ಸಮಾನ ಆಗ್ತಾ ಇದ್ದಾನೆ, ಅಥವಾ ಪಶುವಿನಿಗಿಂತ ಕಡೆ ಆಗ್ತಾ ಇದ್ದಾನೆ. ಯಾಕಂದ್ರೆ ಪಶುಗಳಿಗೆ ನಿರ್ದಿಷ್ಟವಾಗಿ ಮಾತು ಬರದೇ ಇದ್ರೂ ಕೂಡ ಆ ಬದುಕುವಂತಹ ರೀತಿ ಏನಿದೆಯಲ್ಲ, ಎಷ್ಟೋ ದಿನದಿಂದ ನೋಡ್ತಾ ಇದ್ದೇವೆ, ಅದು ವ್ಯತ್ಯಾಸ ಆಗುವುದಿಲ್ಲ. ನಮ್ಮ ಹಾಗೆ ಸಂದರ್ಭಕ್ಕನುಗುಣವಾಗಿ ಯಾವ್ಯಾವ ರೀತಿ ಏನೇನೋ ಮಾಡಿಬಿಟ್ವಿ, ಹಾಗೆ ಹೀಗೆ ಆ ರೀತಿಯಾಗಿರ್ತಕ್ಕಂತಹ ತುಂಬಾ ವ್ಯತ್ಯಾಸಗಳು ಅವರಲ್ಲಿ, ಆ ಪಶುಗಳಲ್ಲಿ ಕಾಣುವುದಿಲ್ಲ. ಅದಕ್ಕಿಂತ ಕಡೆ ಆಗ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆ ಹೊತ್ತಿಗೆನೆ ಹೇಳುವಾಗ ಅಕ್ರೂರನು ಬರ್ತಾನೆ. ಅಕ್ರೂರ್ ಬಂದಾಗ ಏನು ಸೆಮಂತಕ ಮಣಿಗೋಸ್ಕರವಾಗಿ ಇವರೆಲ್ಲರೂ ಕೂಡ ಆಸೆ ಪಟ್ಟರು, ಒಂದೆಷ್ಟು ಕೊಲೆಗಳೆಲ್ಲ ಆಗ್ತಾ ಇದ್ದಾವೆ. ಸತ್ರಾಜಿತನ ಕೊಲೆ ಆಗ್ತದೆ, ಸತ್ಯಭಾಮೆಯ ಅಪ್ಪನ ಕೊಲೆ ಆಗ್ತದೆ, ಪ್ರಸೇನಜಿತ ಸಾಯ್ತಾನೆ. ಮತ್ತೆ ಸಣ್ಣ ಪುಟ್ಟವಾಗಿರ್ತಕ್ಕಂತಹ ಈ ಪೈಪೋಟಿ, ಆಮೇಲೆ ಮತ್ತೊಬ್ಬರ ಮೇಲೆ ಹಾಗೆ ದ್ವೇಷ, ಅಸೂಯೆ, ಇವೆಲ್ಲವೂ ಕೂಡ ಪರಸ್ಪರ ಯಾವಾಗಲೂ ಒಂದು ರೀತಿಯಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಯ ಸಾವಿಗೆ ಕಾರಣ ಆಗ್ತಾ ಇರ್ತವೆ. ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು, ಆ ಸೆಮಂತಕ ಮಣಿಯನ್ನ ಅಕ್ರೂರನು ಹೇಳ್ತಾನೆ,
ಸೆಮಂತಕ ಮಣಿಯನ್ನ ನೀನು ಪುನಃ ಯಾರು ಕೊಟ್ಟಿದ್ರೋ ಅವರಿಗೆ ತಲುಪಿಸಿ ಬಿಡಬೇಕು ಅಂತ ಅಕ್ರೂರ್ ಹೇಳ್ತಾನೆ. ಅದು ಸೂರ್ಯನಿಂದ ಬಂದಿರತಕ್ಕಂಥದ್ದು. ನಿರ್ದಿಷ್ಟವಾಗಿ ಯಾರು ಒಂದಿಷ್ಟು ರೀತಿ ನೀತಿಗಳನ್ನ ನಿಯಮಗಳನ್ನ ಪಾಲಿಸ್ತಾರೆ ಅವರಿಗೆ ಇಷ್ಟಾರ್ಥಗಳನ್ನ ಕೊಡ್ತಕ್ಕಂಥ ಮಣಿ, ಅಂದ್ರೆ ವಿಶೇಷವಾಗಿ ಬಂಗಾರವನ್ನ ಕೊಡ್ತಾ ಇತ್ತದು. ಅದರಿಂದ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿ ಅದರಿಂದ ಪ್ರಜೆಗಳ ಸುಖಕ್ಕೋಸ್ಕರವಾಗಿ ಅದನ್ನ ವಿನಿಯೋಗ ಮಾಡಬೇಕು ಅನ್ನತಕ್ಕಂಥ ನೇಮ ಇತ್ತು. ಅದಾಗದೇ ಇದ್ರೆ ಪುನಃ ಅದನ್ನ ಅವರಿಗೆ ಸಲ್ಲಿಸಬೇಕು ಅನ್ನತಕ್ಕಂಥದ್ದು ಅದನ್ನ ಹೇಳ್ತಾ ಇದ್ದಾರೆ. ಅಂದಾಗ ಅಕ್ರೂರ ಕೇಳ್ತಾನೆ, ಹಾಗಾದ್ರೆ ಏನ್ ಮಾಡಬೇಕು ಅಂತ. ನೋಡು, ಏನ್ ಮಾಡಬೇಕು ಅಂತಂತಂದ್ರೆ ಯಾರಿಗೂ ಎದರಲ್ಲೂ ಗೌರವ ಇಲ್ಲ. ಹಾಗಾಗಿ ಆ ಪದಾರ್ಥವನ್ನ, ಆ ರೀತಿಯಾಗಿರ್ತಕ್ಕಂಥ ಪದಾರ್ಥವನ್ನ ಇಟ್ಟುಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತದೆ, ಅಥವಾ ಅದು ದುರುಪಯೋಗ ಆಗುವಂತಹ ಸಂಭವ ಇರ್ತದೆ. ಹಾಗಾಗಿ ಅದನ್ನ ಪುನಃ ಸೂರ್ಯನಿಗೆ ತಲುಪಿಸಬೇಕು ಅಂತ. ಹಾಗೆ ಆಗಲಿ ಅಂತಂತಂದು ಹೇಳಿ ಅದನ್ನ ತಲುಪಿಸುವಂತಹ ವ್ಯವಸ್ಥೆ ಮಾಡ್ತೇನೆ ಅಂತ. ಯಾವ ರೀತಿ ತಲುಪಿಸಬೇಕು ಅಂದ್ರೆ, ಪುನಃ ಸೂರ್ಯನಿಗೆ ಅಗ್ನಿಯ ಮುಖಾಂತರವಾಗಿ ಅದನ್ನ ತಲುಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ನಾನು ಮಾಡ್ತೇನೆ ಅಂತ ಹೇಳಿ ಅಕ್ರೂರ ಅಲ್ಲಿಂದ ತೆರಳುತ್ತಾ ಇದ್ದಾನೆ. ಮತ್ತೆ ಹೇಳಿದ ಮೇಲೆ, ನನ್ನ ಮಾತುಗಳೆಲ್ಲ ಏನೇ ನಾನೆಲ್ಲ ಹೇಳಿದ್ದೇನಲ್ಲ, ಇದೆಲ್ಲ ಸ್ವಲ್ಪ ರಹಸ್ಯವಾಗಿಡು, ಯಾರ ಜೊತೆಗೂ ಇದನ್ನು ಕೂಡ ಹೇಳಬೇಡ ಅಂತ ಹೇಳ್ತಾನೆ. ಉದ್ಧವನು ತೆರಳ್ತಾನೆ, ಅಕ್ರೂರನು ಕೂಡ ಅಲ್ಲಿಂದ ತೆರಳ್ತಾ ಇದ್ದಾನೆ. ತೆರಳುವಾಗ ಉದ್ಧವನಿಗೆ ಒಂದು ಮಾತನ್ನು ಹೇಳ್ತಾನೆ. ಉದ್ಧವ, ನೋಡು, ಎಲ್ಲರೂ ನಾಶ ಹೊಂದಿದ ಮೇಲೆ ಉಳಿಯುವಂತಹ ಧೀರ ವೀರರಲ್ಲಿ ನೀನು ಒಬ್ಬನು ಅಂತ ಹೇಳ್ತಾನೆ. ಧೀರ ವೀರರು ಅಂದ್ರೆ ಕೃಷ್ಣ ಪ್ರಯೋಗ ಮಾಡಿರ್ತಕ್ಕಂಥದ್ದು ಬಲದಿಂದ ಅಲ್ಲ, ಜ್ಞಾನದಿಂದ, ತಿಳುವಳಿಕೆಯಿಂದ, ಸತ್ವಗುಣಗಳಿಂದ ನೀನು ಧೀರನಾಗಿದ್ದಿ, ವೀರನಿದ್ದಿ. ಹಾಗಾಗಿ ಆ ನನ್ನ ಜ್ಞಾನವನ್ನ, ನಾನೇನು ಉಪದೇಶಗಳಿದ್ದಾವೆ, ನನ್ನ ಸಂದೇಶಗಳೇನಿದ್ದಾವೆ, ಅವುಗಳಿಗೆ ಸಂತತಿಯಂತೆ ಆಗಿ ನೀನು ಉಳಿತಾ ಇದ್ದಿ. ರಾಷ್ಟ್ರಕ್ಕಾಗಿ, ರಾಜಕೀಯ ತತ್ವಗಳ ನಂಬಿಕೆಗಳಿಗಾಗಿ ನನಗೆ ಉಳಿತಕ್ಕಂಥವನು. ನನ್ನ ಮರಿಮಗ ವಜ್ರ ಆದ್ರೆ ನನ್ನ ಸಂದೇಶಗಳಿಗೆ ಸಂತತಿಯಾಗಿ ಉಳಿತಕ್ಕಂಥವನು ನೀನು. ಹಾಗಾಗಿ ನೀವಿಬ್ರು ಏನ್ ಮಾಡಬೇಕು, ವಜ್ರ ಅಂದ್ರೆ ಕೃಷ್ಣನ ಮಗ ಪ್ರದ್ಯುಮ್ನ, ಪ್ರದ್ಯುಮ್ನ ಮಗ ಅನಿರುದ್ಧ, ಅನಿರುದ್ಧನ ಮಗ ವಜ್ರ, ಸಣ್ಣ ಬಾಲಕ, ಪಾಪ 3-4 ವರ್ಷದ ಬಾಲಕ ಅಷ್ಟೇ ಆತ. ಅವನನ್ನ ಕರೆದುಕೊಂಡು ನೀನು ತೆರಳು, ಯಾಕಂದ್ರೆ ಎಲ್ಲರೂ ಸತ್ತು ಹೋಗ್ಬಿಡ್ತಾರೆ. ಈಗ ಆ ಸಣ್ಣ ಮಗು ಒಂದು ಉಳಿತದೆ, ಅವನೇ ಮುಂದೆ ರಾಜನಾಗಬೇಕು. ಹಾಗಾಗಿ ಅವನನ್ನ ಕರೆದುಕೊಂಡು ತೆರಳಬೇಕು ನೀನು ಅಂತ ಹೇಳುವಾಗ ಕೊನೆಗೆ, ನೋಡು, ಇನ್ನು 7 ದಿವಸ, ಹೆಚ್ಚಂದ್ರೆ 7 ದಿವಸಗಳಲ್ಲಿ ಇಡೀ ದ್ವಾರಕ್ಕೆ ಸಂಪೂರ್ಣವಾಗಿ ಮುಳುಗುತ್ತದೆ. ಹಾಗಾಗಿ ಎಲ್ಲರನ್ನೂ ಕೂಡ ನಾನು ಪ್ರಭಾಸ ಕ್ಷೇತ್ರಕ್ಕೆ ತಿಳಿಸಬೇಕು, ದೊಡ್ಡ ತೀರ್ಥಯಾತ್ರೆ ನೆಪದಲ್ಲಿ ಅವರಿಗೆ ಕಳಿಸ್ಬೇಕು ಅಂತ ಮಾಡಿದ್ದೇನೆ. ಹಾಗಾಗಿ ಎಲ್ಲರೂ ಅಲ್ಲಿ ತೆರಳುತ್ತಾರೆ. ಯಾಕೆ ಅಲ್ಲೇ ಅಂತ ಕೇಳಬೇಡ, ಅದೇನು ಒನಕೆಯನ್ನ, ಸಾಂಬ ಹಡೆದಿರ್ತಕ್ಕಂಥ ಒನಕೆಯನ್ನ ತೆಗೆದು ಅದೇ ಸಮುದ್ರಕ್ಕೆ ಹಾಕಿದ್ದಾರೆ. ಅಲ್ಲಿ ಏರಕ ಅನ್ನತಕ್ಕಂಥ ಒಂದು ಜಾತಿಯ ಹುಲ್ಲು ಬೆಳೆದಿದೆ. ಹಾಗಾಗಿ ಆ ಜಾತಿ ಒಂದು ಹುಲ್ಲು ಬೆಳೆದಿದೆ, ಅದರಲ್ಲಿ ಆ ಒನಕೆ ಅಡಗಿಕೊಂಡು ಈ ಎಲ್ಲರ ಯಾದವರ ವಿನಾಶಕ್ಕಾಗಿ ಕಾದು ನಿಂತುಕೊಂಡಿದೆ. ಮತ್ತೆ ಎಲ್ಲ ಯಾದವರಿಗೆ ಆಜ್ಞೆಯನ್ನ ಮಾಡಿದ್ದೇವೆ, ಮದ್ಯಪಾನಾದಿಗಳನ್ನ ಯಾರು ಮಾಡೋ ಹಾಗಿಲ್ಲ ಅಂತ. ಆದರೆ ಏನು ಮಾಡೋದು, ದುಶ್ಚಟ, ಕದ್ದು ಕುಡಿತಾ ಇದ್ದಾರೆ. ಪಾನ ಬೇಡವಲ್ವಾ, ಕುಡಿಯೋದು ಬೇಡ ಅಲ್ಲ, ದ್ರವ ಪದಾರ್ಥ ಬೇಡ ಅಂತ ಅದನ್ನ ಆಹಾರ ಪದಾರ್ಥದಲ್ಲಿ ಕಲಿಸಿ ತಿಂತಾ ಇದ್ದಾರೆ. ಹಾಗಾಗಿ ಇದು ಖಂಡಿತವಾಗಿಯೂ ನಾಶವನ್ನ ತಾವೇ ಆಹ್ವಾನ ಮಾಡಿಕೊಂಡು ಬಿಟ್ಟಿದ್ದಾರೆ. ಇದನ್ನ ತಪ್ಪಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳಿ ಉದ್ಧವನಿಗೆ ಹೇಳ್ತಾನೆ. ಉದ್ಧವ ತುಂಬಾ ಬೇಸರ ಮಾಡ್ಕೊಳ್ತಾನೆ. ಸಣ್ಣ ಬಾಲಕನಾಗಿದ್ದಾಗಿನಿಂದ ಕೃಷ್ಣನನ್ನ ನೋಡ್ತಾನೆ. ಕೃಷ್ಣನಿಗಿಂತ ಒಂದು ಸ್ವಲ್ಪ ದೊಡ್ಡ, ಕೃಷ್ಣನ ದೊಡ್ಡಪ್ಪನ ಮಗ ಆಗ್ಬೇಕು ಆತ. ಅಲ್ಲೇ ಗೋಕುಲದಲ್ಲೇ ಹುಟ್ಟಿ ಅವನನ್ನೇ ಅನುಸರಿಸಿಕೊಂಡು ಸುಮಾರು 100-120 ವರ್ಷಗಳ ಕಾಲ ಕೃಷ್ಣನ ಜೊತೆಗೆ ಇರ್ತಾ ಇದ್ದಾನೆ. ಈಗ ಬಿಟ್ಟು ಹೊರಡು ನೀನು, ನಾನು ತೆರಳುತ್ತೇನೆ, ಬಿಟ್ಟು ಹೊರಡು ಅಂದ್ರೆ ಎಷ್ಟು ಅವನಿಗೆ ನೋವಾಗಿರ್ಲಿಕ್ಕಿಲ್ಲ. ಬರೀ ನಾವು ಕಥೆಯನ್ನ ಕೇಳತಕ್ಕಂಥ ಕೃಷ್ಣನ ಚಿತ್ರ ನಮ್ಮ ಕಣ್ಣು ಮುಂದೆ ಮೂಡಿ ಕೃಷ್ಣ ಹೊರಡ್ತಾನೆ ಅಂದ್ರೆ ನಮಗೆ ತುಂಬಾ ಬೇಸರ ಆಗ್ತಾ ಇದೆ. 100-120 ವರ್ಷಗಳ ಕಾಲ ಕ್ಷಣವೂ ಬಿಡಲಾರ್ದೇನೆ ಆತನ ಚಿಂತನೆಯಲ್ಲೇ, ಆತನ ಭಕ್ತಿಯಲ್ಲಿಯೇ, ಆತನ
ಮಾತುಗಳನ್ನ ಕೇಳ್ತಾ ಕೇಳ್ತಾ ಬೆಳೆದಿರ್ತಕ್ಕಂಥ ಉದ್ಧವನಿಗೆ ಎಷ್ಟು ಸಂಕಟ ಆಗಿರಬೇಡ. ಆದ್ರೂ ಕೂಡ ಒಂದು ಮಾತು ಹೇಳ್ತಾನೆ, ಅಲ್ಲ ಸ್ವಾಮಿ, ಈ ಯಾದವರಲ್ಲಿ ನಾನು ಬರ್ತೇನಲ್ಲ, ನನಗೂ ಶಾಪ ತಟ್ಲಿ, ಹೋಗೋದಾದ್ರೆ ನಿನ್ ಜೊತೆಗೆ ಹೋಗ್ಬಿಡ್ತೇನೆ ಅಂತ ಹೇಳ್ತಾನೆ. ಆದ್ರೆ ಕೃಷ್ಣ, ಬೇಡ, ನಿನಗೆ ಈ ನಾನು ಹೇಳಿರ್ತಕ್ಕಂಥ ಭಕ್ತಿ ಯೋಗವನ್ನ, ಅದರ ಉಪಾಸನೆಯನ್ನ ಎಲ್ಲವನ್ನೂ ಕೂಡ ನೀನು ಮುಂದೆ ಪ್ರಸಾರ ಮಾಡಬೇಕು. ಮುಂದೊಂದು ದಿವಸ ನಿನ್ನ ಕಡೆಗೆ ವಿದುರ ಬರ್ತಾನೆ, ಅವನ ಜೊತೆಗೆ ಮೈತ್ರೇಯರು ಬರ್ತಾರೆ, ಅಲ್ಲಿದ್ದಲ್ಲೆಲ್ಲ ಅದು ಉಪದೇಶ ನಿನಗೆ ಖಂಡಿತ ಆಗ್ಲೇಬೇಕು, ನೀನು ಹೊರಡು ಅಂತ ಹೇಳ್ತಾನೆ. ಬಹಳ ಬೇಸರ ಆಗ್ತದೆ. ಮಗುವನ್ನ ಎತ್ಕೊಳ್ತಾನೆ, ವಜ್ರನನ್ನ ಕರೆಸ್ತಾರೆ. ಆ ವಿರೋಸ್ಥಳದಲ್ಲಿ ವಜ್ರನನ್ನ ಕರೆಸ್ತಾರೆ. ಸಣ್ಣ ಮಗು, ಅನಿರುದ್ಧನನ್ನ ಬಿಟ್ಟು ಬರ್ತಾನೆ. ಅನಿರುದ್ಧ ಯಾವುದೋ ಪರಿಸ್ಥಿತಿಯಲ್ಲಿ ಇರ್ತಾನೆ. ತಾಯಿ ತಂದು ಕೊಡ್ತಾಳೆ. ಎಷ್ಟು ಅವಳಿಗೆ ಬೇಸರ ಆಗಿರಬೇಡ, ಗೊತ್ತಿರ್ತದೆ ಅವಳಿಗೂ ಕೂಡ. ಮಗುವನ್ನ ಕೊಡ್ತಾಳೆ. ಕೊನೆ ಬಾರಿ ಸಣ್ಣ ಮಗುವನ್ನ ನೋಡ್ತಾಳೆ, ವಜ್ರನನ್ನ. ಆತನನ್ನ ಎತ್ಕೊಂಡು ಮತ್ತೊಮ್ಮೆ ಅಲ್ಲಿ ಕೆಲವು ಹೊತ್ತು ನಿಂತ್ಕೊಳ್ತಾನೆ ಕೃಷ್ಣನ ಮುಂದೆ. ಕೃಷ್ಣ ಆರಾಮವಾಗಿ ಸಿಂಹಾಸನದ ಮೇಲೆ ಕುಳಿತುಕೊಂಡಿರ್ತಾನೆ. ಸ್ವಲ್ಪ ಹೊತ್ತು ನಿಂತ್ಕೊಂಡು ಮತ್ತೊಮ್ಮೆ ಅವರಿಗೆ ನಮಸ್ಕಾರವನ್ನ ಮಾಡ್ತಾನೆ. ಅಣ್ಣನಾದ್ರೂ ಕೂಡ ಜ್ಞಾನವನ್ನು ಉಪದೇಶ ಮಾಡಿರ್ತಕ್ಕಂಥವನು ಅನ್ನೋ ಕಾರಣಕ್ಕಾಗಿ ನಮಸ್ಕಾರವನ್ನ ಮಾಡಿ ಹೇಳ್ತಾನೆ, ಸ್ವಾಮಿ, ಇಲ್ಲಿಂದ ನಾನು ಬದರಿಕಾಶ್ರಮಕ್ಕೆ ತೆರಳುತ್ತೇನೆ. ಅದಾದ ಮೇಲೆ ಅಲ್ಲಿಂದ ಈ ಮಗುವನ್ನ ಪಾಂಡವರಿಗೆ ಒಪ್ಪಿಸಿ ಅಲ್ಲಿಂದ ನಾನು ಬದರಿಕಾಶ್ರಮಕ್ಕೆ ತೆರಳುತ್ತೇನೆ ಅಂತ ಹೇಳಿ ಆ ಬದರಿಕಾಶ್ರಮಕ್ಕೆ ತೆರಳುವಂತಹ ವ್ಯವಸ್ಥೆಯನ್ನ ಮಾಡಿಕೊಂಡು ಬಹಳ ಭಾರವಾದ ಹೃದಯದಿಂದ ಕೃಷ್ಣನನ್ನ ಪುನಃ ಪುನಃ ತಿರುಗಿ ನೋಡ್ತಾ, ಇನ್ನು ಈ ಜನ್ಮಕ್ಕೆ ಮುಗಿತಲ್ಲ, ಈ ದರ್ಶನ ಮುಗೀತು, ಈ ಜನ್ಮಕ್ಕೆ ಇವನ ಮಾತುಗಳ ಕೇಳೋದು ಮುಗೀತು, ಶ್ರವಣ ಇಲ್ಲ, ಈತನ ದರ್ಶನ ಇಲ್ಲ ಅಂತ ತುಂಬಾ ಬೇಸರ ಮಾಡಿಕೊಂಡು ಹೊರಟಿರ್ತಾನೆ. ಕೃಷ್ಣ ಮತ್ತೆ ಕರಿತಾನೆ, ತನ್ನ ರತ್ನದ ಪಾದಕಿಗಳನ್ನು ಅವನಿಗೆ ಕೊಡ್ತಾನೆ. ಇವುಗಳನ್ನ ಇಟ್ಕೋ, ನಿನ್ನ ಹತ್ರ ಇರ್ಲಿ ಅಂತ. ಅಷ್ಟೇ ಸಂತೋಷದಿಂದ ಆ ಪಾದಕಿಗಳನ್ನೆಲ್ಲ ತನ್ನ ಮೈಗೆಲ್ಲ ಸವರಿಕೊಂಡು ತುಂಬಾ ಭಾರವಾದ ಹೃದಯದಿಂದ ಸಣ್ಣ ಮಗುವನ್ನ ಕರೆದುಕೊಂಡು ಅಲ್ಲಿಂದ ತೆರಳ್ತಾನೆ. ತೆರಳದ ಮೇಲೆ ಎಲ್ಲರೂ ಪುನಃ ಪ್ರಭಾಸ ಕ್ಷೇತ್ರಕ್ಕೆ ತೆರಳುವಂತಹ ವ್ಯವಸ್ಥೆ ಮಾಡ್ಕೊಳ್ತಾರೆ. ಇದರ ಮಧ್ಯದಲ್ಲಿ ಕೃತವರ್ಮ, ಸಾತ್ಯಕಿ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಆ ಮೊದಲಿಗೆನೆ ತಮ್ಮ ತಮ್ಮ ಡೇರೆಗಳಲ್ಲೆಲ್ಲ ಈ ಅಸ್ತ್ರಗಳನ್ನೆಲ್ಲ ಸಂಗ್ರಹಿಸಿಟ್ಟುಬಿಟ್ಟಿರ್ತಾರೆ. ಆಮೇಲೆ ಕದ್ದು ರಾತ್ರಿ ಮಧ್ಯದ ದೊಡ್ಡ ದೊಡ್ಡ ಹೂಜಿಗಳನ್ನೆಲ್ಲ ಸಾಗಿಸ್ಬಿಡ್ತಾರೆ ಅಲ್ಲಿ. ಅದಾದ ಮೇಲೆ ಕೃಷ್ಣನಿಗೆ ಗೊತ್ತಾಗ್ತದೆ. ಕೃಷ್ಣ ತಂಗಿ ದುರ್ಗೆಯನ್ನ ಕರಿತಾನೆ. ನಮಸ್ಕಾರ, ಆಕೆ ಬಂದು ನಮಸ್ಕಾರ ಮಾಡ್ತಾಳೆ. ಏನ್ ಅಪ್ಪಣೆ ಆಗಬೇಕು ಅಂತ. ಏನು ಅಪ್ಪಣೆ ನಿನಗೆ? ಲಯಕಾಲದಲ್ಲಿ, ದುಷ್ಟ ಸಂಹಾರ ಕಾಲದಲ್ಲಿ ಪ್ರಕಟವಾಗಬೇಕಾಗಿರ್ತಕ್ಕಂಥ ಶಕ್ತಿ ನೀನು, ನಿನಗೆ ಗೊತ್ತೇ ಇದೆ. ಹಾಗಾಗಿ ನಿನ್ನ ರುದ್ರತಾಂಡವ ಆಗಬೇಕು. ಹಾಗಾಗಿ ಆ ಯಾದವರೆಲ್ಲ ಸೇವನೆ ಮಾಡತಕ್ಕಂಥ ಮಧ್ಯದಲ್ಲಿ ಒಂದು ಅಂಶದಲ್ಲಿ ನೀನು ಸೇರ್ಕೋ ಅಂತಂದು ಹೇಳಿ ಅವಳಿಗೆ ಹೇಳ್ತಾನೆ. ಅದೇ ರೀತಿಯಾಗಿ ಆ ದುರ್ಗೆ ಅವನ ಮಾತುಗಳನ್ನ ಕೇಳಿಸ್ಕೊಂಡು ಅಂತರ್ಧಾನ ಆಗ್ತಾಳೆ. ಅದಾದ ಮೇಲೆ ಕೃಷ್ಣ ತಂದೆ ತಾಯಿ ಹತ್ರ ಬರ್ತಾನೆ. ತಂದೆ ತಾಯಿ ಹತ್ರ ಬಂದು ನಮಸ್ಕಾರ ಮಾಡ್ತಾನೆ. ಏನ್ ಹೇಳ್ತಾನೆ ಕೃಷ್ಣ ಅಂದ್ರೆ, ಹಸ್ತಿನಾವತಿಯ ಘಟನೆಗಳನ್ನೆಲ್ಲ ನೀವು ನೆನ್ಸ್ಕೊಡ್ರಿ. ಧೃತರಾಷ್ಟ್ರ ಇನ್ನೂ ಇದ್ದಾನೆ, ಹಾಗಾಗಿ ನೀವು ಗಟ್ಟಿ ಮಾಡ್ಕೊಳ್ಬೇಕು ಮನಸ್ಸು ಅಂದಾಗ, ಪಾಪ ವಯಸ್ಸಾಗಿರ್ತಕ್ಕಂಥ ವಾಸುದೇವ ಹೇಳ್ತಾನೆ, ಯಾಕೆ ತುಂಬಾ ವಯಸ್ಸಾಗ್ಬಿಟ್ಟಿದೆ, ನೀನು ಹಿಂಗೆ ಮುದುಕರಾಗಿರ್ತಕ್ಕಂಥವ್ರು ಹೀಗೆಲ್ಲ ಮಾತನಾಡಬೇಡ ಅಂತ. ಆವಾಗ ಮುನಿಶಾಪ ದೇವಕಿ ಹೇಳ್ತಾಳೆ, ಅಯ್ಯ ಮಗುವೆ, ಈ ಪ್ರಭಾಸ ಯಾತ್ರೆ ಏರ್ಪಾಡಾಗಿದೆ ಅಂತೆ, ಏನ್ ಅನರ್ಥ ಅದಕ್ಕೆ ಅಂದಾಗ ಕೃಷ್ಣ ಹೇಳ್ತಾನೆ, ಅಮ್ಮ ಹಂಗನ್ಬೇಡ, ದೈವ ಸಂಕಲ್ಪದಿಂದ ಆಗತಕ್ಕಂಥ ಪ್ರತಿಯೊಂದು ಕಾರ್ಯಗಳಿಗೆ ಅನರ್ಥ ಅನ್ನಬೇಡ, ಅದು ಅರ್ಥವತ್ತಾಗಿಯೇ ಮಾಡ್ತಾನೆ ದೇವರು. ಹಾಗಾಗಿ ಅವನ ಇಚ್ಛೆಗೆ ಅನುಗುಣವಾಗಿಯೇ ನಡೀತಕ್ಕಂಥದ್ದು. ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು ಅಂತ. ಅವನ ಇಚ್ಛೆ ಅಂತಾನೆ ಆಗಬೇಕು, ಅದಕ್ಕೆ ವಿರುದ್ಧವಾಗಿ ಆಗೋದಿಲ್ಲ. ಅನರ್ಥ ಅನ್ನತಕ್ಕಂಥದ್ದು ಏನಾದರೂ ಆಗೋದಿದ್ರೆ ಅದು ಕೇವಲ ಮನುಷ್ಯ ಸಂಕಲ್ಪದಿಂದ, ಆತನ ಅವಿವೇಕದಿಂದ ಅನ್ನತಕ್ಕಂಥದ್ದು ನಾನು ಹೇಳಿರ್ತಕ್ಕಂಥ ಕರ್ಮ ಸಿದ್ಧಾಂತ. ಹಾಗಾಗಿ ದೇವರು ಅನುಗ್ರಹಿಸ್ತಕ್ಕಂಥದ್ದು ಅನುಭವ, ಸಿಹಿ ಕಹಿ ಏನಾದರೂ ಆಗಲಿ, ಅದರಿಂದ ಅನರ್ಥ ಆಗುವುದೇ ಇಲ್ಲ, ಯಾವುದೋ ಒಂದು ಉದ್ದೇಶಕ್ಕೋಸ್ಕರವಾಗಿಯೇ. ಹಾಗಾಗಿ ಭಗವಂತನ ಇಚ್ಛೆಯನ್ನ ನೀವು ಗೌರವದಿಂದ ನೋಡ್ಕೊಳ್ರಿ ಅಂತ ಹೇಳಿ ಅವರಿಗೂ ಕೂಡ ತಾಯಿಯ ಪಾದವನ್ನು ಹಿಡಿದು ನಮಸ್ಕಾರ ಮಾಡ್ತಾನೆ. ತುಂಬಾ ದುಃಖ ಆಗ್ತದೆ ತಂದೆ ತಾಯಿಗೆ. ವೃದ್ಧರಾಗಿರ್ತಕ್ಕಂತಹ ತಂದೆ ತಾಯಿಯರು ಅನಪೇಕ್ಷಿತವಾದ ಘಟನೆಗಳು ಅಂದ್ರೆ ಮಾಡ್ತಾರೆ, ಅಪೇಕ್ಷಿತವಾಗಿರ್ತಕ್ಕಂಥದ್ದು
ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಏಕವಾಗಿ ನಾಶ ಆಗಿ ಹೋಗ್ತಾರೆ. ದ್ವಾರಕೆನೆ ಮುಳುಗಿ ಬಿಡ್ತದೆ ಅಂತಂತಂದ್ರೆ ಯಾರಿಗೆ ಸಂಕಟ ಆಗ್ಲಿಕ್ಕಿಲ್ಲ. ಹಾಗಾಗಿ ಅವ್ರಿಗೆಲ್ಲ ನಮಸ್ಕಾರ ಮಾಡ್ತಾ ಇದ್ದಾನೆ. ನಮಸ್ಕಾರ ಮಾಡಿದ ಮೇಲೆ ಆ ಕೃಷ್ಣ ಹೇಳ್ತಾನೆ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕಾರಣಕ್ಕಾಗಿ ನೋಡು, ನನಗೆ ದೇವಕಿ ನಂದನ ಅಂತ ಕರೀತಾರೆ. ಅಪ್ಪನಿಗೆ ಹೇಳ್ತಾನೆ, ಅಪ್ಪ ನಿಮ್ಮ ಮಗನಾದ ಕಾರಣಕ್ಕಾಗಿ ನನಗೆ ವಾಸುದೇವ ಅಂತ ಹೇಳ್ತಾ ಇದ್ದಾರೆ. ಯಾವ ಜನ್ಮದಲ್ಲಿ ನಿಮ್ಮ ಉಪಕಾರ ತೀರಿಸ್ಲಿ ಅಂತ ಕೇಳ್ತಾನೆ ದೇವರು. ನೋಡಿ, ನಾವಿದ್ದೇವೆ ಎಂಥ ಮೂರ್ಖತನ, ನಾವ್ ಎಂಥ ಮೂರ್ಖರಂದ್ರೆ ಅಪ್ಪ ಅಮ್ಮ ಹೇಳಿದ ಒಂದು ಮಾತನ್ನ ನಾವು ನೀವೇನ್ ಹೇಳ್ತೇವೆ, ನಿಮಗೇನ್ ಗೊತ್ತಿದೆ ಅಂತ ಹೇಳ್ಬಿಡ್ತೇವೆ, ಅಥವಾ ಅವ್ರನ್ನ ನಿರ್ಲಕ್ಷ್ಯ ಮಾಡ್ತೇವೆ. ಅವರು ಪಟ್ಟಿರ್ತಕ್ಕಂತಹ ಕಷ್ಟಗಳನ್ನ, ತೊಂದರೆಗಳನ್ನ, ನಮ್ಮನ್ನ ಬೆಳೆಸೋದಕ್ಕೋಸ್ಕರವಾಗಿ ಮಾಡಿರ್ತಕ್ಕಂತಹ ತೊಂದರೆಗಳನ್ನೆಲ್ಲ ಮರೆತು ಅವರಿಗೆ ಬೈತೇವೆ, ಅಥವಾ ಇನ್ನಷ್ಟು ಮುಂದೆ ಹೋಗಿ ಅವ್ರ ವೃದ್ಧಾಶ್ರಮಕ್ಕೋ ಅಲ್ಲೂ ಇಲ್ಲೆಲ್ಲ ಹಾಕ್ಬಿಡ್ತೇವೆ. ಅದರಲ್ಲಿ ನೋಡಿ ಕೃಷ್ಣ ಹೇಳ್ತಾನೆ, ಅಲ್ಲ ಯಾವ ಜನ್ಮದಲ್ಲಿ ನಿಮ್ಮ ಉಪಕಾರ ತೀರಿಸಲಿ ಅಂತ ಕೇಳ್ತಾನೆ ದೇವರು ಕೃಷ್ಣ ಅವನಿಗೆ. ಹಾಗಾಗಿ ನಿಮ್ಮಂತಹ ತಪಸ್ವಿಗಳ ಹೊಟ್ಟೆಯಲ್ಲಿ ಹುಟ್ಟಿದ ಕಾರಣಕ್ಕೋಸ್ಕರವಾಗಿ ನನಗೆ ಈ ರೀತಿಯಾಗಿರ್ತಕ್ಕಂತಹ ಸಾಮರ್ಥ್ಯ ಬಂತು ಅಂತ ಹೇಳ್ತಾನೆ ದೇವರು. ನಿಜವಾಗಿ ಆತ ಮನಸ್ಸು ಇಚ್ಛೆಗನುಗುಣವಾಗಿ ವಿಷ್ಣುವಿನ ಅವತಾರ ಅಂತ ನಾವು ತಿಳ್ಕೊಳ್ತೇವೆ. ಆದ್ರೆ ಲೋಕದ ನೀತಿಗೋಸ್ಕರವಾಗಿ ಯಾವ ರೀತಿ ಮಾತನ್ನ ಹೇಳ್ತಾನೆ ನೋಡಿ. ನಿಮ್ಮ ರಕ್ತದಲ್ಲಿ ಹುಟ್ಟಿ ಬಂದದ್ದಕ್ಕೋಸ್ಕರವಾಗಿ ನನಗೆ ಈ ಸಾಮರ್ಥ್ಯ ಬಂದಿದೆ. ನಿಮ್ಮಂತಹ ತಪಸ್ವಿಗಳು ಆ ಕಾರಣಕ್ಕಾಗಿ ನನಗೆ ಬುದ್ಧಿ ಕೆಡಲಿಲ್ಲ. ಹೀಗೆ ನಾನು ಇದ್ದೇನೆ ಅಂತಂತಂದ್ರೆ ನಿಮ್ಮ ತಪಸ್ಸು ಅದಕ್ಕೆ ಕಾರಣ ಅಂತ ಹೇಳ್ತಾನೆ ದೇವರು. ಹೇಳಿ ಅವರಿಗೆ ನಮಸ್ಕಾರ ಮಾಡಿ ತನ್ನ ಕಿರೀಟವನ್ನು ತೆಗೆದಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ತಂದೆ ತಾಯಿಗೆ. ಎದ್ದ ತಕ್ಷಣವೇ ಎದ್ದು ಒಂದು ಸಲ ಕಣ್ಣು ಮುಚ್ಚಿಕೊಂಡು ತಿರುಗಿದವನು ತಂದೆ ತಾಯಿಯನ್ನ ನೋಡೋದೇ ಇಲ್ಲ. ಸೀದಾ ಹೊರಗಡೆ ಬಂದು ಬಿಡ್ತಾನೆ, ನೇರವಾಗಿ ಬಂದು ಬಿಡ್ತಾನೆ. ದೇವಕಿ ಆಕೆ ಹೇಳ್ತಾ ಇದ್ದಾಳೆ, ಒಂದು ಸಲ ಕೇಳ್ತಾಳೆ, ಅಯ್ಯ ಮಗುವೆ, ಮುನಿಶಾಪ ಫಲಿಸೋದೇ ಖಂಡಿತ ಆಗಿತ್ತು ಅಂತಂತಾದ್ರೆ, ಈ ವಂಶವೇ ನಾಶ ಆದ್ರೆ ನನಗೆ ಅಂತ್ಯ ಸಂಸ್ಕಾರ ಯಾರು ಮಾಡೋರು ಅಂತ ಕೇಳ್ತಾಳೆ. ಈ ಪ್ರಶ್ನೆಗೆ ಉತ್ತರನೇ ಇರುವುದಿಲ್ಲ. ಹೊರಟು ಬಿಟ್ಟಿರ್ತಾನೆ ಕೃಷ್ಣ. ಅವತ್ತಿನ ದಿವಸ ಎಲ್ಲ ದ್ವಾರಕೆ ಬಾಗಿಲನ್ನ ತೆಗೆಸ್ತಾರೆ, ಕೋಟೆ ಬಾಗಿಲನ್ನ. ಎಲ್ಲರೂ ಪ್ರಭಾಸ ಕ್ಷೇತ್ರಕ್ಕೆ ತೆರಳ್ರಿ ಅಂತ ಹೇಳ್ತಾರೆ. ಎಲ್ಲರೂ ಹೋಗಿ ಹೋಗಿ ಗಂಟೆಗಟ್ಟಲೆ 6-7 ದಿನಗಳ ಪರ್ಯಂತ ನಿರಂತರ 24 ಗಂಟೆಗಳವರೆಗೂ ಕೂಡ ಅಲ್ಲೆಲ್ಲರೂ ತೆರಳ್ತಾರೆ. ಎಲ್ಲ ಆದ್ಮೇಲೆ ಗರ್ಗಾಚಾರ್ಯನು ಕೂಡ ಅಲ್ಲಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಕಳಿಸ್ಕೊಟ್ಟ ಮೇಲೆ ದಾರುಕನನ್ನ ರಥದಲ್ಲಿ ಹತ್ತಿತಾನೆ ಕೃಷ್ಣ. ದಾರುಕನಿಗೆ ಹೇಳ್ತಾನೆ, ಅಯ್ಯ ದಾರುಕ, ಇದು ನನ್ನ ಕಡೆಯ ಯಾತ್ರೆ ಅಂತ ಹೇಳ್ತಾನೆ. ಹೇಳಿದ ಮೇಲೆ ಆ ಅಶ್ವಗಳು ಕಣ್ಣೀರನ್ನ ಸುರಿಸ್ತಾ ಇರ್ತವೆ. ಅವ್ರಿಗೆ ಹೇಳಿದ ಮೇಲೆ, ನೋಡು, ಯಾದವರಿಗೆ ಗೊತ್ತಾಗಲಾರದಂತ ಸಂಗತಿ ಜಂತುಗಳಿಗೆ ಗೊತ್ತಾಗಿದೆ. ಹಾಗಾಗಿ ಅಳ್ತಾ ಇದ್ದಾವೆ. ನೋಡು, ಮುಂದೆ ನಾನು ನಿನಗೆ ಹೇಳುವುದಕ್ಕೋಸ್ಕರವಾಗಿ ಗಡಿಬಿಡಿ ಆಗ್ತದೆ, ಸಿಗುವುದಿಲ್ಲ ಅಂತ ಅನಿಸ್ತದೆ. ನೀನು ಸಿಗ್ತೀಯೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ನಿನಗೊಂದು ಮಾತು ಹೇಳ್ತೇನೆ ಕೇಳು. ಎಲ್ಲ ಯಾದವರೆಲ್ಲ ಏನು ಸೇರ್ಕೊಂಡಿದ್ದಾರಲ್ಲ, ಇದೆಲ್ಲ ಆದ ಮೇಲೆ ಅವರು ಪರಸ್ಪರ ಹೋರಾಟ ಆಗ್ತದೆ. ಹೋರಾಟ ಆದಾಗ ನೀನು ತುರ್ತಾಗಿ ಹಸ್ತಿನಾವತಿಗೆ ಹೋಗ್ಬೇಕಾಗ್ತದೆ. ಹಾಗಾಗಿ ಪಾಂಡವರು ನನ್ನ ಪ್ರಾಣ ಅಂತ ನಿನಗೆ ಗೊತ್ತಿದೆ. ಅಲ್ಲಿ ಹೋಗಿ ನೀನು ಅರ್ಜುನನನ್ನ ಕರೆದುಕೊಂಡು ಬರಬೇಕಿಲ್ಲಿಗೆ. ಯಾಕೆ ಅಂತ ಕೇಳಬೇಡ. ಈ ರಥವನ್ನ ತೆಗೆದುಕೊಂಡು, ಈ ಕುದುರೆಗಳನ್ನ ಯಾವ್ದಾದ್ರೂ ತೆಗೆದುಕೊಂಡು ಹೋಗು, ಅವನನ್ನ ಕರೆದುಕೊಂಡು ಬಾ ಅಂತ ಹೇಳಿ ಹೇಳ್ತಾನೆ. ಎಷ್ಟು ಕುದುರೆಗಳನ್ನ ಜೋರಾಗಿ ಹೊಡೆದ್ರು ಕೂಡ ಅವು ಹೋಗುವುದಿಲ್ಲ. ತುಂಬಾ ಭಾರವಾದ ಹೆಜ್ಜೆಯನ್ನ ಇಟ್ಕೊಂಡು ಹೋಗ್ತಾ ಇದ್ದಾವೆ. ಅದಾದ ಮೇಲೆ ಎಲ್ಲರೂ ಪ್ರಭಾಸ ಕ್ಷೇತ್ರದಲ್ಲಿ ಸೇರ್ತಾ ಇದ್ದಾರೆ. ಅಲ್ಲೆಲ್ಲರೂ ಸೇರಿರ್ತಾರೆ. ಅಲ್ಲೆಲ್ಲ ಹೋದ ಮೇಲೆ ಸೇರಿರ್ತಾರೆ. ಒಬ್ಬರಿಗೊಬ್ರು ಕೃಷ್ಣನು ಅದು ಮರದ ನೆರಳಲ್ಲಿ ಕೂತ್ಕೊಂಡಿರ್ತಾನೆ. ಅವರೆಲ್ಲ ಮಾತನಾಡ್ತಾ ಇರ್ತಾರೆ. ದೊಡ್ಡ ಯಾದವರೆಲ್ಲ ಕುಳಿತುಕೊಂಡು ಶತಧನ್ವನ ಮಗನಾಗಿರ್ತಕ್ಕಂಥ ಸಹಸ್ರಧನ್ವ ಅವೇನ್ ಮಾಡ್ತಾ ಇದ್ದಾನೆ, ಕೃತವರ್ಮನ ಶಿಬಿರದ ಬಳಿ ಓಡಾಡ್ತಾ ಇರ್ತಾನೆ. ಹಂಗೆ ಅಡ್ಡಾಡ್ತಾ ಇರ್ತಾನೆ. ಅವಾಗ ಸಾತ್ಯಕಿ ಬರ್ತಾನೆ. ಅವನು ಮದಿರಾಪಾನ ಮಾಡಿರ್ತಾನೆ. ಏನ್ ಹೇಳ್ತಾನೆ ನೋಡು, ನಿನ್ನ ಅಪ್ಪನನ್ನ ಕೊಂದಿರತಕ್ಕಂಥ, ಸತ್ರಾಜಿತನನ್ನ ಕೊಂದಿರತಕ್ಕಂಥ ವ್ಯಕ್ತಿಗೆ ಪ್ರೇರಣೆ ಮಾಡಿದವನು ಈ ಕೃತವರ್ಮ. ಈ ಸ್ಯಮಂತಕ ಮಣಿಯನ್ನ ಕದಿಬೇಕಂತ ಹೇಳಿದವನೇ ಕೃತವರ್ಮ. ಈ ಕೃಷ್ಣ ಬಲರಾಮರೆಲ್ಲರೂ ಇದ್ದಾಗ ನಿಮ್ಮ ತಂದೆಯನ್ನ ಬೆನ್ನಟ್ಟಿ ಮಾಡಿದಾಗ ಶತಧನ್ವ ಏನು ಅವನ ಮೇಲೆ ಸಂಶಯ ಬಂತು. ಆ ಶತಧನ್ವನ ಮೇಲೆ ಸಂಶಯ ಹಾಕಿದವನೇ ಈ ಕೃತವರ್ಮ. ನಿಮ್ಮ ಅಪ್ಪನ ಮೇಲೆ ಸಂಶಯ ಹಾಕಿದವನೇ ಈ ಕೃತವರ್ಮ. ಆದ್ರೆ
ಈ ಕೃಷ್ಣ ಬಲರಾಮರು ಇವನ ಆ ಸಹಾಯವನ್ನ ಕೇಳಿದ್ರು ಅಂತ ನಾವೆಲ್ಲ ಸುಮ್ಮನಿದ್ವಿ. ಆಗ ನಿನ್ನ ತಂದೆ ತಪ್ಪಿಸ್ಕೊಳ್ಳಿಕ್ಕೆ ಅಂತ ಬಂದಾಗ ಈ ಕೃತವರ್ಮ ಏನ್ ಮಾಡಿಬಿಟ್ಟ ಗೊತ್ತಾ? ಅವನನ್ನ ಕೈ ಬಿಟ್ಟುಬಿಟ್ಟ. ಆ ಶತಧನ್ವ ಸತ್ತದ್ದು ಈತನಿಂದಲೇ, ಅದು ದ್ವಾರಕೆಯಲ್ಲ ಮಿಥಿಲೆಯಲ್ಲೇ ಸತ್ತಿದ್ದಾನೆ ಅಂತೆಲ್ಲ ಹೇಳಿ ಅವನನ್ನ ಒಂದು ರೀತಿಯಾದ ಪ್ರಲೋಭನೆಗೆ ಒಳಪಡಿಸ್ಬಿಡ್ತಾ ಇದ್ದಾನೆ. ಶತಧನ್ವನಿಗೆ ಸಿಟ್ಟು ಬಂದ್ಬಿಡ್ತದೆ. ಇದೇ ಮಾತುಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಒಂದೇ ಮಾತುಗಳು ಆಗ್ತಾ ಇರ್ತದೆ. ಕೊನೆಗೆ ಎಲ್ಲರೂ ಏನಾಗ್ಬಿಡ್ತದೆ ಅಂತಂದ್ರೆ ಜೋರಾಗಿ ಒಂದೊಂದು ನಮಸ್ಕಾರ ಮಾಡ್ತಾ ಒಬ್ರಿಗೊಬ್ರು ಪರಸ್ಪರ ನಮಸ್ಕಾರ ಮಾಡಿದವರು ಹಾಗೆ ಮಾಡೋದು, ಅಪಹಾಸ್ಯ ಮಾಡೋದು, ಹೀಗೆಲ್ಲ ಮಾಡ್ತಾರೆ. ಅದರ ಮಧ್ಯದಲ್ಲಿ ಕೃಷ್ಣ ಅಣ್ಣನ ಕಡೆಗೆ ಬರ್ತಾನೆ, ಅಣ್ಣನಿಗೆ ನಮಸ್ಕಾರ ಮಾಡ್ತಾನೆ. ಅಣ್ಣ ಸಾಷ್ಟಾಂಗ ನಮಸ್ಕಾರ ಮಾಡಿ, ಅಣ್ಣ ಇದೊಂದು ಕೊನೆಯ ನಮಸ್ಕಾರ ನಂದು, ನೀನು ಮುಂದೆ ಹೊರಡಬೇಕು, ನಿನ್ನ ಹಿಂದೆ ನಾನು ಬರ್ತೇನೆ ಅಂತ ಹೇಳ್ತಾನೆ. ಬಲರಾಮನು ಕೂಡ ಶೇಷನ ಅವತಾರ ಅಂತ ನಾವು ತಿಳ್ಕೊಳ್ತೇವೆ. ಅವನಿಗೂ ಗೊತ್ತಾಗ್ತದೆ ಆತ ಯಾವುದೇ ತೊಂದರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಏನು ಮಾಡಲಾರ್ದೇನೆ ಒಂದು ಮರದ ಕೆಳಗಡೆ ಕುಳಿತುಕೊಂಡು ಬಿಡ್ತಾ ಇದ್ದಾನೆ. ಕೊನೆಗೆ ಇವರಿಗೆಲ್ಲ ಮಾತು ನಡೆದಿರ್ತಾ ಇರ್ತದೆ. ಮಾತನಾಡಿದಾಗ ಕೃತವರ್ಮ ಸಾತ್ಯಕಿ ಪರಸ್ಪರ ಎದುರು ಬದಲಾಗ್ತಾರೆ. ಅಲ್ಲಿ ಏನಾಗ್ಬಿಡ್ತದೆ ಅಂತಂತಂದ್ರೆ ಸಾತ್ಯಕಿ ಏನಂತಾನೆ ಕುಡಿದ ಅಮಲಿನಲ್ಲಿ, ಎಂತ ಹೇಳಿದ್ದಾನೆ ಕೃತವರ್ಮ, ಮಲಗಿಕೊಂಡಿರ್ತಕ್ಕಂಥ ದ್ರೌಪದಿ ಮಕ್ಕಳನ್ನ ಕೊಂದಿರತಕ್ಕಂಥ ನೀಚ ಹೇಳಿ ನೀನು ಮಹಾಭಾರತ ಯುದ್ಧ ಗೆದ್ದು ಬಂದೇನೆ ಅಂತಂತಂದು ಹೇಳ್ಕೊಳ್ತೀಯಾ, ನಾಚಿಕೆ ಆಗಲ್ವಾ ನಿನಗೆ ಅಂತ. ಅವಾಗ ಕೃತವರ್ಮ ಹೇಳ್ತಾನೆ, ಮತ್ತೆ ಭೂರಿಶ್ರವಸ್ಸು ಯೋಗಾರೂಢನಾಗಿ ಕುಳಿತುಕೊಂಡಾಗ ಅವನನ್ನ ಕೊಂದೆಯಲ್ಲ ನೀನು, ನೀ ಮಹಾಭಾರತದ ವೀರನ ಅಂತ ಹೇಳಿ ಒಬ್ಬರಿಗೊಬ್ಬರು ನಿಂದನೆ ಮಾಡಿದಾಗ ಆ ಸಾತ್ಯಕಿ ಏನ್ ಮಾಡ್ತಾನೆ, ತನ್ನ ಕಡೆಯವರ ಕಡೆಗೆ ಸೌನ್ಯ ಮಾಡ್ತಾನೆ, ಪ್ರಾರಂಭ ಆಗಲಿ ಅಂತ. ಎಲ್ಲರೂ ಕೂಡ ಕತ್ತಿಯನ್ನ ತೆಗೆದುಕೊಂಡು ಬರ್ತಾರೆ. ಸಾತ್ಯಕಿಯ ಕೋಪ ಅಂತೂ ಸಿಕ್ಕಾಪಟ್ಟೆ ಮಿತಿಮೀರಿ ಬಿಟ್ಟಿರ್ತದೆ. ಏನ್ ಮಾಡಬೇಕು ಏನು ಅಂತ ಗೊತ್ತಾಗುವುದಿಲ್ಲ. ಅಲ್ಲಿರ್ತಕ್ಕಂತಹ ಖಡ್ಗವನ್ನ ತೆಗೆದುಕೊಂಡು ಕೃತವರ್ಮನಿಗೆ ಒಂದೇ ಏಟು ಹೊಡೆದು ಬಿಡ್ತಾನೆ. ಒಂದೇ ಒಂದು ಏಟಿಗೆ ಕೃತವರ್ಮನ ತಲೆನೇ ತುಂಡಾಗಿ ಹೋಗ್ಬಿಡ್ತದೆ. ಹೇಗೆ ಅಂತಂದ್ರೆ ಆ ಕೃತವರ್ಮ ಸತ್ತದ್ದು ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಅಷ್ಟು ಹೋಗ್ತದೆ, ಸಮುದ್ರದಲ್ಲಿ ಹೋಗಿದ್ದು ಬಿಡ್ತದೆ. ಕೃತವರ್ಮನ ಅನುಚರರು ಏನಿರ್ತಾರೆ ಅವನ ಡೇರೆಯನ್ನ ಹೊಕ್ಕು ಅಲ್ಲೆಲ್ಲರನ್ನ ಸಿಕ್ಕವ್ರನ್ನೆಲ್ಲ ಸಂಹಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಬಿಡ್ತಾನೆ. ಮೊದಲಿಗೆ ಕೃಷ್ಣ ತಡಿಲಿಕ್ಕೆ ನೋಡ್ತಾನೆ, ಆಮೇಲೆ ಇದು ನಿರೀಕ್ಷಿತವಾಗಿರ್ತಕ್ಕಂಥದ್ದು. ಹಾಗೆ ಎಲ್ಲರೂ ಅವನ ಕೃತವರ್ಮನ ಹೆಣವನ್ನ ನೋಡ್ತಾರೆ. ಹೊಡೆದಾಟ ಪ್ರಾರಂಭ ಆಗ್ಬಿಡ್ತದೆ. ಜೋರಾಗಿ ಅವ್ಯಾಹತವಾಗಿ ಹೊಡೆದಾಟ, ನಿರಂತರವಾಗಿ ತಮ್ಮ ಕೈಗೆ ಸಿಕ್ಕಂತಹ ಆಯುಧಗಳು, ಏನೇನು ವಸ್ತುಗಳು ಸಿಗ್ತಾವೆ ಆ ಡೇರೆಯಲ್ಲಿ ಇರ್ತಕ್ಕಂಥ ಬಿಂದಿಗೆ, ಹೂಜಿ, ಮಂಚಗಳು, ಸಲಕರಣೆಗಳು ಏನಿದ್ದಾವೆ ಎಲ್ಲ ಕಿತ್ತಿ ಹೋರಾಟ ಮಾಡಿಬಿಡ್ತಾರೆ. ಚಿಕ್ಕವರು, ಸಣ್ಣವರು, ಸ್ತ್ರೀಯರು ಯಾರ್ಯಾರನ್ನೂ ನೋಡೋದಿಲ್ಲ. ಎಲ್ಲರೂ ಪರಸ್ಪರ ಹೋರಾಟ, ಇರತಕ್ಕಂತಹ ಡೇರೆಗಳನ್ನೆಲ್ಲ ಕಿತ್ತೊಗೆದು ಬಿಡ್ತಾರೆ. ಆಮೇಲೆ ಸಮುದ್ರ ತೀರದಲ್ಲಿ ಬಚ್ಚಿಟ್ಟಿರ್ತಕ್ಕಂಥ ಆಯುಧಗಳನ್ನ ತೆಗೆದು ಹೋರಾಟ. ಯಾರ್ಯಾರು ಅಣ್ಣ, ತಮ್ಮ, ತಂದೆ, ಮಕ್ಕಳು, ಮಾವ, ಅಳಿಯ ಯಾರ್ಯಾರು ಒಬ್ರಿಗೊಬ್ರು ಕಾಣೋದಿಲ್ಲ. ಅಲ್ಲಲ್ಲಿ ಅನೈತಿಕವಾಗಿರ್ತಕ್ಕಂತಹ ಚಟುವಟಿಕೆಗಳನ್ನ ಮಾಡಿ ನಗ್ನರಾಗಿ ಬಿದ್ದಿರ್ತಾರೆ ಕೆಲವೊಂದಿಷ್ಟು ಜನ. ಅವ್ರಿಗೂ ಕೂಡ ಏನು ಗೊತ್ತಾಗಲಾರೋ ಅಷ್ಟರಲ್ಲಿ ಸದ್ದು ಹೋಗ್ಬಿಟ್ಟಿರ್ತಾ ಇದ್ದಾರೆ. ಅಷ್ಟು ಹೋರಾಟ. ಕೊನೆಗೆ ಎಲ್ಲ ಆಯುಧಗಳು ಮುಗಿದ ಮೇಲೆ ಏನಾಗ್ತದೆ ಅಂತಂತಂದ್ರೆ ಕೃಷ್ಣನ ಮುಂದುಗಡೆಗೆನೆ ಪ್ರದ್ಯುಮ್ನನ್ನ ಸಾಯಿಸ್ಬಿಡ್ತಾರೆ. ಪ್ರದ್ಯುಮ್ನೇ ಸತ್ತು ಹೋಗ್ಬಿಡ್ತಾ ಇದ್ದಾನೆ. ಕೃತವರ್ಮನ ಕಡೆಯವರು ಪ್ರದ್ಯುಮ್ನನ್ನ ಸಂಹಾರ ಮಾಡ್ತಾರೆ. ಕೃಷ್ಣನಿಗೂ ಕೂಡ ತನ್ನ ಕಣ್ಣ ಮುಂದೆ ಪ್ರದ್ಯುಮ್ನ ಸತ್ತದ್ದು ನೋಡಿ ಏನ್ ಮಾಡ್ತಾನೆ ಅಂದ್ರೆ ಹೋಗ್ ಸಮುದ್ರದ ಕಡೆಗೆ ನೋಡ್ತಾನೆ. ಆ ಜೊಂಡು ಹುಲ್ಲು ಇರ್ತದಲ್ಲ, ಏನು ಒನಕೆಯನ್ನ ತೆಗೆದು ಹಾಕಿರ್ತಾರೆ, ಅದನ್ನೇ ಎಳೆದು ಬಿಡ್ತಾನೆ. ಎಳೆದು ಅದರಿಂದನೇ ಹೊಡಿತಾನೆ. ಅದು ಕಿತ್ತಿದ ತಕ್ಷಣವೇ ಒನಕೆ. ಎಲ್ಲರನ್ನ ಅವನು ಸಂಹಾರ ಮಾಡ್ತಾ ಬರ್ತಾನೆ. ನೀವು ಕೃಷ್ಣಾವತಾರದ ಕೊನೆಯ ಗಳಿಗೆಗಳ ಮುಖಪುಟವನ್ನ ನೋಡಿರ್ಬಹುದು. ಅಲ್ಲಿ ಕೃಷ್ಣ ಒಂದು ಒನಕೆಯನ್ನು ಹಿಡ್ಕೊಂಡಾನೆ. ಇದೇ ಒನಕೆಯನ್ನು ಹಿಡ್ಕೊಂಡು ಆಮೇಲೆ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ. ಎಲ್ಲರೂ ಹುಲ್ಲು ಕಿತ್ತಾರೆ, ಹೊಡೆದಾಡಿ ಎಲ್ಲರೂ ಸಾಂಬ, ಚಾರುದೇಶ್ನ, ಪ್ರದ್ಯುಮ್ನ, ಅನಿರುದ್ಧ ಎಲ್ಲರೂ ಕೂಡ. ಆಮೇಲೆ ಅಕ್ರೂರನು ಕೂಡ ಸತ್ತು ಹೋಗ್ಬಿಡ್ತಾ ಇದ್ದಾನೆ. ಎಲ್ಲರೂ ಸತ್ತು ಹೋಗ್ಬಿಡ್ತಾರೆ. ದಾರುಕ ಅಂತೂ ಹಸ್ತನಾವತಿಗೆ ತೆರಳಬೇಕು, ಅಕ್ರೂರ ಎಲ್ಲರೂ ಸತ್ತು ಹೋಗ್ಬಿಡ್ತಾರೆ. ಆಮೇಲೆ ಕೊನೆಗೆ 2 ದಿವಸಗಳ ನಿರಂತರ ಹೋರಾಟ ಆದ್ಮೇಲೆ ಅಲ್ಲಲ್ಲಿ ಸತ್ತು ಬಿದ್ದವರ ದೇಹ ಎಲ್ಲ ನಾರ್ತಾ ಇರ್ತದೆ. ಕೊನೆಗೆ ಎಲ್ಲರೂ ಸತ್ತು ಹೋಗ್ಬಿಡ್ತಾರೆ. ಎಲ್ಲ ಶಾಂತ ಆಗ್ಬಿಡ್ತದೆ. ಆ ಕೃಷ್ಣ ಒಂದೇ ಇದರಲ್ಲಿ ಕುಳಿತುಕೊಂಡಿರ್ತಾ ಇದ್ದಾನೆ, ಯೋಗ ಮುದ್ರೆಯಲ್ಲಿ ಕುಳಿತುಕೊಂಡು ನೋಡ್ತಾನೆ. ಅಣ್ಣ ಒಂದು ಗಿಡದ ಕೆಳಗೆ ಕುಳಿತುಕೊಂಡಿರ್ತಾನೆ. ಆ ಅಣ್ಣ ನೋಡಿ ಅವನ ಬಾಯಿಯಿಂದ ನೋಡ್ತಾ ಇರೋ ಹಾಗೇನೆ ಅವನ ಬಾಯಿಯಿಂದ ದೊಡ್ಡದಾಗಿರ್ತಕ್ಕಂಥ ಬಿಳಿಯ ಶ್ವೇತ ವರ್ಣದ ಒಂದು ಸರ್ಪ ಅವನ ಬಾಯಿಯಿಂದ ತೆರಳಿ ಸಮುದ್ರವನ್ನ ಪ್ರವೇಶ ಮಾಡುತ್ತದೆ. ಅಷ್ಟೇ ಆ ನಿಶ್ಚೇಚಿತವಾಗಿರ್ತಕ್ಕಂಥ
ಬಲರಾಮನ ದೇಹವು ಕೂಡ ಅಲ್ಲಿ ಉರುಳುತ್ತದೆ. ಕೊನೆಗೆ ಅದಾದ ಮೇಲೆ ಕೃಷ್ಣ ಆ ಆ ವೃಕ್ಷದ ಕೆಳಗೆ ಕುಳಿತುಕೊಂಡು ತನ್ನ ಜೀವನದಲ್ಲಿ ಬಂದು ಹೋಗಿರ್ತಕ್ಕಂತಹ ಪ್ರತಿಯೊಬ್ಬರನ್ನ ನೆನೆಸ್ಕೊಳ್ತಕ್ಕಂತಹ ಒಂದು ಸುಂದರ ಸನ್ನಿವೇಶವನ್ನ ಅಲ್ಲಿ ಹೇಳಿದ್ದಾರೆ. ಒಂದೊಂದೇ ನಿಮಿಷದಲ್ಲಿ ಹೇಳ್ಬಿಡ್ತಾನೆ. ಗಾಂಧಾರಿಯನ್ನ ನೆನೆಸ್ಕೊಳ್ತಾನೆ ಮೊದಲು. ಗಾಂಧಾರಿಯನ್ನ ನೆನೆಸ್ಕೊಂಡ ಮೇಲೆ ಆಕೆ ಬರ್ತಾಳೆ. ತಾಯಿ, ನಿನ್ನ ಶಾಪ ಫಲಿಸಿದೆ, ನೀನು ಹೇಳಿರ್ತಕ್ಕಂತಹ ಶಾಪ ಫಲಿಸಿದೆ. ಹೇಗೆ ನಿನ್ನ ಮಕ್ಕಳು ಹೋರಾಟ ಮಾಡಿ ಸತ್ರು ಪರಸ್ಪರ, ಹಾಗೆಯೂ ಕೂಡ ಯಾದವರೆಲ್ಲ ಸತ್ತು ಹೋಗ್ಬಿಟ್ಟಿದ್ದಾರೆ ಅಂತಂದಾಗ ಆಕೆ ಹೇಳ್ತಾಳೆ, ಗಾಂಧಾರಿ ಹೀಗೆ ಹೇಳಬೇಡ, ತುಂಬಾ ಬೇಸರ ಆಗ್ತದೆ ನನಗೆ ಅಂತ ಹೇಳ್ತಾಳೆ. ಆದ್ರೆ ಮತ್ತೆ ಹೇಳ್ತಾಳೆ, ಸ್ವಾಮಿ, ನಾನು ಆಡಿದ ಮಾತು ಅಷ್ಟೇ, ಆಡಿಸಿದವನು ನೀನೇ, ನಿನ್ನ ಲೆಕ್ಕ ಅದು. ನನ್ನ ಮಕ್ಕಳು ಅವಿವೇಕದಿಂದ ಯುದ್ಧದಲ್ಲಿ ಸತ್ರೆ ಇತಿಹಾಸ ನಿನ್ನನ್ನ ತಪ್ಪಾಗಿ ಯಾಕೆ ತಿಳಿಬೇಕು? ಖಂಡಿತ ಅಲ್ಲ, ನೀನು ಆಡಿಸಿರ್ತಕ್ಕಂತಹ ಮಾತು ಅಂತ ಆಕೆ ಹೇಳ್ತಾಳೆ. ಹಾಗಾಗಿ ಆಕೆ ಅಷ್ಟು ಹೇಳಿದ ಮೇಲೆ ಆಕೆ ಮರೆ ಆಗ್ತಾಳೆ. ಮತ್ತೆ ಕೃಷ್ಣ ನೆನ್ಸ್ಕೊಳ್ಳೋದು ತನ್ನ ತಾಯಿಯಾಗಿರ್ತಕ್ಕಂತಹ ಯಶೋದೆ ಮತ್ತೆ ದೇವಕಿಯನ್ನ. ಯಶೋದೆ ದೇವಕಿ ಇಬ್ಬರನ್ನು ಕೂಡ ನೆನ್ಸ್ಕೊಳ್ತಾನೆ. ಯಶೋದೆ ಮುಂದೆ ಹೇಳ್ತಾನೆ, ಅಮ್ಮ, ಬಾಲಕನಾಗಿ ಸಣ್ಣ ಮಗುವಾಗಿ ಬಂದಾಗಿನಿಂದ ಬಾಲಕನಾಗುವವರೆಗೂ ಕೂಡ ನಿನ್ನ ಬಳಿಯಲ್ಲೇ ಇದ್ದೆ, ತುಂಬಾ ಆದರ ಪ್ರೀತಿಯಿಂದ ನನ್ನನ್ನು ನೋಡ್ಕೊಂಡು, ನಿನ್ನ ಋಣವನ್ನ ಜನ್ಮದಲ್ಲಿ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ಮೇಲೆ ದೇವಕಿಯನ್ನು ಕೂಡ ನೆನ್ಸ್ಕೊಂಡು ಅದೇ ಮಾತುಗಳನ್ನು ಹೇಳ್ತಾನೆ. ಮುಂದೆ ಆತ ನೆನ್ಸ್ಕೊಳ್ಳೋದು ಕರ್ಣನನ್ನ. ಕರ್ಣ ಅಂದ್ರೆ ಯಾಕೆ ಅಂತಂತಂದ್ರೆ ಪಾಂಡವರಲ್ಲಿ ಹಿರಿಯ ಆತ. ಒಂದು ಪಕ್ಷದಲ್ಲಿ ಅವನ ಮಾತನ್ನ ಕೇಳಿದ್ರೆ ಆತನೂ ಕೂಡ ರಾಜನಾಗಬಹುದಿತ್ತು ಅನ್ನೋ ಒಂದು ಅಭಿಪ್ರಾಯ ಕೃಷ್ಣನಲ್ಲಿತ್ತು. ಹಾಗಾಗಿ ಆತನನ್ನು ಕೂಡ ನೆನ್ಸ್ಕೊಳ್ತಾ ಇದ್ದಾನೆ. ಹಿಂದೆ ಈ ರೀತಿಯಾಗಿರ್ತಕ್ಕಂತಹ ಘಟನೆಗಳೆಲ್ಲ ಆಗಿದ್ದಾವೆ ಅಂತೆಲ್ಲ ಹೇಳಿ ಅವನ ಜೊತೆಗೆ ಮಾತನಾಡ್ತಾನೆ. ಅದಾದ ಮೇಲೆ ಪೂತನಿಯನ್ನ ನೆನ್ಸ್ಕೊಳ್ತಾನೆ. ಇದೊಂದು ತುಂಬಾ ನನಗೆ ಇಷ್ಟವಾಗಿರ್ತಕ್ಕಂತಹ ಸಂಗತಿ. ಪೂತನಿಯನ್ನ ಯಾಕೆ ನೆನ್ಸ್ಕೊಳ್ತಾನೆ ಅಂದ್ರೆ, ಮೊದಲಿಗೆ ಸಣ್ಣ ಮಗುವಾಗಿದ್ದಾಗ ಸಂಹಾರ ಮಾಡಿದ್ದು ಆಕೆಯನ್ನ. ಕೇವಲ ಯಾವುದೇ ಉದ್ದೇಶ ಇರಲಾರ್ದೇನೆ ಸಂಹಾರ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಬಂದವಳು. ಸ್ತನ್ಯಪಾನವನ್ನ ಮಾಡಿಸಿರ್ತಾಳೆ. ಆಕೆಗೂ ಕೂಡ ದೇವರ ಅನುಗ್ರಹ ಮಾಡಿಬಿಡ್ತಾನೆ ಅನ್ನೋದಕ್ಕೋಸ್ಕರವಾಗಿ. ಕಷ್ಟದಲ್ಲಿರುವಾಗ ಅಥವಾ ಉತ್ಕೃಷ್ಟದಲ್ಲಿರುವಾಗ, ಎಷ್ಟಾದರೂ ಮತಿ ಕೆಟ್ಟಿರುವಾಗ ಕೃಷ್ಣ ಕೃಷ್ಣ ಎಂದು ನಾಮಸ್ಮರಣೆ ಮಾಡಿದರೆ ಖಂಡಿತ ದೇವರು ಕೈ ಬಿಡುವುದಿಲ್ಲ ಅನ್ನತಕ್ಕಂಥದ್ದು. ಹಾಗೆ ಕೆಟ್ಟ ಬುದ್ಧಿಯಿಂದಾದ್ರೂ ಬಂದು ಆಕೆ ಸ್ತನ್ಯಪಾನವನ್ನು ಮಾಡಿಸಿದ್ರು ಕೂಡ ಆಕೆಗೂ ಅನುಗ್ರಹ ಮಾಡಿದ ದೇವರು. ಆಕೆಯನ್ನು ನೆನ್ಸ್ಕೊಳ್ತಾ ಇದ್ದಾನೆ. ಆಕೆಯ ಜೊತೆಗೆ ಮಾತನಾಡುವಂತಹ ಒಂದು ಪ್ರಸಂಗ ಬರ್ತದೆ. ಅಷ್ಟಾಗಿ ಕುಳಿತುಕೊಂಡಿರ್ತಾ ಇದ್ದಾನೆ. ಅವರೆಲ್ಲರೂ ಹೋಗ್ತಾರೆ. ಮಧ್ಯಾಹ್ನ ಬಿಸಿಲು ಮೇಲೆ ಏರ್ತಾ ಇರ್ತದೆ. ಕೃಷ್ಣ ಅಣ್ಣನನ್ನ ಒಂದ್ಸಲ ನೆನ್ಸ್ಕೊಳ್ತಾನೆ. ಅಣ್ಣ, ಕಷ್ಟ ಸುಖದಲ್ಲಿ ನನ್ನ ಜೊತೆಗೆ ಭಾಗಿಯಾಗಿರ್ತಕ್ಕಂಥವನು ನೀನು. ಎಲ್ಲ ನನ್ನ ಮನಸ್ಸನ್ನ ನೀನು ಹಗುರವಾಗಿ ಇಟ್ಬಿಡ್ತಾ ಇದ್ದೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಜೊತೆಗಿದ್ದೆ. ನೀನು ಮುಂಚೆ ಹೊರಟು ಬಿಟ್ಟಿಯಾ ಅಣ್ಣ ಅಂತ ಹೇಳ್ತಾನೆ. ಅಷ್ಟ ಹೇಳಿ ಕೃಷ್ಣ ಅರ್ಜುನನ ಬರ್ತಾ ಇದ್ದಾನ ಅಂತ ಕಾಯುವ ಹಾಗೆ ಅನಿಸ್ತದೆ. ತನ್ನ ಆಸನವನ್ನ ಒಂದು ಸಲ ಬದಲಿ ಮಾಡ್ತಾ ಇದ್ದಾನೆ ಕೃಷ್ಣ. ಆಸನವನ್ನ ಬದಲಿ ಮಾಡಿಕೊಂಡು ಎಡಗಾಲ ಮೇಲೆ ಬಲಗಾಲನ್ನ ಹಾಕಿಕೊಂಡು ಕುಳಿತುಕೊಂಡಿರ್ತಾ ಇದ್ದಾನೆ ಆರಾಮವಾಗಿ. ಅದು ಹೇಗೆ ಕಾಣಿಸ್ತದೆ ಅಂದ್ರೆ, ಸುಂದರವಾದ ಗುಲಾಬಿ ಪಾದಗಳು, ಅವನ ಹೆಬ್ಬೆರಳು ಪಕ್ಷಿಯ ತಲೆಯ ಹಾಗೆ, ಪಾದ ಪಕ್ಷಿಯ ದೇಹದ ಹಾಗೆ ಕಾಣಿಸ್ತದೆ. ದೂರದಲ್ಲಿ ಒಬ್ಬ ಬೇಡ ಇರ್ತಾ ಇದ್ದಾನೆ. ಆ ಬೇಡ ಪಕ್ಷಿಯ ಬೇಟೆ ಆಡುವ ಉದ್ದೇಶದಿಂದ ಬಾಣವನ್ನ ಹೆದೆ ಏರಿಸಿ ಬಿಡ್ತಾ ಇದ್ದಾನೆ. ಒಂದೇ ಕ್ಷಣ ನೇರವಾಗಿ ಬಂದು ಪಾದವನ್ನ ಸೀಳ್ಬಿಡ್ತದೆ ಬಾಣ. ಭಗವಂತ ದೇವರ ಪಾದಕ್ಕೆ ಬಿಡ್ಬಿಡುತ್ತೆ. ಒಂದೇ ಒಂದು ಕ್ಷಣದಲ್ಲಿ ಸೂರ್ಯ ಮರೆಯಾದ ಹಾಗೆ ಅನಿಸ್ತದೆ. ಅದು ಹಾಗೆ ಅನಿಸಿ ರಕ್ತನೇ ಹರಿಲಿಕ್ಕೆ ಪ್ರಾರಂಭ ಆಗ್ಬಿಡ್ತದೆ. ಅಲ್ಲಿಗೆ ಒಂದು ಯುಗ ಮುಗೀತು ಅಂತ ಹೇಳ್ತಾರೆ ಲೇಖಕರು. ಒಂದು ಯುಗ ಮುಕ್ತಾಯ ಆಯಿತು ಅಂತ. ಒಂದು ಸಲ ಜೋರಾಗಿ ಪ್ರಖರದಿಂದ ಉರಿದು ಸೂರ್ಯ ಮಂದನಾಗ್ತಾ ಇದ್ದಾನೆ. ಅಮ್ಮ ಅಂತಾನೆ ಕೃಷ್ಣ. ಅದನ್ನ ಹೇಳ್ತಾ ಇದ್ದಾರೆ. ಎಂಥ ಪಾದ! ಯದ್ವೃಂದಾವನ ಮಂಡಿತಂ ದದೆರವೈರೆತ್ತಾಂಡವಂ ಶಿಕ್ಷಿತಂ ಯಲ್ಲಕ್ಷ್ಮೀಕರ ಸೌಖ್ಯ ಸಾಕ್ಷಿ ಜಲಜ ಪ್ರಸ್ಪರ್ಧ ಮಾನರ್ಧೀಯತ್ ಯದ್ಭಕ್ತೇಶ್ಚ ಜಲಸ್ಥ ಮಜ್ಞೆಯ ವಿದ್ಯೂತ ಪ್ರಸಂಗೋತ್ಸುಕಂ ತದ್ವಿಷ್ಣೋ ಪರಮಂ ಪದಂ ವಹತುನೋ ಶ್ರೀರಂಗಿಣೋ ಮಂಗಲಂ ಅಂತ ಹೇಳ್ತಾರೆ. ಅಂದ್ರೆ ಬೃಂದಾವನದ ಒಂದೊಂದು ಅಂಗುಲದಲ್ಲಿ ನಡೆದಿರತಕ್ಕಂತಹ ಪ್ರಚಂಡ ಪಾದ. ಯಶೋದೆ ಮೊಸರು ಬೆಣ್ಣೆ ಕಡಿವಾಗ ಬಂದಿರತಕ್ಕಂಥ ಆ ತಾಯಿಯ
ಆ ಮನಸ್ಸನ್ನ ಗೆಲ್ಲಬೇಕು ಅನ್ನೋದಕ್ಕೋಸ್ಕರವಾಗಿ ಕುಣಿದಿರತಕ್ಕಂತಹ ಪಾದ, ಕಾಳಿಂಗನ ತಲೆಯ ಮೇಲೆ ತಾಂಡವ ನೃತ್ಯವನ್ನು ಮಾಡಿರ್ತಕ್ಕಂತಹ ಪಾದ, ಮತ್ತೆಂಥ ಪಾದ, ನಿತ್ಯವೂ ಲಕ್ಷ್ಮೀದೇವಿಯ ಹಸ್ತದ ಸುಖವನ್ನ, ಆ ಸ್ಪರ್ಶವನ್ನ ಅನುಭವಿಸಿರ್ತಕ್ಕಂಥ ಪಾದ, ಅಂಥ ಪಾದ ಎಲ್ಲ ಕಡೆಗೆ ಇಡೀ ರಾಷ್ಟ್ರಾದ್ಯಂತ ಓಡಾಡಿ ಓಡಾಡಿ ಭವ್ಯ ಭವ್ಯ ಭಾರತವನ್ನ ನಿರ್ಮಾಣ ಮಾಡಬೇಕು ಅಂತ ರಾಷ್ಟ್ರದ ಉದ್ದಗಲಕ್ಕೂ ಓಡಾಡಿರ್ತಕ್ಕಂಥ ಪಾದ ಅಂತ ಹೇಳ್ತಾ ಇದ್ದಾರೆ. ಅಂಥ ಪಾದ, ಅದಕ್ಕೆ ಬಾಣವನ್ನು ಹೊಡಿತಾ ಇದ್ದಾನೆ, ಅದು ರಕ್ತ ಸೋರ್ತಾ ಇರ್ತದೆ. ಆ ಬೇಡ ಬರ್ತಾನೆ, ಬಂದು ನೋಡ್ತಾನೆ, ಪಕ್ಷಿಯನ್ನ ಹಿಡಿಬೇಕು ಅಂತ ನೋಡ್ತಾನೆ. ನೀಲಮೇಘ ಶ್ಯಾಮ ಪೀತಾಂಬರಧಾರಿಯಾಗಿರ್ತಕ್ಕಂಥ ಕೃಷ್ಣ ಕುಳಿತುಕೊಂಡಿರ್ತಾ ಇದ್ದಾನೆ. ನಮಸ್ಕಾರ ಮಾಡ್ತಾನೆ. ಅಯ್ಯೋ, ಎಂಥ ತಪ್ಪಾಗ್ಬಿಡುತ್ತೆ ನನ್ನಿಂದ, ಕ್ಷಮೆ ಇರಲಿ ನಂದೇನು ಗತಿ ಅಂತ ಹೇಳಿದಾಗ ಅವ ಹೇಳ್ತಾನೆ, ಯಾರು ನೀನು ಅಂತ. ನನ್ನ ಹೆಸರು ಜರ ಅಂತ. ಆಗ ಕೃಷ್ಣ ಹೇಳ್ತಾನೆ, ನಾನಂತೂ ಮುಪ್ಪಿನಿಂದ ದೇಹ ಬಿಡುವಾಗಿರ್ಲಿಲ್ಲ, ಜರ ಅಂದ್ರೆ ಮುಪ್ಪು, ಅದರಿಂದ ನಿನ್ನ ಹೆಸರಿನಿಂದ ಆದ್ರೂ ನಾನು ದೇಹ ಬಿಡುವಾಗ ಆಯ್ತು ಅಂತ ಹೇಳಿ ನನ್ನಿಂದ ಅಪಚಾರ ಆಯ್ತು ಅಂತ ಹೇಳ್ತಾನೆ. ಅವಾಗ ನೀನು ಅಪಚಾರ ಆಗಿಲ್ಲ, ಖಂಡಿತವಾಗಿ ನೀನು ಹಿಂದೆ ವಾಲಿಯಾಗಿರ್ತಕ್ಕಂಥವನು, ಅವಾಗ ನಿನಗೊಂದು ಅವಕಾಶ ಕೊಟ್ಟಿದ್ದೆ, ನಾನು ಹೇಳಿದ್ದೆ, ಮರೆಯಲ್ಲಿ ನಿಂತು ನನ್ನನ್ನ ಹೋರಾಟಕ್ಕೆ ಒಂದು ಅವಕಾಶ ಕೊಡಲಾರದೇನೆ ಹೊಡೆದು ಬಿಟ್ರಲ್ಲ ಅಂತ ನಿನ್ನ ಮನಸ್ಸಿನಲ್ಲಿ ಒಂದು ನೋವಿತ್ತು. ಹಾಗಾಗಿ ಇವತ್ತು ನಾನು ಮರೆಯಲ್ಲಿ ನಿಂತ್ಕೊಂಡಿದ್ದೇನೆ, ನೀನು ಮರೆಯಲ್ಲಿ ನಿಂತುಕೊಂಡು ನನಗೆ ಬಾಣವನ್ನು ಹೊಡೆದೆ, ಅಲ್ಲಿಗೆ ಆ ನಿನಗೆ ಹೇಳಿರ್ತಕ್ಕಂತಹ ಮಾತು ಸರಿಯಾಯಿತು ಅಂತ ಹೇಳ್ತಾ ಇದ್ದಾನೆ. ಅಷ್ಟು ಹೇಳಿ ಅವನಿಗೆ ನಿನಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತಾನೆ. ಅಲ್ಲಿಂದ ಬೇಡನು ಕೂಡ ದೇಹವನ್ನ ತ್ಯಾಗ ಮಾಡ್ಕೊಂಡು ಹೋಗ್ತಾನೆ. ತನ್ನ ಪಾದವನ್ನು ಸಲ ನೋಡ್ಕೊಳ್ತಾನೆ ಕೃಷ್ಣ. ನೋಡ್ಕೊಂಡು ತನ್ನ ಹಾಕಿಕೊಂಡಿರ್ತಕ್ಕಂತಹ ತುಳಸಿ ಮಾಲೆಯಿಂದ ಒಂದು ತುಳಸಿ ದಳವನ್ನ ಕಿತ್ತಿ ಅದರ ಮೇಲೆ ಇಡ್ತಾನೆ. ಅಲ್ಲಿರ್ತಕ್ಕಂಥ ರಕ್ತ ಎಲ್ಲ ನಿಂತು ಹೋಗ್ಬಿಡ್ತದೆ. ಬಾಣ ಕಳಚಿಕೊಂಡು ಬೀಳುತ್ತದೆ. ಬಾಣ ಕಳಚಿಕೊಂಡು ಬಿದ್ದಾಗ ಆಕಾಶದಲ್ಲೊಂದು ದಿವ್ಯ ಪ್ರಭೆ, ಆ ಪ್ರಭೆ ವಿಸ್ತಾರವಾಗ್ತಾ ಹೋಗಿ ದಿವ್ಯವಾಗಿರ್ತಕ್ಕಂಥ ತೇಜಸ್ಸು ಅಲ್ಲೆಲ್ಲ ಆವರಿಸ್ಬಿಡ್ತದೆ. ಆವರಿಸಿಕೊಂಡು ಎಲ್ಲರೂ ದೇವಾನುದೇವತೆಗಳು ಸ್ವರ್ಗದಲ್ಲಿ ಅಲ್ಲಿರ್ತಕ್ಕಂಥವ್ರು ಒಂದು ದಿವ್ಯ ವಿಮಾನವನ್ನ ತೆಗೆದುಕೊಂಡು ಅಲ್ಲೆಲ್ಲ ಬರ್ತಾರೆ. ಬ್ರಹ್ಮ, ಇಂದ್ರ ಮುಂತಾದ ದೇವತೆಗಳೆಲ್ಲ ಬರ್ತಾರೆ. ನೋಡ್ತಾ ಕೊನೆಗೆ ದೇವರು ಚತುರ್ಭುಜಧಾರಿಯಾಗಿದ್ದುಕೊಂಡು ನಾನು ಬಂದಿರತಕ್ಕಂಥ ಕೆಲಸ ಇಲ್ಲಿ ಆಗಿದೆ ಅಂತ ಎಲ್ಲರೂ ವರ್ಣನೆ ಮಾಡ್ತಾ ಇರೋ ಹಾಗೇನೆ ತನ್ನ ಆ ಶರೀರವನ್ನ ತ್ಯಾಗ ಮಾಡಿ ಇಂದ್ರಾದಿಗಳ ಜೊತೆಗೆ ತೆರಳುತ್ತಾನೆ. ಎಲ್ಲ ದೇವಾನುದೇವತೆಗಳು ದುಂದುವಿ ಭೇರಿಗಳನ್ನೆಲ್ಲ ಮೊಳಗಿಸ್ತಾರೆ. ಯಾವಾಗ ಕೃಷ್ಣ ಹುಟ್ಟುತ್ತಾನೆ ಅಂದಾಗ ಆ ಅಷ್ಟಮಿ, ಶ್ರಾವಣ ಮಾಸದ ಅಷ್ಟಮಿಯೇ ಮಧ್ಯರಾತ್ರಿ ಯಾವ ರೀತಿಯಾಗಿರ್ತಕ್ಕಂಥ ದೇವದುಂದುವೆಗಳು ಮೊಳಗಿತ್ತೋ ಅದೇ ರೀತಿಯಾಗಿ ದೇವದುಂದುವೆಗಳನ್ನ ಮೊಳಗಿಸ್ತಾ ಇರಲು ಎಲ್ಲ ರಂಭೆ ಅಪ್ಸರೆಯರು ನೃತ್ಯ ಮಾಡ್ತಾ ಇರ್ತಾರೆ. ದೇವಾನುದೇವತೆಗಳ ಪುಷ್ಪವೃಷ್ಟಿಗಳ ಮಧ್ಯೆ ಈ ಭವ್ಯ ಭಾರತವನ್ನ ಕಟ್ಟಬೇಕು, ಅಖಂಡ ರಾಷ್ಟ್ರವನ್ನ, ಧೀಮಂತ ರಾಷ್ಟ್ರವನ್ನ ಮಾಡಿ ಅಜರಾಮರವಾಗಿರಿಸಬೇಕು ಅನ್ನುವಂಥ ಉದಾತ್ತ ವಿಚಾರವನ್ನು ಇಟ್ಟುಕೊಂಡು ಬಂದಿರತಕ್ಕಂಥ ಒಂದು ದಿವ್ಯ ಭವ್ಯ ಅವತಾರ. ಅದರ ಜೊತೆಗೆ ಸಮಾಪ್ತಿ ಆಗ್ತದೆ. ಆ ಸಮಾಪ್ತಿ ಆಗ್ತದೆ ಅನ್ನೋದ್ರ ಜೊತೆಗೂ ಕೂಡ ಕೃಷ್ಣ ಅನ್ನತಕ್ಕಂಥ ಒಬ್ಬ ಗೀತಾಚಾರ್ಯ, ಯೋಗಿ, ಜ್ಞಾನಿ, ತಪಸ್ವಿ ಏನು ಅಂತ ನಮ್ಮ ಯಾವ್ಯಾವ ರೀತಿ ನಮ್ಮ ಭಾವನೆಗಳಿಗೆ ಆತ ಸಿಗ್ತಾ ಇದ್ದಾನೆ, ಆ ಭಾವನೆಗಳಿಂದ ನಾವು ಆತನನ್ನ ಹೇಳ್ತಾ ಅಂತಹ ಭವ್ಯ ದಿವ್ಯವಾಗಿರ್ತಕ್ಕಂಥ ರೂಪು, ಭೌತಿಕವಾಗಿರ್ತಕ್ಕಂಥ ರೂಪು ಈ ಜನರ ಮುಂದಿನಿಂದ ಕಣ್ಮರೆ ಆಗ್ತಾ ಇದೆ ಅನ್ನೋದ್ರ ಜೊತೆಗೆ ಈ ಕೃಷ್ಣಾವತಾರದ ಕೊನೆಯ ಹಂತಕ್ಕೆ ಬರ್ತದೆ. ಮುಂದೆ ಇವರೆಲ್ಲ ಬಂದು ಕೂಡ ಯಾದವರ ಅಂತ್ಯೇಷ್ಟಿಯನ್ನೆಲ್ಲ ಮಾಡ್ತಾನೆ ಅರ್ಜುನ. ಪುನಃ ವಾರ್ತೆಯನ್ನ ಹೇಳಿ ಅಣ್ಣನಿಗೆ ಹೋಗಿ ಹೇಳ್ತಾನೆ, ಕೃಷ್ಣ ಪರಂಧಾಮಕ್ಕೆ ತೆರಳಿಬಿಟ್ಟ ಅಣ್ಣ, ನಮಗೇನು ಉಳಿಲಿಲ್ಲ ಅಂದಾಗ ಧರ್ಮಜನು ಹೇಳ್ತಾನೆ, ಆತ ತೆರಳಿದ ಅಂದ ಮೇಲೆ ನಾವು ಇಲ್ಲಿರೋದು ಸರ್ವಥಾ ಯೋಗ್ಯವಲ್ಲ ಅಂತ ಅನ್ಕೊಂಡು ಹೇಳಿ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಅಭಿಮನ್ಯುವಿನ ಮನ ಆಗಿರ್ತಕ್ಕಂಥ ಪರೀಕ್ಷಿತನಿಗೆ ಪಟ್ಟವನ್ನ ಕಟ್ಟಿ ಎಲ್ಲ ಪಾಂಡವರು ದ್ರೌಪದಿಯನ್ನ ಕರೆದುಕೊಂಡು ಮಹಾಪ್ರಸ್ಥಾನಕ್ಕೆ ತೆರಳುತ್ತಾರೆ. ಇತ್ತ ಧೃತರಾಷ್ಟ್ರ, ಕುಂತಿ ಅವರೆಲ್ಲರೂ ಕೂಡ ಗಾಂಧಾರಿ ಅವರು ವಾನಪ್ರಸ್ಥಾಶ್ರಮಕ್ಕೆ ತೆರಳುತ್ತಾರೆ. ತಮ್ಮ ತಮ್ಮ ರೂಪಗಳು, ತಮ್ಮ ಸ್ವರೂಪವನ್ನ ಎಲ್ಲರೂ ತ್ಯಾಗವನ್ನ ಮಾಡಿ ಸ್ವರ್ಗಾದಿಗಳಿಗೆ ಸೇರ್ಕೋತಾರೆ ಅಂತನ್ನೋದ್ರ ಜೊತೆಗೆ ಕೃಷ್ಣಾವತಾರದ ಕೊನೆಯ ಗಳಿಗಳು ಆ ಭಾಗ ಮುಕ್ತಾಯ ಆಗ್ತದೆ ಅಂತ ಹೇಳ್ತಾ, ನನಗೆ ಯಾವ ರೀತಿಯಾಗಿ ತೋಚಿದೆ, ನನ್ನ ಭಾವನೆಗಳಿಗೆ ಅನುಗುಣವಾಗಿ ಈ ಪುಸ್ತಕದಲ್ಲಿರ್ತಕ್ಕಂಥ ವಿಷಯಗಳನ್ನ ನಿಮ್ಮ ಮುಂದೆ ಇಡ್ತಕ್ಕಂಥ ಒಂದು ಅಲ್ಪ ಪ್ರಯತ್ನವನ್ನ ಮಾಡಿದ್ದೇನೆ. ಒಂದು ಮಾತಿದೆ, ಸಮುದ್ರ ಸ್ನಾನ ಮಾಡ್ತೇನೆ ಅಂತ. ಸಮುದ್ರ ಸ್ನಾನ ಮಾಡ್ತೇನೆ ಅಂದ್ರೆ ಎಲ್ಲ ಸಮುದ್ರವನ್ನ ನಾನೇ
ಸ್ನಾನ ಮಾಡಿ ಖಾಲಿ ಮಾಡ್ತೇನೆ ಅಂತಲ್ಲ, ಸಮುದ್ರದಲ್ಲಿ ಇರ್ತಕ್ಕಂಥ ಒಂದು ತಂಬಿಗೆಯೋ ಅಥವಾ ಒಂದು ಬಿಂದಿಗೆಯೋ ಒಂದು ಹೂಜಿಯೋ ಎಷ್ಟು ನೀರನ್ನ ಸ್ನಾನ ಮಾಡ್ಲಿಕ್ಕೆ ಸಮರ್ಥ ಆಗ್ತದೆ. ಹಂಗೆ ಕೃಷ್ಣನ ಲೀಲೆಗಳು, ಕೃಷ್ಣನ ಚರಿತ್ರೆ ಅನ್ನತಕ್ಕಂಥದ್ದು ತುಂಬಾ ಅಗಾಧವಾಗಿರ್ತಕ್ಕಂಥದ್ದು. ಅದರಲ್ಲಿರ್ತಕ್ಕಂಥ ಒಂದು ಸಣ್ಣ ಒಂದು ಹನಿಯನ್ನ, ಬಿಂದುವನ್ನ ನಿಮ್ಮ ಮುಂದೆ ಸಮರ್ಪಣೆ ಮಾಡತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದೇನೆ. ಮತ್ತೆ ಈ ರೀತಿಯಾಗಿರ್ತಕ್ಕಂತಹ ಅವಕಾಶಗಳು ಮತ್ತೆ ಬರಲಿ, ಮತ್ತಿಷ್ಟು ಈ ಈ ರೀತಿಯಾಗಿರ್ತಕ್ಕಂತಹ ಚಿಂತನೆಗಳನ್ನ ಮಾಡೋಣ ಅಂತ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಪ್ರಜ್ಞಾಪ್ರವಾಹ ವೇದಿಕೆಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನ ಈ ಕೃತಿಯ ಸಮರ್ಪಣೆಯನ್ನ ಮಾಡ್ತಾ ಇದ್ದೇನೆ. ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹರಿ ಓಂ, ಹರಿ ಓಂ, ಹರಿ ಓಂ. ಇಷ್ಟೊತ್ತು ಒಂದು ದೊಡ್ಡ ಮಳೆ ಬಂದು ನಿಂತಾಗಾಯ್ತು. ಹಾಗೆ ಇದ್ದಕ್ಕಿದ್ದ ಹಾಗೆ ಬೆಳಕೆಲ್ಲ ಕರಗಿ ಕತ್ತಲೆ ಒಂದು ಆವರಿಸ್ಕೊಂಡಂಗಾಯ್ತು. ಕೃಷ್ಣ ಪರಂಧಾಮಕ್ಕೆ ಹೋದ ದೃಶ್ಯ. ತೇನ ವಿನ ತೃಣಮಪ್ಪಿ ನಚಲತಿ, ಜಗನ್ನಾಟಕ ಸೂತ್ರಧಾರಿಯ ಇಚ್ಛೆ ಇಲ್ಲದೆ ಹುಲ್ಲು ಕಡ್ಡಿಯೂ ಅಲ್ಗಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಅವತರಿಸಿದ್ದು ಅವನಿಚ್ಛೆ, ನಿರ್ಗಮಿಸಿದ್ದು ಅವನಿಚ್ಛೆ. ಈ ಬಂದು ಹೋಗಿದ್ದರ ಮಧ್ಯೆ ಕೃಷ್ಣಾವತಾರದ ಅವನ ಜೀವನದ ಪ್ರತಿ ನಿಮಿಷವೂ ಲೀಲೆ, ಪ್ರತಿ ನಿಮಿಷನೂ ಒಂದಲ್ಲ ಒಂದು ಪಾಠ. ಇಂತಹ ಅವತಾರ ಪುರುಷನನ್ನ ಪಡೆದ ನಮ್ಮ ಭರತ ಭೂಮಿ ನಿಜಕ್ಕೂ ಧನ್ಯ. ಇಷ್ಟೊತ್ತು ಕೃಷ್ಣನ ಜೀವನದ ಆ ಚಿತ್ರಗಳನ್ನ ನಮ್ಮ ಕಣ್ಣ ಮುಂದೆ ಹಾದು ಹೋಗುವ ಹಾಗೆ ಅಷ್ಟು ಚಂದವಾಗಿ ಕೃಷ್ಣನ ಕೊನೆಯ ಘಳಿಗೆಯನ್ನ ವಿವರಿಸಿ ಇದುವರೆಗೂ ವಿವರಿಸಿದ್ರಿ ಸುಶ್ಲೇಂದ್ರಜಿ. ನಿಮ್ಗೆ ಅನಂತ ಧನ್ಯವಾದ. ಈಗ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಅಭಿಪ್ರಾಯಗಳಿದ್ರೆ ಒಬ್ಬೊಬ್ಬರಾಗಿ ವ್ಯಕ್ತಪಡಿಸಬಹುದು. ಜಿ ನಮಸ್ತೆ. ಹೇಳಿ ಜಿ. ನಮಸ್ತೆ. ನಮಸ್ತೆ ಜಿ ತುಂಬಾ ಚೆನ್ನಾಗಿತ್ತು ಜಿ. ಒಂದು ಅಂದ್ರೆ ಇವಾಗ ತಾವು ಏನ್ ಕೃಷ್ಣಾವತಾರದ ಕೊನೆ ಗಳಿಗಳು ಏನ್ ಹೇಳಿದ್ರಿ ಜಿ, ತುಂಬಾ ಚೆನ್ನಾಗಿ ಮೂಡ್ ಬಂತು. ಇವಾಗ ನೀವು ಹೇಳಿರೋ ಸಂದೇಶ ಒಂದೇ ಒಂದು ಅಲ್ಟಿಮೇಟ್ ಅಂದ್ರೆ ಕೃಷ್ಣನಿಗೂ ಪ್ರಾರಬ್ಧ ಯಾವುದೇ ರೀತಿಯಾದಂತದ್ದು ಬಿಡೋದಿಲ್ಲ ಅನ್ನೋದಕ್ಕೆ ತುಂಬಾ ಒಳ್ಳೇದು. ಪ್ರಾರಬ್ಧ ರೀತಿಲಿ ಚುಕವಿ ಭೋಗಾಸಿ ಸಾಮರ್ಥ್ಯ ತಯಾಸಿ ಸರ್ವಾಹೆ ಅಂತ ಒಂದ್ ಕಡೆ ರಾಜಾರಾಮ್ ಮಹಾರಾಜರು ಒಂದ್ ಕಡೆ ಹೇಳ್ತಾರೆ ಜಿ. ಸೊ ಅದು ತುಂಬಾ ಅಚ್ಚುಕಟ್ಟಾಗಿ ನಮ್ಗೆ ಅದ್ರ ಬಗ್ಗೆ ಒಂದು ರೀತಿಯಾದಂತದ್ದು ಒಂದು ಯೋಚನೆ ಮೂಡುತ್ತೆ ಅನ್ನೋಂಥದನ್ನ ತಾವು ತುಂಬಾ ಚೆನ್ನಾಗಿ ಹೇಳ್ತೀರಿ. ಆಮೇಲೆ ಇನ್ನು ಒಂದು ಸಿಚುವೇಶನ್ ಇವಾಗ ಅಂದ್ರೆ ತಾವು ಅದನ್ನು ಒಂದ್ ಸ್ವಲ್ಪ ತಗೋಬೋದಿತ್ತು. ಒಂದೇ ಒಂದು ಅಂದ್ರೆ ಏನು ಅಂದ್ರೆ ಆ ಕೊನೆಯ ಸನ್ನಿವೇಶಗಳಲ್ಲಿ ಏನ್ ಕೃಷ್ಣ ಪಾದದ ಮೇಲೆ ಪಾದ ಹಾಕೊಂಡು ನಿಂದಿರ್ತಾನಲ್ಲ ಜಿ, ಅದಕ್ಕೂ ಮುಂಚೆ ಒಂದು ಸನ್ನಿವೇಶ ಬಂದೋಗುತ್ತೆ ಜಿ. ಅದರಲ್ಲಿ ಅವನು 320 ವರ್ಷದವರೆಗೂ ಅವನ ಜೊತೆ ಏನು ಸೂರ್ಯನ ರಥದಲ್ಲಿರುವಂತ ಸೂರ್ಯ ಕೊಟ್ಟಿರ್ತಾನೆ ಜಿ ಆ ಕುದುರೆಗಳನ್ನ. ಅದನ್ನ ಇಷ್ಟು ಚೆನ್ನಾಗಿ ಅದರಲ್ಲಿ ಮೆನ್ಷನ್ ಮಾಡಿದಾನೆ ಅಂದ್ರೆ ಆ ಕೊನೆಗೆ ಅವನ್ ಏನ್ ಮಾಡ್ತಾನೆ ಅಂದ್ರೆ ಆ ಕುದುರೆಗಳ ಕಾಲು ಒತ್ತುತ್ತಾನೆ ಜಿ. ಅವನು ಕುದುರೆಗಳ ಕಾಲು ಒತ್ತುತ್ತಾನಲ್ಲಿ ಅದನ್ನ ಹೇಳ್ಬೇಕಾದ್ರೆ ಅವನ ಹತ್ರ ಹೆಂಗಂದ್ರೆ ನನ್ಗೆ ಅಂದ್ರೆ 320 ವರ್ಷದಲ್ಲಿ 80 ವರ್ಷ ಈ ಕಡೆ ತೆಗೆದ್ಬಿಡ್ತಾನ ಅವನು. ಮುಂದೆ ಇನ್ನು 80 ವರ್ಷನ 16 ವರ್ಷ ಏನೋ ತೆಗಿತಾನೆ. ಅದಾದ್ಮೇಲೆ ಮುಂದೆ ರಥ ಅವನ್ಗೆ ಜವಾಬ್ದಾರಿ ಆಗುತ್ತದು. ಅವಾಗ್ಲಿಂದನೂ ಕುದುರೆ ಅವನ್ಗೆ ಸಾರಥಿಯಾಗಿರ್ತಾವಲ್ಲ. ಆ ಕುದುರೆಗಳ ಕಾಲು ಒತ್ತಬೇಕಾದ್ರೆ ಕಣ್ಣಲ್ಲಿ ನೀರು ಬರೋ ತರ ಹೇಳ್ತಾನೆ ಜಿ ಅವನು. ನನ್ಗೆ ಇದುವರೆಗೂ ನೀವು ಸಾಥ್ ಕೊಟ್ರಿ, ಸೊ ಇನ್ನು ನನ್ಗೆ ಇದು ನನ್ನ ಕೊನೆಯ ಅವಕಾಶ. ನೀವ್ ಇದುವರೆಗೆ ನನ್ ಸೇವೆ ಮಾಡಿದ್ರಿ, ನಾನ್ ನಿಮ್ ಸೇವೆ ಮಾಡ್ಬೇಕು ಅಂತ ಹೇಳಿ ಆ ಕುದುರೆಗಳ ಕಾಲು ಒತ್ತಿ ಒಂದು ಸೂರ್ಯಗೆ ವಾಪಸ್ ಕೊಡ್ತಾನೆ ಜಿ ಅವ್ನ. ಅದೊಂದು ಸಿಚುವೇಶನ್ ಚೆನ್ನಾಗಿ ನೋಡ್ಬರುತ್ತದ್ರಲ್ಲಿ. ಹೌದು. ಅಂದ್ರೆ ಮೊದ್ಲೇ ರಥಾತ್ವವಾಗಿ ಹೇಳ್ತಾನೆ, ಇದು ನನ್ನ ಕೊನೆಯ ಯಾತ್ರೆ ಈ ರಥದಲ್ಲಿ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಕುದುರೆಗಳ ಕಾಲು ಒತ್ತುವಂತ ಆ ಸನ್ನಿವೇಶ ತೋರಿಸಿದಂಜಿ ಅದನ್ನೊಂದು. ಅಂದ್ರೆ ಇದರಲ್ಲಿ ಈ ತರದ ಸನ್ನಿವೇಶಗಳು ಬಹಳ ಬರ್ತಾವೆ. ಯಾಕಂದ್ರೆ ಆತ ಹೊರಟಿರ್ತಾನೆ, ಎಲ್ಲರಿಗೂ ಹೇಳ್ತಾ ಹೋಗ್ಬೇಕು, ನಾನು ಹೊರಟಿದ್ದೇನೆ, ನಾನು ಹೋಗ್ ಬರ್ತೇನೆ ಅಂತ. ಎಷ್ಟು ಜನ ಇರ್ತಾರೆ ಅವರು, ಎಷ್ಟು ಜನ ಇದ್ದಾರೆ. ಸುಮ್ಮನೆ ಅದೃಶ್ಯ ಆಗ್ಬಿಡೋದು ಅಂದ್ರೆ ಬೇರೆ, ದೇವರು ಪ್ರತ್ಯಕ್ಷ ಆಗಿ ಅದೃಶ್ಯ ಆಗೋದೊಂದು ಬೇರೆ. ಈ ರೀತಿ ಹೇಳ್ತಾ ಹೋಗುದು ಅಂದ್ರೆ ತುಂಬಾ ಒಂದು ಇದು ಅನಿಸ್ತದೆ ಅಂತ, ಭಾರ ಅನಿಸ್ತದೆ. ನಿಜ. ಸರಿ.
ಬ್ರಹ್ಮಾನಂದಜಿ ಅವರು ಒಂದು ಒಳ್ಳೆ ಪ್ರಸಂಗವನ್ನು ಎತ್ತಿ ತೋರಿಸಿದ್ರು. ಇದು ನನಗೂ ಓದಿದ್ದ ನೆನಪಿರ್ಲಿಲ್ಲ. ಸುಶ್ಲೇಂದ್ರಜಿ ಹಾ. ಕುದುರೆಗಳಿಗೆ ಕಾಲು ಅದನ್ನ ಇದನ್ನ ಮಾಡಿದ್ದು ಅಂತ ಬಹಳ ಒಳ್ಳೆ ಪ್ರಸಂಗ. ಬ್ರಹ್ಮಾನಂದಜಿ ನೆನಪು ಮಾಡಿಕೊಟ್ಟದಕ್ಕೆ ಧನ್ಯವಾದ. ಧನ್ಯವಾದಗಳು. ಹಾ. ನನಗೊಂದು ಜಿಜ್ಞಾಸೆ ಇದೆ ಸುಶೀಲರಲ್ಲಿ. ಜಿ ಈ ಹೇಳಿ. ಕೃಷ್ಣಾವತಾರದ ಕೊನೆ ಗಳಿಗೆಗಳನ್ನ ಸರಿಯಾಗಿ ನಾವು ಅದನ್ನ ಇತಿಹಾಸದಲ್ಲಿ ಅದನ್ನ ದಾಖಲೆ ಆಗಿದೆ. ಅಂದ್ರೆ ಯಾವ ರೀತಿ ಆಯ್ತು, ಯಾವ ರೀತಿ ಬಾಣ ಬಿಡೋದು ಒಂದು ಕೊನೆ ಆಯ್ತು ಕೃಷ್ಣ ಪರಮಾತ್ಮ ಅಂತ. ಆ ರೀತಿಯ ಕೊನೆ ಘಳಿಗೆಗಳು ಶ್ರೀರಾಮಚಂದ್ರನ ಬಗ್ಗೆ ಯಾಕೆ? ಇದೆ ಜಿ, ಶ್ರೀರಾಮಚಂದ್ರನ ಬಗ್ಗೆನೂ ಇದೆ. ಅದು ಹಿಂಗೆ ಪ್ರಚಲಿತ ಅನಿಸ್ತದೆ ನಿಮ್ಗೆ ಆ ಸರಿ ಅಲ್ಲ? ಇದೆ ಜಿ, ರಾಮಾಯಣ ಓದೋ ಕಾಲಕ್ಕೆ ಇದೇ ರೀತಿಯಾದ ಸನ್ನಿವೇಶನೇ ಬರ್ತದೆ. ಅಲ್ಲಿ ಅವನು ಹೇಳೇ ಹೋಗ್ತಾನೆ. ಹೇಳುವಾಗ ಇಲ್ಲಿ ಇವರೆಲ್ಲ ಹೋರಾಟ ಮಾಡಿ ಹೋದ್ರು, ಅಲ್ಲಿ ರಾಮ ಹೋಗುವಾಗ ಹೇಳ್ತಾನೆ ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛಭ ಅಂತ ಹೇಳ್ತಾನೆ. ಯಾರ್ಯಾರಿಗೆ ನನ್ನ ಜೊತೆಗೆ ಬರಬೇಕು ಅಂತ ಇಚ್ಛೆ ಇದೆ ಎಲ್ಲರೂ ಬರ್ರಿ ಅಂತ. ಅದು ಎಲ್ಲದಕ್ಕೂ ಅನ್ವಯ ಆಗ್ತದೆ. ಇಲ್ಲಿರ್ತಕ್ಕಂಥ ಸಣ್ಣ ಕಣ್ಣಿಗೆ ಕಾಣಲಾರದ ಸಣ್ಣ ಕ್ರಿಮಿಯಿಂದ ಹಿಡಿದುಕೊಂಡು ಎಲ್ಲಾ ವಸ್ತುಗಳು ನನ್ನ ಜೊತೆಗೆ ಬರಬಹುದು ಅಂತ. ಅದೇ ರೀತಿಯಾಗಿ ಏನದೊಂದು ದೊಡ್ಡ ಸಾಲೆ ಹೊರಟು ಬಿಡ್ತದೆ ಅವನ ಹಿಂದೆ. ಎಲ್ಲರೂ ಹೋಗಿ ಸರಯು ನದಿಯಲ್ಲಿ ಇದು ಆಗ್ತಾರೆ. ಇವರೆಲ್ಲರೂ ಸರಯು ನದಿಯಲ್ಲಿ ಐಕ್ಯರಾಗ್ತಾ ಇದ್ದಾರೆ, ಅದೃಶ್ಯರಾಗ್ತಾರೆ ಅನ್ನೋ ಸಂಗತಿ ರಾಮಾಯಣದಲ್ಲೂ ಬರ್ತದೆ. ನಾವು ಅಲ್ಲಿ ಏನ್ ಮಾಡ್ಬಿಡ್ತೇವೆ ಅಂದ್ರೆ ಬಹಳಷ್ಟು ಮಹಾಭಾರತನ ಆಯ್ತು, ರಾಮಾಯಣ ಆಯ್ತು, ಯುದ್ಧ ಆದ್ಮೇಲೆ ಮುಕ್ತಾಯ ಆಯ್ತು ಅಂತ ಅನ್ಕೊಂಡ್ಬಿಟ್ಟಿರ್ತೇವೆ ನಾವೆಲ್ಲ. ಆದ್ರೆ ತುಂಬಾ ಅರ್ಥ ನೀಡತಕ್ಕಂತ ವಿಚಾರಗಳು ಆ ಯುದ್ಧ ಮುಗಿದ ಮೇಲೆನೆ ಆಗ್ತವೆ. ಅಲ್ಲಿವರೆಗೂ ಇವರು ತಮ್ಮ ವಿಚಾರಗಳ ಅನುಗುಣವಾಗಿ ಬದುಕೋದು, ತಮ್ಮ ವಿಚಾರಗಳು, ಅದರ ಅಟ್ಟಹಾಸ, ಅವ್ರು ಮಾಡ್ತಕ್ಕಂಥದ್ದು ಎಲ್ಲ ಹಂಗೆ ಮೊದ್ಲು ಅದು ಬರ್ತದೆ. ಅದಾದ ಮೇಲೆ ಅದರ ಪರಿಣಾಮಗಳು, ಯುದ್ಧದ ಪರಿಣಾಮಗಳೇನಾಯ್ತು ಅವೆಲ್ಲ ನಂತರ ಬರ್ತವೆ ಅನ್ನೋದನ್ನ ನಾವು ಕಾಣಬೇಕು. ಎಲ್ಲ ನಾವು ಓದಿದ್ದೆಲ್ಲ ರಾಮಾಯಣ ಪಟ್ಟಾಭಿಷೇಕಕ್ಕೆ ಮುಗಿದೋಗ್ಬಿಡ್ತದೆ. ಶ್ರೀರಾಮಚಂದ್ರ ವಾಪಸ್ ಶ್ರೀಲಂಕಾದಿಂದ ವಾಪಸ್ ಬಂದ್ಮೇಲೆ ಪಟ್ಟಾಭಿಷೇಕ ಆಯ್ತು, ಅಲ್ಲಿಗೆ ಮುಗೀತು ಅಂತ ಅಷ್ಟೇ ನಾವು ಓದಿದ್ದ. ಮುಂದಿಂದೆಲ್ಲ ಆಮೇಲೆ ಮುಂದಿನ ಬಾಲಕಾಂಡ ಎಲ್ಲಾನು ಸೇರಿಸಿದ್ದು ಅದು ವಾಲ್ಮೀಕಿಯರು ಬರ್ದದ್ದಲ್ಲ ಅನ್ನೋದು ಒಂದು ಇದು ಇದೆ, ಇನ್ನೂ ಒಂದು ಸಂಶಯ ಇದೆ. ಸುಮಾರು 10,000 ವರ್ಷಗಳ ಕಾಲ ರಾಮ ರಾಜ್ಯಭಾರ ಮಾಡ್ತಾನೆ ಅಂತ ಹೇಳ್ತಾರೆ. ಹಿಂಗೆ ಮುಂದಿನ ಅದನ್ನು ಓದೋದಿಲ್ಲ ನಾವು, ಹಂಗಾಗಿದೆ ಅಂತ ಅಷ್ಟೇ. ಮತ್ತೆ ಅದನ್ನೇ ಈ ಕೃತಿಯನ್ನ ಪ್ರಾರಂಭ ಮಾಡುವಾಗ ಪ್ರೊಫೆಸರ್ ನಾರಾಯಣಾಚಾರ್ಯ ಹೇಳ್ಬಿಡ್ತಾರೆ, ಇದನ್ನ ಓದಬಾರದು, ಕೃಷ್ಣ ಪರಂಧಾಮಕ್ಕೆ ತೆರಳಿದ್ದನ್ನ ಓದಬಾರದು ಅನ್ನೋ ಯಾವುದೋ ಒಂದು ನಂಬಿಕೆ ಎಲ್ಲ ಅದು ಕುತ್ಕೊಂಡ್ಬಿಟ್ಟಿದೆ ಮನಸ್ಸಿನಲ್ಲಿ, ಹಾಗಾಗಿ ಅದನ್ನ ಯಾರು ಹೇಳೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಆದ್ರೆ ನಿಜವಾಗಿ ಇದನ್ನ ತಿಳ್ಕೊಳ್ಬೇಕು ಅನ್ನತಕ್ಕಂಥದ್ದು, ನಿಜವಾಗಿ ಯಾದವರ ಈ ವಿಚಾರದಲ್ಲಿ ನಾವು ತಿಳ್ಕೊಳ್ತಕ್ಕಂಥದ್ದು ಬಹಳ ಇದೆ ಅಂತ. ಒಂದಿನ ಪ್ರಶ್ನೆ ತಗೊಂಡಂತೆ ಮಾತಾಡ್ಬೋದು. ಅಭಿಪ್ರಾಯ, ಜಿಜ್ಞಾಸೆ, ಪ್ರಶ್ನೆ ಎಲ್ಲದಕ್ಕೂ ಸ್ವಾಗತ. ಮತ್ತೆ ಯಾರಿಗಾದ್ರೂ ಕೇಳ್ತಾ ಇದೆಯಾ? ಕೇಳ್ತಾ ಇದೆ, ಹೇಳಿ. ಮಾತಾಡ್ರಿ, ಮಾತಾಡ್ರಿ. ನನ್ನ ಅನಿಸಿಕೆ ಒಳಗ ಈ ರಾಮಾಯಣದೊಳಗ ಸಾವು ಎಂಬ ಶಬ್ದನ ಇದ್ದಿದ್ದಿಲ್ಲ ಅಂತ ಅನ್ಸುತ್ತೆ ನನಗೆ. ಅದರಲ್ಲಿ ಎಲ್ಲಾರು ಸುಮ್ಮನೆ ವ್ಯಾನಿಷ್ ಆಗ್ಬಿಟ್ರು ಅವರು. ಈ ಸಾವು ಎಂಬ ಚಾಲುವಾಗದ ದ್ವಾಪರ ಯುಗದೊಳಗ ಅಂತ ಹೇಳಿ ಅನಿಸ್ತದೆ ನನಗೆ. ಏನಂತೀರಿ ಸುರೇಂದ್ರಜಿ? ಇಲ್ಲ, ಹಂಗೇನಿಲ್ಲ. ಪ್ರತಿಯೊಬ್ಬ ಜೀವಿಗೆ ಹುಟ್ಟಿದ ಮೇಲೆ ಅದು ಸಾವು ಅಂತ ಅನ್ನತಕ್ಕಂಥದ್ದು ಇದ್ದೇ ಇತ್ತು. ಹಂಗೆ ನಮ್ಗೆ ಹೇಳ್ತಾರೆ, ಈಗ ಅಲ್ಲಿ ತೆರಳಿದ್ರು ಇಲ್ಲಿ ತೆರಳಿದ್ರು ಅಂತಂದು ಹೇಳ್ತಾರೆ. ಆದ್ರೆ ಅದರ ನಿಜವಾದ ಅರ್ಥ ಸಾವೇ ಅಲ್ವಾ ಅಂತ. ಸಾವೇ ಎಲ್ಲರೂ ಇದೆ. ಹೇಳ್ತೇನ್ರಿ, ಈ ರಾಮ ಲಕ್ಷ್ಮಣ ಇವರೆಲ್ಲ ಅವ್ರ ಇಲ್ಲ ಅಂದ್ರೆ ರಾಮ ತನ್ನ ರೂಪವನ್ನ ಮಹಾವಿಷ್ಣುವಿನ ರೂಪ ಪುನಃ ತನ್ನ ರೂಪದಲ್ಲಿ ಏನಾಗ್ತಾ ಇದ್ದಾನೆ. ಈ ಲಕ್ಷ್ಮಣ, ಭರತ, ಶತ್ರುಘ್ನರೆಲ್ಲರೂ ಕೂಡ ಅವರವರ ಒಂದೊಂದು ರೂಪನೇ ದೇವರದ್ದು. ಅದು ಆಯಾ ರೂಪದಲ್ಲಿ ಪುನಃ ಹೋಗಿ ಅವರಲ್ಲಿ ಸೇರ್ಕೊಳ್ತಾ ಇದ್ದಾರೆ. ವಾಲಿ ಸತ್ತು ಹೋಗ್ತಾನೆ ಅಂತಂತಂದ್ರೆ ವಾಲಿ ತನ್ನ ಮೂಲ ರೂಪವಾದ ಇಂದ್ರನಲ್ಲಿ ಸೇರ್ಕೊಳ್ತಾನೆ.
ಸುಗ್ರೀವ ಸೂರ್ಯ ಇರ್ತಾನೆ, ಆ ರೂಪದಲ್ಲಿ ಸೇರ್ಕೊಳ್ತಾನೆ ಅಂತ ರಾಮಾಯಣ ಹೇಳ್ತದೆ. ಆಯ್ತು. ಹ, ಸರಿ. ಹ್ಮ್. ಓಕೆ ಜಿ. ಸರ್, ಥ್ಯಾಂಕ್ ಯು. ಜಿ ಜಿ ಸರಿ ಹೇಳಿ. ಸರಿ ಹೇಳ್ರಿ ಜಿ ಆಗಲೇ ಅವ್ರು ಒಂದು ಕ್ವಶನ್ ಕೇಳಿದಾರಲ್ಲ, ಅದಕ್ಕೊಂದ್ ಸುಮ್ನೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ರೆಫರೆನ್ಸ್ ಓದಿರೋದೊಂದ್ ಸ್ವಲ್ಪ ನೆನಪಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಈ ದೇಹ ಬಂದ ಆದ್ಮೇಲೆ ಜಿ ಅದಕ್ಕೆ ಅದರದೇ ಆದಂತದೊಂದು ಮೂಲ ಸ್ವರೂಪ ಪಂಚಭೂತಗಳಲ್ಲಿ ಲೀನ ಆಗ್ತಾನೆ ಅಂತ ಏನ್ ಹೇಳ್ತಾರೆ ಜಿ, ಅವರವರ ಒಂದು ಮೂಲ ಇರುತ್ತೆ ಜಿ. ಸೊ ಜಲಮೂಲ, ವಾಯುಮೂಲ ಈ ತರದ್ದು ಇರುತ್ತೆ. ಸೊ ಹಾಗಾಗಿ ಅಂದ್ರೆ ನನ್ನ ತಿಳುವಳಿಕೆ ಪ್ರಕಾರ ಇವರು ಏನು ರಾಮಾಯಣದಲ್ಲಿ ರಾಮ, ಆಮೇಲೆ ಶತ್ರುಘ್ನ, ಆಮೇಲೆ ಇವರೇ 4 ಜನ ಇದ್ದಾರೆ. ಇವರು ಜಲಮೂಲದಿಂದ ಬಂದಿರೋದ್ರಿಂದ ಅಂತ ಜಲ ಇದನ್ನ ಏನು ಜಲಮೂಲದಿಂದ ಬಂದವರು ಅಂತೀವಿ, ಅಲ್ಲಿ ಐಕ್ಯ ಆಗ್ತಾರೆ, ಜಲೈಕ್ಯ ಆಗ್ತಾರೆ. ಇದ್ರದ್ದು ಎಕ್ಸಾಂಪಲ್ ಸರಿಯೋ ನದಿ. ಹಾ. ಹೌದು ಹೌದು ಜಿ, ಹೌದು ಸರಿಯೂ ನದಿಯಲ್ಲಿ ಅವರು ಜಲೈಕ್ಯ ಆಗ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ರೆಫರೆನ್ಸ್ ಏನ್ ಸಿಗುತ್ತೆ ಅಂದ್ರೆ ಜಿ, ಈಗ ತಾವು ಆಗಲೇ ಕ್ವಶನ್ ಕೇಳಿದ್ರಲ್ಲ, ಆ ತರದೊಂದು ಒಂದ್ ಏನ್ ಸಿಗುತ್ತೆ ಅಂತಂದ್ರೆ, ಅಂದ್ರೆ ರಾಮ ಯಮಧರ್ಮರಾಯ ಅವನ ಭೇಟಿ ಆಗಕ್ಕೆ ಬರ್ತಾನೆ, ರಾಮನ್ ಭೇಟಿಗೆ. ನಿನ್ ಕೆಲ್ಸ ಮುಗೀತು ಅಂತ. ಆವಾಗ ನೀನ್ ಯಾರನ್ನು ಒಳಗಡೆ ಬಿಡಬಾರ್ದು ಅಂತ ಲಕ್ಷ್ಮಣನ್ ಕಾಯಕ್ ನಿಂದಿರ್ಸ್ತಾನೆ. ಲಕ್ಷ್ಮಣನ್ ಕಾಯಕ್ ನಿಂದಿರ್ಸಾದ್ಮೇಲೆ ಅವಾಗ್ಲೂ ಯಾವ್ದೋ ಒಂದು ಋಷಿ ಬರ್ತಾರೆ, ದುರ್ವಾಸ ಮುನಿನೋ ಅಥವಾ ಏನು ವಶಿಷ್ಠರು ಯಾರೋ ಒಬ್ರು ಬರ್ತಾರೆ, ನಂಗೆ ಸರಿ ಗೊತ್ತಿಲ್ಲ. ಆ ಋಷಿಗಳು ಅಂದ್ರೆ ಅವರು ಶಾಪ ಕೊಡುವಂತ ಋಷಿಗಳೇ ಬರ್ತಾರೆ. ಅವ್ರ ಕೋಪಕ್ಕೆ ಎಡಿ ಆಗ್ಬಾರ್ದು ಅಂತ ಲಕ್ಷ್ಮಣನೇ ಒಳಗಡೆ ಹೋಗ್ತಾನೆ. ಆದ್ರೆ ಅವಾಗ ಏನ್ ಮಾಡಿರ್ತಾನೆ ಅವನು ಯಮಧರ್ಮರಾಯ, ಯಾರು ಒಳಗಡೆ ಬರ್ತಾರೆ ಅವ್ರನ್ನ ಶಿರಚ್ಛೇದನ ಮಾಡಬೇಕು ಅಂತ ಅನ್ನುವಂಥದ್ದು ಒಂದು ಕಂಡೀಷನ್ ಹಾಕಿರ್ತಾನೆ. ಆ ಕಂಡೀಷನ್ ಹಾಕಿದಾಗ ಅಲ್ಲಿ ಲಕ್ಷ್ಮಣನೇ ಒಳಗೆ ಹೋದ ತಕ್ಷಣ ರಾಮ ಮಾತಿಗೆ ತಕ್ಕಂಗಿರ್ಬೇಕು ಅಂತ ಲಕ್ಷ್ಮಣನ್ನೇ ಶಿರಚ್ಛೇದ ಮಾಡುವಂತ ಪರಿಸ್ಥಿತಿ ಒದಗುತ್ತೆ. ಆ ಶಿರಚ್ಛೇದ ಮಾಡೋದ್ ಬೇಡ ಅಂತ 4 ಜನನು ಸರಿಯೂ ನದಿಯಲ್ಲಿ ಐಕ್ಯ ಆಗ್ತಾರೆ ಅಂತ ಒಂದ್ ಕಡೆ ರೆಫರೆನ್ಸ್ ಸಿಗುತ್ತೆ ಜಿ. ಸರಿ ಸರಿ ಸರಿ. ಒಳ್ಳೆ ಮಾಹಿತಿ. ಇದು ರಾಮಾಯಣದಲ್ಲಿ ಬರ್ತದೆ. ಅಲ್ಲೂ ದುರ್ವಾಸರೇ ಬಂದಿರ್ತಾರೆ. ಹ್ಮ್. ಕರೆಕ್ಟ್, ಇದು ಸರಿ, ಇದು ಸರಿಯಾದ ಪ್ರಸಂಗ, ಇದು ಕರೆಕ್ಟ್. ಅಂದ್ರೆ ದುರ್ವಾಸರೇ ಬಂದಿರ್ತಾರಲ್ಲ. ಸುಶೀಲೇಂದ್ರಜಿ, ಇನ್ನೊಮ್ಮೆ ವಿಸ್ತಾರವಾಗಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಸರಿ. ಸುಶೀಲೇಂದ್ರಜಿ ನಮಸ್ತೆ. ನಮಸ್ಕಾರ, ಪ್ರಮೋದ್ ಮಾತಾಡೋದು. ನಮಸ್ತೆ ಸರ್. ಬಹಳ ಅದ್ಭುತವಾಗಿ ನಿರೂಪಣೆ ಮಾಡಿದ್ರಿ. ನಾನಂತೂ ಬಹಳ ಅಂದ್ರೆ ಬಹಳ ಭಾವುಕ ಆಗಿದ್ದೆ. ಕಣ್ಣೊಳಗೆ ನೀರು ಬಂತು. ಕೊನೆಯ ಆ ಒಂದು ಸನ್ನಿವೇಶ ನೀವು ವಿವರಣೆ ಮಾಡ್ಬೇಕಾದ್ರೆ ಕೃಷ್ಣ ಯಾರನ್ನ ನೆನೆಸ್ಕೊಂಡ, ಏನೇನು ಸಂಭಾಷಣೆ ಆತಂತ ಬಹಳ ಅದ್ಭುತವಾಗಿ ಬಂತು. ನನ್ನ ಒಂದು ಅನಿಸಿಕೆ, ಇನ್ನೊಂದು ಜಿಜ್ಞಾಸೆ ಏನಂದ್ರೆ, ಕೃಷ್ಣ ನಾನು ಸಹ ಕರ್ಮ ಸಿದ್ಧಾಂತಕ್ಕೆ ಬದ್ಧ ಅಂತೇಳಿ ತೋರಿಸ್ಕೊಟ್ಟಿದ್ದ ಒಂದು ದೊಡ್ಡ ಆದರ್ಶನ, ಅದರೊಳಗೇನು ಸಂಶಯ ಇಲ್ಲ. ಆದ್ರೆ ಭಗವಂತನಿಗೂ ಕರ್ಮ ಸಿದ್ಧಾಂತದ ಅನಿವಾರ್ಯತೆ ಇದನ್ನ, ಅಥವಾ ಯಾಕೆ ಅನಿವಾರ್ಯತೆ ಬಂತು ಅಂತ ಒಂದು ಜಿಜ್ಞಾಸೆ. ಇದು ಕೃಷ್ಣ ನೋಡಿಜಿ, ಅಲ್ಲಿ ಅವತಾರ ಮಾಡಿದಾಗ ನಮಗದು ಗೊತ್ತಾಯ್ತು ಕೃಷ್ಣ ಅಂತ. ಆದ್ರೆ ಅವತಾರ ಮಾಡಿದ್ದೆಲ್ಲಿ? ಭೂಮಿಯಲ್ಲಿ. ಇದು ಹೆಂಗ ಒಂದು ನಿಯಮ ಇರ್ತದೆ, ಈ ಭೂಮಿ ಮೇಲೆ ಇಲ್ಲಿ ಇದ್ದೇವೆ ಅಂದ್ರೆ ನಾವೆಲ್ಲ ಹೇಳ್ತೇವಲ್ಲ, ನೀವ್ ಯಾರೇ ಇರ್ರಿ, ಇಲ್ಲಿ ಬಂದಿರಂದ್ಮೇಲೆ ಇಲ್ಲಿ ಹೆಂಗ್ ನಡೆದಿರ್ತೋ ಹಂಗ್ ನಡ್ಕೋಬೇಕು ನೀವು ಅಷ್ಟೇ ಅಂತ ನಾವ್ ಹೇಳ್ತೇವೆ. ಮಾತಿನಲ್ಲಿ ನೀವು ಕೇಳಿದ್ದೀರಿ. ಹೌದು ಹೌದು. ಸ್ಕೂಲ್ ನಲ್ಲಿ ಹೋಗಿರ್ತೀರಿ, ನೀವು ಸ್ಕೂಲ್ ನಲ್ಲಿ ನೀವು ಯಾರು ಅನ್ನೋದನ್ನ ಮರೆತು ಮಕ್ಕಳೊಳಗೆ ಮಕ್ಕಳಾಗ್ಬೇಕು ನೀವು, ಅಂದ್ರೆ ನಿಮ್ಗೆ ಖುಷಿ ಇರ್ತದೆ. ನಿಮ್ಮತನೆಲ್ಲ ತೋರಿಸ್ಬೇಡ್ರಿ ಅಂತ ನಾವ್ ಹೇಳ್ತೇವಲ್ಲ, ಅದೇ ರೀತಿಯಾಗಿ ದೇವರು ಇರ್ಲಿ, ಏನಾದ್ರೂ ಇರ್ಲಿ, ಈ ಭೂಮಿಯ ಮೇಲೆ ಮನುಷ್ಯರಾಗಿ ಅವತಾರ ಮಾಡಿದಾಗ ಮನುಷ್ಯನ ನಮಗೇನು ನಿಯಮ ಇವೆ ಅವುಗಳನ್ನ ಅವ್ರು ಪಾಲಿಸ್ಲೇಬೇಕು, ಎಲ್ಲರೂ ಪಾಲಿಸ್ಲೇಬೇಕು. ಅದನ್ನ ಇಲ್ಲದೆ ಹೋದ್ರೆ ನಮಗೇನಾಗ್ಬಿಡ್ತದೆ, ನಿನ್ಗೊಂದು ನಮಗೊಂದ ಹಿಂಗ ಪ್ರಶ್ನೆ ಮಾಡೋರು ಇದ್ದಾರೆ. ಇದೇ ರೀತಿ ಯಾದವ್ರ ಪ್ರಶ್ನೆ ಎಲ್ಲ ಹಿಂಗೆ ಇರ್ತಾ ಇದ್ವು. ಅದಕ್ಕೆ ಅವುಗಳಿಗೆಲ್ಲ ಅವಕಾಶ ಅವೆಲ್ಲ ಕೊಡೋದು ಅನ್ನೋದ್ರ ಬದಲು ಸೃಷ್ಟಿ ಕ್ರಿಯೆ ಹೇಗಾಗಿದೆ ಹಾಗೆ ಎಲ್ಲರೂ ಅದಕ್ಕೆ ಬದ್ಧರಾಗಿರ್ಲೇಬೇಕು. ಓಕೆ ಓಕೆ ಓಕೆ. ಧನ್ಯವಾದ ಸುಶೀಲೇಂದ್ರ. ಧನ್ಯವಾದ. ಬಹಳ ಅದ್ಭುತ ಆಗಿತ್ತು ಇದು ಸರಣಿ. ಶರಜ್ಜಿ, ನಿಮಗೂ ಮತ್ತೆ ಪ್ರಜ್ಞಾಭಾವ ತಂಡ ಥ್ಯಾಂಕ್ಸ್, ಧನ್ಯವಾದ. ಪ್ರಮೋದ್ ಅವರ, ಈಗ ಹೋದ್ಸರಿ ನಾವು ಗದಿಗೆನ ಭಾರತ ಕೇಳಿದ್ವಿ, ಕುಮಾರವ್ಯಾಸ ಭಾರತ. ಹೌದು. ಆ ಕುಮಾರವ್ಯಾಸ ಭಾರತ ಕೇಳ್ಬೇಕಂದ್ರೆ ಪ್ರೊಫೆಸರ್ ಎಕ್ಕೊಂಡಿಯವರೇ ಬರ್ಬೇಕು. ಅದೇ ರೀತಿ
ಕೆ.ಎಸ್. ನಾರಾಯಣಾಚಾರ್ಯರು ಬರೆದಂತ ಪುಸ್ತಕಗಳ ಬಗ್ಗೆ ತಿಳ್ಕೊಬೇಕು ಅಂತ ನಮ್ ಸುಶೀಲೇಂದ್ರ ಅವರೇ ಬರ್ಬೇಕು. ಹೌದೌದು ಅದ್ರೊಳಗೆ ಅದಕ್ಕೆ ಈಗ ಕೃಷ್ಣಾವತಾರದ ಕೊನೆಗಳಿಗೆ ಆದಮೇಲೆ ಇನ್ನೊಂದು ಪುಸ್ತಕದ್ದು ಯಾವುದು ಮಹಾಯಾನ ಅಲ್ಲ, ಮಹಾಪ್ರಸ್ಥಾನ ಮಹಾಪ್ರಸ್ಥಾನ ದ್ರೌಪದಿ. ಮಹಾಪ್ರಸ್ಥಾನಕ್ಕೂ ಅದು ಒಂದ್ಸರಿ ಈ ವೇದಿಕೆಯಲ್ಲೇ ತಮ್ಮಿಂದ ಅದ್ರ ಬಗ್ಗೆ ಆಗ್ಲಿ ಅಂತ, ಅದ್ರಲ್ಲಿ ದ್ರೌಪದಿನು ಎಲ್ಲಾ ಪಾತ್ರಗಳನ್ನು ಕರೆದು ಮಾತಾಡಿಸ್ತಾರೆ. ಅದು ಒಂದು ಅದ್ಭುತವಾದ ತಂತ್ರಗಾರಿಕೆ ಕೆ.ಎಸ್. ನಾರಾಯಣಾಚಾರ್ಯದು. ಅದನ್ನು ಒಂದ್ಸರಿ ಸುಶೇಂದ್ರ ಅವ್ರ ಕಡೆಯಿಂದ ಕೇಳೋಣ. ಅವಶ್ಯ ಖಂಡಿತ ಹೇಳ್ತೀನಿ. ನಾವು ಅದನ್ನ ನಿರೀಕ್ಷೆ ಮಾಡ್ತೀವಿ. ವಿಲ್ ಬಿ ವೇಟಿಂಗ್ ಫಾರ್ ದಟ್. ಓಕೆ, ಧನ್ಯವಾದ ಸುಶೀಲೇಂದ್ರ ಜಿ, ಶರತ್ ಜಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಡಾಕ್ಟರ್ ಅನಂತಕುಮಾರ್ ಅವರು, ನಾರಾಯಣ ಪಾಟೀಲ್ ಅವರು, ಮೃಣಾಲಿನಿ ಅಗರಖೇಡ್ ಅವರು, ನೀನು ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡ್ಬೋದು. ಸಮಯ 8:16 ಆಯ್ತು. ಮೃಣಾಲಿನಿ ಮಾತಾಡಿ. ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ನಿರೂಪಣೆ. ಕೃಷ್ಣಾವತಾರದ ಕೊನೆಗಳಿಗೆ ಎಷ್ಟು ಸರ್ತಿ ಇದನ್ನ ಕೇಳಿದ್ರು ಮತ್ತೆ ಅಷ್ಟೇ ಅದು ಒಂಥರ ಭಾವುಕರಾಗ್ಬಿಡ್ತೀವಿ ಕೊನೆಯಲ್ಲಿ. ಒಂಥರ ಇನ್ನೇನು ಕಣ್ಣಲ್ಲಿ ನೀರ್ ಬರೋ ಅಷ್ಟು ಇದು ಅನ್ಸುತ್ತೆ. ಪ್ರತಿ ಸರಿನೂ ಹಂಗೆ ಇವರು ಈಗ ಸಂಪನ್ಮೂಲ ವ್ಯಕ್ತಿಗಳಂತೂ ತುಂಬಾ ಚೆನ್ನಾಗಿ ಹೇಳಿದ್ರು. ಬಹಳ ಇಮೋಷನಲ್ ಆಯ್ತು. ಗಾಂಧಾರಿ ಶಾಪ ಅಂದ್ರೆ ಒಂದ್ ಹೆಣ್ಣಿನ ಶಾಪ, ಅದು ಏನೇ ಇರ್ಲಿ ಕಾರಣ, ಅದು ಯಾರಿಗೆ ಭಗವಂತನನ್ನು ಬಿಡ್ಲಿಲ್ಲ ಅನ್ನೋ ಅಷ್ಟು ಹೆಣ್ಣಿನ ಮಾತಿನಲ್ಲಿ ಶಕ್ತಿ ಇರುತ್ತೆ ಅದು ಅಂತ ಅದು ಒಂದು ತೋರಿಸ್ಕೊಡ್ತು. ಜೊತೆಗೆ ಜೂಜು, ಇದು ಮದ್ಯಪಾನ ಇದೇ ಮೂಲ ಕಾರಣವಾಗುತ್ತೆ ಮನುಷ್ಯತ್ವದ ವಿನಾಶಕ್ಕೆ ಅಥವಾ ಯಾವುದೇ ತರ ಡಿಸ್ಟ್ರಕ್ಷನ್ ಆಗ್ಬೇಕು ಅಂದ್ರೆ ಇದೊಂದು ಮೂಲ ಕಾರಣ ಅಂತ ಕೆಲವೊಂದು ಇಂದಿನ ಯುಗಕ್ಕೂ ಪ್ರಸ್ತುತತೆ ಇದೆ, ಸಂದೇಶ ಇದೆ. ಈ ಘಟನೆಯಿಂದ ನಮ್ಗೆ ತಿಳಿಯುತ್ತೆ. ತುಂಬಾ ಚೆನ್ನಾಗಿತ್ತು. ನನಗೆ ಬಹಳ ಸಂತೋಷ ಆಯ್ತು ಕೇಳಿ. ಜೊತೆಗೆ ಕೃಷ್ಣನಲ್ಲಿ ಇನ್ನಷ್ಟು ಭಕ್ತಿ ಉಂಟಾಯಿತು ಅಂತ ಹೇಳ್ಬೋದು. ಧನ್ಯವಾದಗಳು. ಕೃಷ್ಣ ಇನ್ನೂ ಆತ್ಮೀಯ ಆಗ್ಬಿಡ್ತಾನೆ, ನಮ್ಗೆ ಇನ್ನೂ ಹತ್ರದವನ ಆಗ್ಬಿಡ್ತಾನೆ. ಸಜ್ಜನ ಮತ್ತು ಒಳ್ಳೆ ಗುಣ ಇರತಕ್ಕಂತ, ಸೌಮ್ಯ ಸ್ವಭಾವದ, ಮೃದು ಸ್ವಭಾವದವರ, ಮೃದು ವಿಚಾರಗಳನ್ನ ಇರ್ತಕೊಂಡಿರ್ತಕ್ಕಂಥ ಯಾರನ್ನೇ ನೋಯಿಸಿದ್ರು ಅದು ಅವರಿಗೆ ನೋಯಿಸಿದವರಿಗೆ ಕೇಡನ್ನ ಉಂಟು ಮಾಡ್ತದೆ ಅನ್ನೋದು ಜಗದ ನಿಯಮ. ಅದು ಯಾರಾದ್ರೂ ಇರ್ಲಿ, ಗಾಂಧಾರಿ ಆಯ್ತು, ಮಂಡೋದರಿ ಆಯ್ತು, ಬೇರೆ ಯಾರಾದ್ರೂ ಅಹಲ್ಯೆ, ದ್ರೌಪದಿ ಯಾರಾದ್ರೂ ಇರ್ಲಿ, ವಿದುರನೂ ಕೂಡ ಹಾಗೆ. ನೀವು ವಿದುರನ ವ್ಯಕ್ತಿತ್ವವನ್ನು ನೋಡಿದಾಗ ಅಲ್ಲೂ ಹಂಗೆ ಅನಿಸ್ತದೆ. ತುಂಬಾ ಮೃದು ಸ್ವಭಾವದ ವ್ಯಕ್ತಿ, ಬಹಳ ಜಾಣ, ಎಷ್ಟು ತಿಳಿ ಹೇಳಲಿಕ್ಕೆ ನೋಡ್ತಾನೆ ಧೃತರಾಷ್ಟ್ರನಿಗೆ. ಅಣ್ಣ ಬೇಡ, ಬಿಟ್ಬಿಡು, ಅವರು ತಮ್ಮನ ಮಕ್ಕಳೇ ನಿನಗೆ, ಪಾಂಡವರು ಅವರು ನನಗೆ ಅಣ್ಣನ ಮಕ್ಕಳು, ನಿನ್ನ ಮಕ್ಕಳು ಅಣ್ಣನ ಮಕ್ಕಳು ನನಗೆ ಹೇಳ್ತಾನೆ. ಅವನನ್ನ ಮಾತನ್ನ ಕೇಳಿಸ್ಕೊಳ್ಳೋ ದಾಸಿಪುತ್ರ ಅಂತ ಅವನನ್ನ ದೂಷಣೆ ಮಾಡ್ತಾರೆ ಇವರೆಲ್ಲರೂ. ಬಹಳ ಬೇಸರ ಆಗಿ ತನ್ನ ಬಿಲ್ಲನ್ನ ಧೃತರಾಷ್ಟ್ರ ಮನೆ ಬಾಗಿಲಲ್ಲಿಟ್ಟು, ನೀವ್ ಯಾರು ಇರೋವರೆಗೂ ನಾನು ಬರುವುದಿಲ್ಲ ಹಸ್ತಿನಾಪುರಕ್ಕೆ ಅಂತ ಹೇಳಿ ತೆರಳುತ್ತಾನೆ. ಅವನ ಮನಸ್ಸಿಗೆ ತುಂಬಾ ನೋಯಿಸ್ತಾರೆ. ಪ್ರಧಾನಮಂತ್ರಿ ಅವನು, ಆಗಿನ ಕಾಲದಲ್ಲಿ ಜ್ಞಾನಿ. ಅವನು ಹೇಳಿದ ಒಂದು ಮಾತನ್ನ ಕೇಳಿಸ್ಕೊಂಡ್ ಬಿಟ್ಟಿದ್ರೆ ಇದೆಲ್ಲ ಆಗ್ತಾ ಇತ್ತು ಅಂತ ಅನೇಕ ಪ್ರಯತ್ನಗಳು ಆದ್ರೂ ಕೂಡ ಆಗೋದಿಲ್ಲ. ಮನಸ್ಸು ನೋಯಿಸಿದ್ರೆ ತಮ್ಮ ದುರ್ಗತಿಗೆ ತಾವೇ ಕಾರಣ ಆದ್ರು ಅಂತ ಅನ್ನೋದನ್ನ ನಾವು ಇಲ್ಲಿ ಕಾಣಬಹುದು. ಆದ್ರೆ ಎಲ್ಲ ಆರೋಪವನ್ನ ಕೃಷ್ಣನ ಮೇಲೆ ಹಾಕ್ತಾಳಲ್ಲ ಗಾಂಧಾರಿ, ಶಾಪ ಕೊಟ್ಬಿಡ್ತಾಳೆ. ಹಂಗೆ ಅದು ಅವನ ಇಚ್ಛೆ, ಅವನ ಹಾಗೆ ಆಗ್ಲಿ, ಎಲ್ಲದೂ ಕೂಡ ಅಂದ್ರೆ ದೇವರ ಮೇಲೇನೆ, ಅವನ ಮೇಲೇನೆ ಹಾಕ್ಲಿ, ಎಲ್ಲನೂ ಕೂಡ ಅವನಿಗೆ ಆಗ್ಲಿ, ಅದನ್ನ ನಾನೇ ಎಲ್ಲ ಸ್ವೀಕಾರ ಮಾಡ್ತಾ ಇದ್ದಾನೆ. ಅಂದ್ರೆ ಇದರ ಅರ್ಥ ಏನು ಗೊತ್ತಾ? ಏನು ಒಂದು ಉದ್ದೇಶ ಇರ್ತದೆ, ಅದನ್ನ ಸಾಧಿಸಬೇಕು ಅಂತ ಬಂದಾಗ ಈ ರೀತಿಯಾಗಿರ್ತಕ್ಕಂಥ ಅಡೆತಡೆಗಳು ಬಂದ್ರೆ ಅದರಲ್ಲಿ ಇರ್ತಕ್ಕಂಥ ಸುಖವನ್ನ ತೆಗೆದುಕೊಳ್ಳಲಿಕ್ಕೆ ನಾವೇನು ಹೇಗೆ ತಯಾರಾಗ್ತೇವೋ ಅದರಲ್ಲಿ ಇರ್ತಕ್ಕಂಥ ದುಃಖ ಬೇಸರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಿದ್ಧರಿರ್ಬೇಕು ನಾವು. ಈಗ ಮಾರುಕಟ್ಟೆಯಿಂದ ಮಾವಿನ ಹಣ್ಣು ತಗೊಂಡ್ ಬರ್ತೇವೆ, ನೋಡ್ಲಿಕ್ಕೆಲ್ಲ ತುಂಬಾ ಸುಂದರವಾಗಿ ಹಳದಿಯ ಕೆಂಪಾಗಿ ಸುವಾಸನೆ ಭರಿತಾ ಇರ್ತದೆ. ಬಹಳ ಖುಷಿ ಆಗ್ತವೆ. ಚೆನ್ನಾಗಿತ್ತು ಅಂದ್ರೆ ನೋಡಿ ಎಂತ ಹಣ್ಣು ತಗೊಂಬಂದೆ ನೋಡಿದ್ರ ಅಂತ ಕೇಳ್ತೇವೆ. ಅದೇ ಹುಳಿ ಇತ್ತು ಅಥವಾ ಅದರಲ್ಲಿ ಹುಳ ಇತ್ತು ಅಂದ್ರೆ ಏನೋ ಆಗ್ತದೆ, ಯಾರು ತಪ್ಪಾಗೋದಿಲ್ವಾ ಅಂತ ನಮ್ಮನ್ನ ನಾವು ಸಮರ್ಥಿಸ್ಕೊಳ್ಲಿಕ್ಕೆ ನೋಡ್ತೇವೆ. ಹಾಗೆ ಕೃಷ್ಣ ಯಾವತ್ತೂ ಸಮರ್ಥನೆ ಮಾಡ್ಕೊಳ್ಳಿಲ್ಲ.
ನಿಜ ನಿಜ. ಅದು ಈಗ ತಪ್ಪು ಅಂತ ನಮಗೆ ಅನಿಸಿದ್ರು ಕೂಡ ಅದ್ ತಿಳಿ ಹೇಳುವಂತಹದನ್ನ ರೀತಿ ಏನಿದೆಯಲ್ಲ ಅದನ್ನ ನಾವು ಕಲ್ಕೊಳ್ಬೇಕು ಅಷ್ಟೇ. ಸರಿ ಸರ್. ಇಬ್ರು ಹ್ಯಾಂಡ್ ರೈಸ್ ಮಾಡ್ಯಾರ. ಲೇಡೀಸ್ ಫಸ್ಟ್. ವೇದಕ ಮಾತಾಡಿ. ವೇದಕ ಅನ್ಮ್ಯೂಟ್ ಮಾಡಿ. ಜಿ ನಮಸ್ತೆ. ಬಹಳ ಚೆನ್ನಾಗಿತ್ತು. ನಾನು ನಾ ಪುಸ್ತಕ ಓದಿ ಆದ್ಮೇಲೆ ನನ್ನ ಅಜ್ಜಿಗೆ ತುಂಬಾ ಅವರಿಗಂತೂ ಕ್ಯಾನ್ಸರ್ ಆಗಿತ್ತು. ಕುತ್ಕೊಂಡು ಓದಿ ಹೇಳಿದ್ದೆ ನಾನು. ಬಟ್ ಇಷ್ಟೊಂದು ಭಾವನಾತ್ಮಕವಾಗಿ ಹೋಗಿರ್ಲಿಲ್ವಾ ನಾನು ಅನಿಸ್ತದೆ. ಬಟ್ ಇವತ್ತು ಮತ್ತೆ ಕಳೆದ ಬಾರಿ ಕೇಳಿದ್ದಾಗ ನಿಜವಾಗ್ಲೂ ಅವ್ರು ಹೇಳ್ತಿದ್ರಲ್ಲ, ಯಾರೋ ಹೇಳ್ತಿದ್ರು ಮೃಣಾಲಿನಿ ಅಂತ, ಅವರ ಭಾವನೆಗಳನ್ನು ನಾವು ತೇಲಿ ಹೋಗ್ಬಿಡ್ತೀವಿ ಅಂತ. ಅಷ್ಟು ಚೆನ್ನಾಗಿ ನೀವು ಅದನ್ನ ನ್ಯಾರೇಟ್ ಮಾಡಿದ್ರಿ. ನಾನು ಓದಿರೋದನ್ನ ಪುನಃ ನಾನು ರೀಕಾಲ್ ಮಾಡ್ಕೊಂಡೆ ಮೊನ್ನೆ, ಮತ್ತೆ ಇವತ್ತು ಸಹ ಇನ್ನೊಂದ್ಸತಿ ಓದೋಣ ಅಂತ ಒಂದ್ ಸೂಚನೆ ಶುರು ಮಾಡಿದೆ. ಖಂಡಿತ ತುಂಬಾ ಚೆನ್ನಾಗಿತ್ತು. ಇನ್ನು ಮುಂದೆ ಮತ್ತೇನು ಇದೇ ತರದ್ದೇ ನಮ್ಮ ವೇದಿಕೆಯಲ್ಲಿ ಈ ತರದ್ದೆಲ್ಲ ಸಿಗ್ತಾ ಇರ್ಲಿ ನಮಗೆ. ಖಂಡಿತ ನಾವೆಲ್ಲರೂ ಧನ್ಯರು. ಇವತ್ತು ಕೃಷ್ಣ ಪರಂಧಾಮಕ್ಕೆ ಹೋಗಿದ್ದನ್ನು ಕೇಳ್ಕೊಂಡು ನಮಗೂ ಖಂಡಿತ ಒಂಥರ ಏನೋ ಒಂದು ಇದು ಸಿಕ್ತು ಅಂತ ಅನಿಸ್ತು. ಧನ್ಯವಾದ ಜಿ, ಎಲ್ರಿಗೂ ಧನ್ಯವಾದ. ಧನ್ಯವಾದಗಳು. ಧನ್ಯವಾದಗಳು. ನಾರಾಯಣ್ ಮಾತಾಡ್ಲಿಕ್ಕೆ ಅಶ್ವಿನಿ ಒಂದು ಇದ್ರಲ್ಲಿ ಒಂದು ಮೆಸೇಜ್ ಬಂದಿದ್ದು ಓದ್ಬಿಡ್ರಿ ಚಾಟ್ ಬಾಕ್ಸ್ ನಲ್ಲಿ. ನಾರಾಯಣ್ ದೇವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡೋಣ. ಸುಶ್ಲೇಂದ್ರ ನಮಸ್ಕಾರ. ಸುಶ್ಲೇಂದ್ರ ಜಿ ಅವ್ರಿಗೆ ನಮಸ್ಕಾರ. ಹೇಳ್ರಿ. ಮುಂಚೆನೇ ಈ ಸಲ ಈ ಒಂದು ಪ್ರೋಗ್ರಾಮ್ ಇದೇ ಆಗಿತ್ತು ಅಂತ ನಂಗೆ ಅನ್ಸುತ್ತೆ. ನಾನು ಕೇಳಿದ್ದೆ ಅವಾಗ ಪೂರ್ಣ. ಹೋದ್ಸಲ ಇದಾಗ್ಲಿಲ್ಲ. ಹೋದ ವಾರ ನನಗೆ ಅಟೆಂಡ್ ಮಾಡ್ಲಿಕ್ಕೆ. ಇವತ್ತು ಚೆನ್ನಾಗಿ ಮೂಡಿ ಬಂತು ನಂದು. ಆಮೇಲೆ ಉದ್ದವ ಗೀತೆನೂ ಒಂದ್ಸಲ ಆಗ್ಬೇಕು ಅಂತ ನಿಮ್ಮ ಕಡೆಯಿಂದ ಕೇಳೋಣ ಅಂತ ಹೇಳಿ ಆಸೆ ಇದೆ. ಆಮೇಲೆ ಈಗ ಇದು ದ್ವಾಪರ ಯುಗ ಮುಗೀತದೆ ಕೃಷ್ಣ ಅವತಾರ ಜೊತೆಗೆ. ಅವಾಗ ಪರೀಕ್ಷಿತ ಮಹಾರಾಜರದು ಇದ್ರೊಳಗೆ ಸ್ಟಾರ್ಟ್ ಭಾಗವತದಲ್ಲಿ ಅವ್ರದ್ದು ಕಥೆಯಿಂದ ಸ್ಟಾರ್ಟ್ ಆಗತ್ತೆ. ಈಗ ಧರ್ಮಕ್ಕ ಒಂದು ಕಾಲ್ ಮಾತ್ರ ನಿಂತುಕೊಂಡಿರ್ತದ, 3 ಕಾಲ್ ಇರಲ್ಲ ಅಂತ ಹೇಳಿ ಅದು ಸ್ಟಾರ್ಟ್ ಆಗತ್ತೆ. ಈಗ ಇವರು ತೀರ್ಥಯಾತ್ರೆಗೆ ಹೋಗಿರ್ತಾರಲ್ಲ, ಉದ್ಧವ ಮತ್ತು ವಿದುರ, ಮೈತ್ರೇಯಿ ಮತ್ತೆ ತಂದೆ ತಾಯಿಗಳನ್ನೆಲ್ಲ ಕಳ್ಸಿರ್ತಾರಲ್ಲ, ಅದ್ರ ಬಗ್ಗೆ ಅಪೂರ್ಣ ಇದೆಯಾ ಅಥವಾ ಅದ್ರ ಬಗ್ಗೆ ಬೇರೆ ಕಡೆ ಅವರು ಮತ್ತೆ ಇನ್ನು ಎಷ್ಟು ವರ್ಷಗಳು ಇದ್ರು ಆಮೇಲೆ ಯುಗ ಮುಗೀತು ಅನ್ನೋದೇನಾದ್ರು ಇದೆಯಾ ಅಂತ? ಈ ವಿದುರ ಈ ಉದ್ಧವನಿಗೆ ದೇವರು ಕೃಷ್ಣ ಉಪದೇಶ ಮಾಡೋ ಕಾಲಕ್ಕೆ ಮೈತ್ರೇಯರು ಬರ್ತಾರ ಅಲ್ಲಿ. ಮೈತ್ರೇಯರಿಗೂ ಅದೇ ಕಾಲಕ್ಕೆ ಉಪದೇಶ ಆಗ್ತದೆ. ಅವಾಗ ಇದನ್ನ ತೆಗೆದುಕೊಂಡು ಉದ್ಧವ ಬದರಿಕಾಶ್ರಮಕ್ಕೆ ತೆರಳುತ್ತಾನೆ. ವಜ್ರನನ್ನ ಅಲ್ಲಿ ಪಟ್ಟ ಕಟ್ಟಿ ಹಸ್ತಿನಾಪುರದಲ್ಲಿ ಬಿಟ್ಟು ಮೈತ್ರೇಯರು ತೀರ್ಥಯಾತ್ರೆಗೆ ತೆರಳುತ್ತಾರೆ. ಹೋಗುವಾಗ ಹೇಳ್ತಾನೆ ಅವರಿಗೆ, ನೋಡ್ರಿ ನಿಮ್ಮ ಬಳಿಗೆ ನನ್ನನ್ನ ಕೇಳ್ಕೊಂಡು ವಿದುರ ಬರ್ತಾನೆ, ನಾನು ಅವನನ್ನ ಕೇಳಿದೆ ಅಂತ ಹೇಳ್ರಿ ಅಂತ ಹೇಳ್ತಾನೆ ಕೃಷ್ಣ. ಎಷ್ಟು ತನ್ನನ್ನ ನಂಬಿಕೊಂಡವರಿಗೆ ಅವರ ಬಗ್ಗೆ ಕಾಳಜಿ ಅಂತ. ಈ ಮಾತನ್ನ ಕೇಳಿ ಎಷ್ಟು ಬಿಕ್ಕಿ ಬಿಕ್ಕಿ ಅಳತಾನೆ ವಿದುರ. ಸರಸ್ವತಿ ನದಿ ದಂಡೆ ಮೇಲೆ ಮೈತ್ರೇಯರು ಭೇಟಿಯಾದಾಗ ಎಂಥ ಕರುಣೆ ಅವನದ್ದು. ನಾನು ಯಕಶ್ಚಿತ್ ಒಬ್ಬ ಸಣ್ಣ ವ್ಯಕ್ತಿ, ನಾನು ಇಂತ ಇದರಲ್ಲಿ ಜನಿಸಿರ್ತಕ್ಕಂಥವನು ವ್ಯಕ್ತಿ, ಸಣ್ಣ ವ್ಯಕ್ತಿ, ನಾನು ಏನೂ ಅಲ್ಲ ಅವನ ಮುಂದೆ. ನನ್ನ ನನ್ನನ್ನ ನೆನೆಸ್ಕೊಂಡ ಅಂತ ಕೇಳ್ತಾನೆ. ಕೇಳಿ ಕೃಷ್ಣ ಅವ ಪರಂಧಾಮಕ್ಕೆ ತೆರಳಿದ ಅಂತ ಉದ್ಧವ ಹೇಳ್ತಾನೆ. ಎಲ್ಲ ಕೇಳ್ತಾನೆ, ಹೆಂಗಿದ್ದಾನೆ ಕೃಷ್ಣ, ಏನ್ ಮಾಡ್ತಾ ಇದ್ದಾನೆ. ವಿದುರನ ತುಂಬಾ ಅಳುಕು ಕೇಳ್ತಾನೆ, ಅಂತ ದೊಡ್ಡ ವ್ಯಕ್ತಿಗಳನ್ನ ಏನಾದ್ರು ಕೇಳಿದ್ರೆ ಅಂದ್ರೆ ನಾನೇನು ಉದ್ದಟ ಅನ್ಸ್ಕೊಳ್ತೇನೋ ಅಂತ, ಅಂದ್ರೆ ನನ್ನಂತ ಸಣ್ಣ ವ್ಯಕ್ತಿಯನ್ನ ಕೇಳ್ತಾನ ಅಂತ ಅನ್ಸ್ಕೊಂಡು ಅಳಕಿನಿಂದ ಕೇಳ್ತಾನೆ. ಅವಾಗ ಉದ್ಧವ ಹೇಳ್ತಾನೆ, ಏನ್ ಅಳಕ್ ಬೇಡ, ಕೇಳಿದ ನಿನ್ನ ಅಂತ ಹೇಳ್ತಾನೆ. ಕೃಷ್ಣ ಕೇಳಿದ ನಿನ್ನನ್ನ, ಅಷ್ಟೇ ಅಲ್ದೇನೆ ಅವ ಭೇಟಿ ಆದಾಗ ನನ್ನೆಲ್ಲ ಸಂದೇಶವನ್ನ ಅವನಿಗೆ ಹೇಳು ಅಂತ ಹೇಳಿ ನನ್ನಲ್ಲಿ ಹೇಳಿದ್ದಾನೆ. ಮೈತ್ರೇಯರಿಗೂ ಹೇಳಿದ್ದಾನೆ, ಮೈತ್ರೇಯರು ನನಗೆ ಹೇಳ್ತಾರ ಅದನ್ನ ಹೇಳ್ತಾನೆ. ಇಷ್ಟು ಬೇಸರ ಮಾಡ್ಕೊಂಡು ಅಳತಾನೆ ಈ ವಿದುರ. ಹೊರಟು ಬಿಟ್ನ, ನಮ್ಮನ್ನೆಲ್ಲ ಬಿಟ್ಟು ಹೊರಟು ಬಿಟ್ನ. ಎಂತಹ ದಿವ್ಯ ಭವ್ಯ ಆಗಿರ್ತಕ್ಕಂಥವನು. ನನಗೆ ತಿಳುವಳಿಕೆ ಬಂದಾಗಿನಿಂದ ಅವನ ಮಾತುಗಳನ್ನೇ ಕೇಳಿ ಬೆಳೆದವನು ನಾನು. ನಮ್ಮನ್ನ ಬಿಟ್ಟು ಹೊರಟ್ನ ಅಂತ ಬಹಳ ಬೇಸರ ಮಾಡ್ಕೊಳ್ತಾನೆ. ಏನು ಉಪದೇಶ ಹೇಳಿದ ಅಂತ ಕೇಳಿ ಓಡೋಡ್ ಹೋಗ್ತಾನೆ ಮೈತ್ರೇಯರ ಹತ್ರ. ಹೋಗಿ ಯಾವ ಹೇಳಿರ್ತಕ್ಕಂತ ಎಲ್ಲ ಸಂಗತಿಗಳನ್ನ ಕೇಳ್ತಾನೆ. ಅದು 3ನೇ ಅಧ್ಯಾಯದಿಂದ ಪ್ರಾರಂಭ ಆಗ್ತದೆ. ಭಾಗವತ 3ನೇ ಸ್ಕಂದದಲ್ಲಿ ಸಂಪೂರ್ಣವಾಗಿ ಮೈತ್ರೇಯರು ವಿದುರನಿಗೆ ಉಪದೇಶವನ್ನ ನೀಡ್ತಾರೆ. ಇದೇ ಎಲ್ಲ ಪ್ರಸಂಗಗಳಲ್ಲಿ ಬರ್ತವೆ. ಅದ್ಭುತವಾಗಿ ಮೂಡಿ ಬಂತು. ತುಂಬಾ ಧನ್ಯವಾದಗಳು. ಮತ್ತೆ ನಿಮ್ ಪ್ರೋಗ್ರಾಮ್ ಬಹಳ ದಿವಸ ಆಗಿತ್ತು, ಇರ್ಲಿಲ್ಲ, ಗ್ಯಾಪ್ ಆಗ್ಬಿಟ್ಟಿತ್ತು.
ಮತ್ತೆ ಸ್ವಲ್ಪ ರೆಗ್ಯುಲರ್ ಆಗಿ ನಿಮ್ ಕಾರ್ಯಕ್ರಮ ಬರ್ಲಿ, ಕೇಳುವಂತ ಅವಕಾಶ ಸಿಗ್ಲಿ ಅಂತ ಒಂದು ಆಸೆ ಇದೆ. ಆಗಲಿ ಸರ್, ಖಂಡಿತ ಮಾಡ್ತೀನಿ ಸರ್, ಖಂಡಿತ. ಧನ್ಯವಾದಗಳು ಸರ್. ಸರಿ ಸರ್, ಧನ್ಯವಾದಗಳು ಸರ್. ಇಲ್ಲಿ ನಂದಕುಮಾರ್ ಅವರು ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಅವ್ರ ಸಂದೇಶ ನಾನು ಓದ್ತೀನಿ. ಭಾವುಕತೆ ತೀವ್ರವಾಗಿ ಗಂಟಲು ಬಿಗಿದು ಬಂತು. ಹೃದಯ ಸ್ಪರ್ಶಿ ನಿರೂಪಣೆ. ಧನ್ಯವಾದಗಳು ಜಿ ಅಂತ ಅವರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ಜಿ. ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳು. ಇದು ಎಲ್ಲರ ಅಭಿಪ್ರಾಯನೂ ಇರ್ಬೋದು ಅಂತ ಅನಿಸ್ತದೆ ನನಗೆ. ಇದು ಇಷ್ಟೊತ್ತು ಈ ಕಾರ್ಯಕ್ರಮವನ್ನ ಕೇಳಿದ ಎಲ್ಲರ ಅಭಿಪ್ರಾಯನೂ ಹೌದು. ಎಲ್ಲರ ಕಣ್ಣಲ್ಲಿಯೂ ನೀರು ಹನಿಗಟ್ಟಿತ್ತು. ಅಂತ ಒಂದು ಸನ್ನಿವೇಶ ಕೃಷ್ಣ ಪರಂಧಾಮಕ್ಕೆ ಹೋಗಿದ್ದು. ಸುಶೀಲೇಂದ್ರಜಿ ಹೇಳಿದ ಹಾಗೆ ಈ ನಮ್ಮಲ್ಲಿ ನಂಬಿಕೆ ಇದೆ, ಈ ಅಂತ್ಯಗಳನ್ನ ಓದಬಾರ್ದು, ಯುದ್ಧದ ಸನ್ನಿವೇಶಗಳನ್ನ ಓದಬಾರ್ದು ಅಂತ. ಅದು ಒಂದ್ ಹಂತಕ್ಕೆ ನಾವು ಮುಗಿಸ್ಬಿಡ್ತೀವಿ. ಹೀಗಾಗಿ ಈ ಭಾಗದ ಪರಿಚಯ ಬಹಳಷ್ಟು ಜನರಿಗೆ ಇರೋದಿಲ್ಲ. ಅಂತ ಪುಸ್ತಕದ ಪರಿಚಯ ಇವತ್ತು ನಮಗಾಯ್ತು. ಅಂತ ಸನ್ನಿವೇಶಗಳನ್ನ ಕಣ್ಣಿಗೆ ಕಟ್ಟೋ ಹಾಗೆ ಅತ್ಯಂತ ಸುಂದರವಾಗಿ ನೀವು ನಿರೂಪಿಸಿದ್ರಿ ಅಂತ ನಮ್ಮೆಲ್ಲರ ಪರವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಸುಶೀಲೇಂದ್ರಜಿ. ಹೃತ್ಪೂರ್ವಕ ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಗಳು. ಶರಜ್ಜಿ, ಮುಗಿಸ್ಬಹುದಾ ಈಗ? ಇನ್ನು ಮುಗಿಸೋಣ. ಯಾರಾದ್ರೂ ಮಾತಾಡೋದಕ್ಕಿದ್ಯಾ? ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ, ಮತ್ತೆ ಸಮಯನೂ ಬಹಳ ಆಯ್ತು, 8:30 ಆಗ್ಲಿಕ್ಕಂತು. ಒಂದೇ ಒಂದು ಬ್ರಹ್ಮಾನಂದ ಅವ್ರು ಹೇಳಿದಾಗ ಕುದುರೆ ಕಾಲಿಗೆ ಅವರು ಕೃಷ್ಣ ಅದಕ್ಕೆ ನಮಸ್ಕಾರ ಮಾಡಿದಂತ ನನಗೆ ಈ ರಾಮ ಮಂದಿರ ಕಟ್ಟಿದಾಗ ಮೋದಿಜಿಯವರು ಎಲ್ಲ ಕಾರ್ಮಿಕರಿಗೆ ಪಾದ ತೊಳೆದು ನಮಸ್ಕಾರ ಮಾಡಿದ್ದು ನೆನಪಾಯ್ತು. ಅದನ್ನೇ ಅವರು ಪಾಲಿಸಿದ್ರು ಅಂತ ನನಗೆ ಆ ಪ್ರಸಂಗ ನೆನಪಾಯ್ತು ಅಷ್ಟೇ. ಅದನ್ನ ಹೇಳ್ಬೇಕನ್ನಿಸ್ತು. ಕಾರ್ಯಕ್ರಮ ಮುಗಿಸೋಣ ಅಂತ ಅಶ್ವಿನಿ, ಇನ್ನ ಮುಂದಿನ ನೀವು ನೋಡ್ಕೊಡ್ಸಿ. ಜಿ ಜಿ, ಕಾರ್ಯಕ್ರಮ ಮುಗಿಸೋ ಮೊದಲು ಈ ದಿನದ ಉಪನ್ಯಾಸವನ್ನ ಇಷ್ಟು ಚಂದವಾಗಿ ನಮಗೆ ತಮ್ಮ ಸಮಯವನ್ನ ಕೊಟ್ಟು ನಮಗೆ ಇಷ್ಟು ಚಂದವಾಗಿ ಕೃಷ್ಣನ ಪರಂಧಾಮದ ಕಥೆಯನ್ನು ವಿವರಿಸಿದ ಉಪನ್ಯಾಸಕರಾದ ಸುಶೀಲೇಂದ್ರ ಜಿ ಅವರಿಗೆ ಅನಂತ ಧನ್ಯವಾದಗಳನ್ನ ನಮ್ಮೆಲ್ಲರ ಪರವಾಗಿ ತಿಳಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟ ಮೃಣಾಲಿನಿ ಅಘರ್ಕೇಡ್ ಅವರಿಗೆ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಭಾಗವಾದ ಇಷ್ಟೊತ್ತು ಸಮಯ ಕೊಟ್ಟು ಸಮಯವನ್ನು ಕೊಟ್ಟ ಕಾರ್ಯಕ್ರಮದ ಎಲ್ಲ ಶ್ರೋತೃಗಳಿಗೆ ಅನಂತ ಧನ್ಯವಾದಗಳನ್ನ ನಮ್ಮ ಅರಿವು ವೇದಿಕೆ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಯೋಜಕರಾದ ಶ್ರೀ ಶರದ್ ದೇಶಪಾಂಡೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಶಾಂತಿ ಮಂತ್ರದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ. ಶರದ್ಜಿ, ನೀವು ಶಾಂತಿ ಮಂತ್ರ ಹೇಳ್ತೀರಾ? ಸುಶೀಲೇಂದ್ರಜಿ ಹೇಳ್ತಾರೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಹರಿ ಓಂ. ನಮಸ್ಕಾರ ಎಲ್ಲರಿಗೂ. ಮುಂದಿನ ವಾರ ಮಾತಾಡ್ತೀವಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ನಮಸ್ಕಾರ. ಹರಿ ಓಂ. ಹರಿ ಓಂ. ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.